रहस्यं रुचिरांश्च मन्त्रान् सुहृत्सुतस्नेहवशः शिशूनां कलाक्षराणामनुरक्तचित्तः प्रत्यास्मरन्तादुहितहृदया भ्रातृन्त्वसुर्वापितरौ च दीनौ गृहान्मनोज्ञान् रुचिरच्छनांश्च वृत्तिश्च तुल्याः पशुभृत्यवर्गान् त्यजेत कोशस्थ इवेह मानः कर्माणि लोभादवितृप्तकामः औपस्थ्यजैक्यं बहुमन्यमानः कथं विरज्येत दुरन्तमोहः. ಸಂಸಾರ ಬಹಳ ಬಂಧಕವಾದ, ಬಹಳ ಕಠಿಣವಾದ, ಬಹಳ ದುಃಖಕರವಾದದ್ದು ಅಂತ ಗೊತ್ತಿದ್ದು ಬಿಡಲಾಗದು. ಇದು ಬಹಳ ಕಷ್ಟಕರವಾದದ್ದು ಅಂತ ಗೊತ್ತಿದ್ರೂ ಕೂಡ ಇದನ್ನು ಬಿಡಲಾಗದೇ ಇರುವ ಅವಸ್ಥೆಯಲ್ಲಿರುವಂತಹದ್ದು. ಬಹಳ ಜನಕ್ಕೆ ಬಿಡಬೇಕು ಅಂತ ಬುದ್ಧಿನೇ ಬರುವುದಿಲ್ಲ. ಸುಖವಾಗಿದ್ದೀವಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಇದನ್ನು ಬಿಡಬೇಕು, ಇದು ನಾವು ಬಿಟ್ಟು ಹೋಗಬೇಕಾದ ಅನ್ನೋ ಕಲ್ಪನೆ ಇಲ್ಲ. ಕಲ್ಪನೆ ಇದ್ದವರಿಗೂ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ಅಂಥ ಬಂಧ ಇದು. ನಾನು ಅಂತ ಶುರುವಾಗ್ಬಿಟ್ರೆ ಅಲ್ಲಿಗೆ ಬಂಧ ಶುರು ಅಂತಾನೆ ಅರ್ಥ. ಹಾಗಾಗಿ ಒಂದೊಂದೇ ಬಂಧಕವಾದ ಪದಾರ್ಥಗಳ ಸಂಸಾರದಲ್ಲಿ ಹೆಂಡತಿ ಮೇಲಿನ ಮೋಹ, ಆಮೇಲೆ ಪ್ರತ್ಯಾಸ್ಮರಂತಾದ ಹೃದಯ, ಬೇರೆಯವರ ಮನೆಗೆ ಮದುವೆ ಮಾಡಿಕೊಟ್ಟ ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು, ತಂದೆ ತಾಯಿಗಳು, ಪಿತರೌ ಚ ದೀನೌ ಗೃಹಾನ್ಮನೋಜ್ಞಾನ್, ಒಳ್ಳೆ ಮನೋಜ್ಞವಾದ ಗೃಹಗಳು, ರುಚಿರಚ್ಛದಾಂಶ ವೃತ್ತಿಶ್ಚ ಕುಲ್ಯಾಹ ಪಶುವೃತ್ಯವರ್ಗಾನ್, ಒಳ್ಳೊಳ್ಳೆ ವೃತ್ತಿಗಳಿದೆ, ಇದನ್ನೆಲ್ಲ ಹೆಂಗೆ ಬಿಡಬೇಕು ಅಂತ ಅದರ ಮೇಲೆ ಬಹುಮೋಹ, ಬಿಡಲಾಗದ ಮೋಹ. ಸತ್ಯಧರ್ಮ ತೀರ್ಥರು ಈ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ತಂದೆ ತಾಯಿಗಳ ಮೇಲೆ ಏನೋ ಭಾರಿ ಮೋಹ ಇದೆ ಅಂತ ತಿಳ್ಕೊಂಡಿರ್ಬೋದು. ಪಿತರೋಚ ದೀನೋ ಅಂತಿದೆ, ತಂದೆ ತಾಯಿಗಳ ಮೇಲೆ ಅಷ್ಟೇ ಮೋಹ ಇಲ್ಲ ಆಗುತ್ತೆ. ತಂದೆ ತಾಯಿ ಇಟ್ಕೊಂಡಿಲ್ಲ ಅಂತ ಜಗತ್ತು ಬೈಬಾರದು ಅಂತ ಅಭಿಮಾನ ಇದ್ದಂತೆ ಮಾಡ್ತಾರೆ ಅಂತಾರೆ. ತಂದೆ ತಾಯಿ ರಕ್ಷಣೆ ಮಾಡಿಲ್ಲ ಅಂತ ಜನ ಬೈತಾರೆ ಅಂತ ಅನ್ನೋದಕ್ಕೆ ಏನೋ ತಂದೆ ತಾಯಿಗಳ ಬಗ್ಗೆ ಅಭಿಮಾನ ಇದ್ದಂತೆ ಮಾಡ್ತಾರೆ. ಹೆಂಡತಿ ಮಕ್ಕಳ ಮೇಲೆ ಇದ್ದಷ್ಟು ಅಭಿಮಾನ ತಂದೆ ತಾಯಿಗಳ ಮೇಲೆ ಏನಿರುತ್ತದೆ ಅಂತ ಸತ್ಯಧರ್ಮರು ವ್ಯಾಖ್ಯಾನ ಮಾಡ್ತಾರೆ. ತ್ಯಜೇತ ಕೋಶಸ್ಥ ಇವೇಹ ಮಾನಃ ಕರ್ಮಾಣಿ ಲೋಭಾದ ವಿತೃಪ್ತ ಕಾಮಃ ಔಪಸ್ಥ್ಯಜೈಕ್ಯಂ ಬಹುಮನ್ಯಮಾನಃ ಕಥಂ ವಿರಜ್ಯೇತ ದುರಂತ ಮೋಹಃ. ಈ ಮನುಷ್ಯನ ಸಂಸಾರದ ಕಥೆ ಹೇಗಿದೆ ಅಂದ್ರೆ, ತ್ಯಜೇತ ಕೋಶಸ್ಥ ಇವೇಹ ಮಾನಃ, ಕೋಶಸ್ಥವಾದ ಕೀಟದಂತೆ ಇದು ಸಂಸಾರ. ಕೀಟ, ರೇಷ್ಮೆ ಹುಳು, ಮೊದಲೆಲ್ಲ ಅದಕ್ಕೆ ಸೊಪ್ಪು ಹಾಕ್ತಾರೆ. ರೇಷ್ಮೆ ಹುಳನ್ನ ಮೊಟ್ಟೆ ತಂದು ಸೊಪ್ಪು ಹಾಕಿ ಬೆಳೆಸ್ತಾರೆ. 40, 32, 34 ದಿವಸ ಆದ್ಮೇಲೆ ಅದಕ್ಕೆ ಒಂದಿಷ್ಟು ಸುಣ್ಣದ ಪುಡಿ ಹಾಕ್ಬಿಡ್ತಾರೆ ಮೇಲೆ. ಆ ಸುಣ್ಣದ ಪುಡಿ ಹಾಕ್ಬಿಟ್ರೆ ಅದಕ್ಕೆ ಆ ಸುಣ್ಣದ ಹೀಟಿಗೆ ಜ್ವರ ಬರುತ್ತೆ. ಆ ಜ್ವರ ಬಂತು ಅಂದ್ರೆ ಚಂದ್ರಿಕೆ ಒಳಗೆ ಬಿಟ್ಬಿಟ್ರು ಅಂದ್ರೆ ತನ್ನ ಬಾಯಿಯಿಂದ ತಾನೇ ಜ್ವರ ಸುರಿಸ್ತಾ ತನ್ನ ಸೂತ್ತಲೂ ಅದು ಗೂಡು ಕಟ್ಟುವುದು. ಹಾಗಾಗಿ ಕೋಶಸ್ಥ ಇವೇಹ ಮಾನಃ, ಆ ಗೂಡನ್ನ ಒಳಗೆ ಆ ಹುಳವನ್ನು ಹಾಗೆ ಬಿಟ್ರೆ ಅದು ಮತ್ತೆ ಚಿಟ್ಟಿಯಾಗಿ ಗೂಡನ್ನು ಕೊಂಡು ಹಾರಿ ಹೋಗ್ಬಿಡುತ್ತೆ. ಆ ಗೂಡನ್ನು ಕತ್ತರಿಸಿ ಹಾರಿ ಹೋಗ್ಬಿಡುತ್ತೆ. ಅದು ಒಂದು ಗೂಡನ್ನು ಕತ್ತರಿಸಿತು ಅಂದ್ರೆ ಗೂಡು ಉಪಯೋಗಕ್ಕೆ ಬರುವುದಿಲ್ಲ. ಅದರಿಂದ ಉದ್ದವಾದ ದಾರದ ರೇಷ್ಮೆ ಎಳೆ ತೆಗೆದು ಸೀರೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಇಟ್ಟಿಟ್ಟ ಎಳೆ ಬರುವುದು, ಲಂಗೋಟಿ ಮಾಡೋದು ಬೇಕಾದ್ರೆ. ಉದ್ದ ದೊಡ್ಡ ದೊಡ್ಡ ರೇಷ್ಮೆ ಸೀರೆ ಮಾಡಬೇಕು ಅಂದ್ರೆ ಅದು ಇಡಿಯಾಗೆ ಕೂಡಬೇಕು. ಹಾಗಾಗಿ ಆ ರೇಷ್ಮೆ ಹುಳು ಒಳಗಿದ್ದಾಗಲೇ ಅದನ್ನ ಹಾಕಿ ಕುದಿಸ್ಬಿಡ್ತಾರೆ. ಆ ಕುದಿಸಿ ಅದು ಹುಳು ಸತ್ತು ಹೋದ ಮೇಲೆ ಆ ಎಳೆ ತೆಗಿತಾರೆ. ಹಾಗಾಗಿ ಮಹಾಭಾರತದಲ್ಲಿ ರೇಷ್ಮೆ ವಸ್ತ್ರವನ್ನು ಶವಕರ್ಪಟ ಅಂತ ಕರೆದ. ಶವಕರ್ಪಟ ಬಹಳ ಬಡಿ, ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ ಮಮನಂ ಶಿವಕರ್ಪಟಂ ಅಂತನಲ್ಲಿ ರೇಷ್ಮೆ ವಸ್ತ್ರವನ್ನು ಶವದ ಬಟ್ಟೆ ಅಂತ ಕರೆದ. ಹೇಗೆ ಆ ಹುಳು ತನ್ನ ಸುತ್ತಲೂ ತಾನೇ ಬಂಧನವನ್ನು ನಿರ್ಮಾಣ ಮಾಡಿಕೊಂಡು ಒಳಗೆ ಸಿಕ್ಕಾಕೊಂಡ್ಬಿಡ್ತದೆ, ಹಾಗೆ ಈ ಜೀವ ತ್ಯಜೇತ ಕೋಶಸ್ಥ ಇವೇಹ ಮಾನಃ,
ತನ್ನ ಬಂಧನವನ್ನ, ತನ್ನ ಸಂಸಾರವನ್ನ ತಾನೇ ಸೃಷ್ಟಿ ಮಾಡ್ಕೊತಾನೆ. ಸಂಸಾರ ದೇವರು ಕೊಟ್ಟದ್ದಲ್ಲ ಇದು. ನಾವು ಸಂಸಾರದಲ್ಲಿ ಇರೋದು ದೇವರ ಇಚ್ಛೆ ಅಷ್ಟೇ. ಆದ್ರೆ ಸಂಸಾರ ಸಂಪಾದನೆ ಮಾತ್ರ ನಾವೇ ಮಾಡಿದ್ವಿ. ಅದಕ್ಕೆ ಇವನಿಗೆ ಪುರಂಜನ ಅಂತಾರೆ. ಜೀವನಿಗೆ ಪುರಂಜನ ಅಂತ ಜೀವರಿಗೆ ಅಂತಾರೆ ಅಂತ ಆಚಾರ್ಯ ತಾತ್ಪರ್ಯದಲ್ಲಿ ಬರೀತಾರೆ. ಯಾಕೆಂದ್ರೆ ಪುರಾಣಿ ಜನ ಎಂದೀತಿ ಪುರಂಜನ. ಜೀವ ಒಂದ್ ಸರ್ತಿ ಬದುಕಿದ್ರೆ ಅದ್ರ ಮತ್ತೆ ಮುಂದೆ ಹುಟ್ಟಿ ಬರ್ಲಿಕ್ಕೆ ಬೇಕಾಗುವ ಪ್ರಾರಬ್ಧ ಸಂಚಿತ ಕರ್ಮಗಳನ್ನು ಸೃಷ್ಟಿ ಮಾಡ್ಕೊಂಡು ಮತ್ತೆ ಹುಟ್ಟಿ ಬರೋದಕ್ಕೆ ಬೇಕಾದ ಡಿಪಾಸಿಟ್ ಮಾಡಿಟ್ಕೊಂಡು ಹೋಗ್ಬಿಡ್ತಾರೆ. ಆಚಾರ್ಯರು ಗೀತಾ ಭಾಷಣದಲ್ಲಿ ಒಂದು ಪ್ರಮಾಣ ಕೊಡ್ತಾರೆ. ಜೀವನ್ ಚತುರ್ದಶಾರ್ಧಂ ಪುರುಷೋ ನಿಯಮೇನತು ಸ್ತ್ರೀವಾಪ್ಯನೂನ ದಶಕಂ ದೇಹಂ ಮಾನುಷ ಮಾರ್ಜತೆ. 14 ವರ್ಷಕ್ಕಿಂತ ಜಾಸ್ತಿ ಬದುಕಿದರೆ ಸ್ತ್ರೀ ಆಗಲಿ ಪುರುಷ ಆಗಲಿ ಪ್ರತಿ ದಿವಸಕ್ಕೆ 10 ಜನ್ಮಕ್ಕೆ ಕಡಿಮೆ ಇಲ್ಲದೆ ಇದ್ದಷ್ಟು ಪಾಪ ಪುಣ್ಯಗಳ ಸಂಗ್ರಹ ಮಾಡ್ತಾರೆ. ಒಂದು ದಿವಸಕ್ಕೆ ಕಡಿಮೆ ಅಂದ್ರೆ 10, ಹತ್ತೆ ಅಲ್ಲ, ಕಡಿಮೆ ಅಂದ್ರೆ 10. ಹತ್ತೆ ಇಟ್ಕೊಂಡ್ರು ಒಂದು ವರ್ಷಕ್ಕೆ 3600 ಆಗುತ್ತೆ. ಒಂದು ವರ್ಷ ಬದುಕಿದ್ರೆ 3600 ಸಾರ್ಥಕ ಹುಟ್ಟಬೇಕು. ಒಂದು 100 ವರ್ಷ ಬದುಕಿದ್ರೆ 36,000 ದಿವಸ 3,60,000 ಸಾರ್ಥಕ ಹುಟ್ಟಬೇಕಾಗುತ್ತೆ. 14 ವರ್ಷ ಬಿಟ್ಟಾರಲ್ರಿ, 14 ವರ್ಷ ಬಿಡೋಣ. 100 ಪೂರ್ತಿ ಇರೋದಿಲ್ಲ. 80, 90 ಆದ್ರೆ ಈ ಸಲ ಈಗೆಲ್ಲ 60 ದಾಟಿದ್ರೆ ಮುಗಿತು. ಮುಂದಿಂದೆಲ್ಲ ಬೋನಸ್ ಇದ್ದ ಹಾಗೆ. ಈಗೆಲ್ಲ 60 ಆಯುಷ್ಯ, 60 ನಂತರದ್ದೆಲ್ಲ ಬೋನಸ್. ಯಾಕಂದ್ರೆ ಒಟ್ಟಾರೆ ಪ್ರಪಂಚದ ಆಯುಷ್ಯದ ಪರಿಮಿತಿನೇ ಗಂಡಸ ಮಕ್ಕಳದು 62 ಅಂತೆ, ಹೆಣ್ಮಕ್ಳದು 63. ಅದರಲ್ಲೂ ಒಂದು ಪ್ರಸಿದ್ಧ. ಇಡೀ ಒಟ್ಟಾರೆ ಪ್ರಪಂಚದ ಆಯುಷ್ಯದ ಪರಿಮಿತಿ 62 ವರ್ಷ ಈಗ. ಹಾಗಾಗಿ 60 ದಾಟಿದ್ದೆಲ್ಲ ಅವಳು ಬೋನಸ್ ಬಂದಾಗ 60, 70, 50 ವರ್ಷ ಲೆಕ್ಕ ಹಿಡಿದ್ರಿ. 60, 70 ವರ್ಷ ಬದುಕಾದಾಗ 14, 50 ವರ್ಷ ಲೆಕ್ಕ ಹಿಡಿದ್ರು 50 ವರ್ಷ 60, 65 ವರ್ಷ ಬದುಕಬಹುದ ಅಂದ್ರೆ 1,80,000 ಸಾಧ್ಯ ಹುಟ್ಟು ಬರುವಷ್ಟು ಕರ್ಮ ಮಾಡಿಟ್ಬೋದು ನಾವು. ಒಂದ್ ಸರ್ತಿ ಹುಟ್ಟಿ ಸತ್ರೆ 1,80,000 ಸಾಧ್ಯ ಹುಟ್ಟು ಬರ್ಬೋದು. ಈಗ ಪ್ರತಿ ಸರ್ತಿ ಹುಟ್ಟಿದಾಗ 1,80,000 ಸಾಧ್ಯ ಲೆಕ್ಕ ಹಾಕಿದ್ರೆ ಅದಕ್ಕೆ ಗರುಡ ಪುರಾಣದಲ್ಲಿ ಹೇಳುದು, ಅಥೋ ವಿತ್ವಾ ಮಹಾದೇವ ಮುಖ್ಯಾಶಾಖ ಮಹಾಮನೆ, ತಿಂದು ಮುಗಿಸ್ತೀನಿ, ಭೋಗ ಮಾಡಿ ಮುಗಿಸ್ತೀನಿ ಅಂತ ಆಗೋದಿಲ್ಲ, ಕರ್ಮ ಮುಗಿಯೋದೇ ಇಲ್ಲ ಅಂದ್ಬಿಟ್ಟು. ಅದಕ್ಕೆ ಭಗವಂತ ಒಂದು ಪರಮಾನುಗ್ರಹ ಮಾಡಿ ಅಪರೋಕ್ಷ ಜ್ಞಾನ ಅಂತ ಒಂದು ಕೊಟ್ಟ ಅಂದ್ರೆ ಕರ್ಮದ ಲೇಪ ಇಲ್ಲದಂತೆ ಮಾಡಿ ಎತ್ತು ಹೋಗ್ಬಿಡ್ತಾನೆ ಸಂಚಿತ ಕರ್ಮ. ಉಳಿದ ಒಂದಷ್ಟು ಪ್ರಾರಂಭ ಮಾತ್ರ ಉಳ್ಕೊಂಡ್ಬಿಡ್ತದೆ. ಆಟ ಭೋಗ ಮಾಡ್ಲಿಕ್ಕೇನೆ ತಲೆ ಕೆಳಗಾಗೋದು. ಹಾಗಾಗಿ ಜಯೇತ ಕೋಶಸ್ಥೈವೇಹ ಮಾನಃ ಕರ್ಮಾಣಿ ಲೋಭಾದ ಅವಿತೃಪ್ತ ಕಾಮ. ಲೋಭದಿಂದ ತೃಪ್ತಿ ಅಂತ ಆಗೋದಿಲ್ಲ ಮನುಷ್ಯನಿಗೆ. ಅವಿತೃಪ್ತ ಕಾಮ ಎಷ್ಟು ತಿಂದ್ರು, ಏನು ಮಾಡಿದ್ರು ಇನ್ನ ಬೇಕಷ್ಟೇ. ವಯಸ್ಸಾಗುತ್ತೆ. ರಜನೀಶ್ ಹೇಳ್ತಾ ಇದ್ದ, ಮನಸ್ಸು ಬಹಳ ಚಂಚಲ. ಅದಕ್ಕೆ ನೀವೇನ್ ಬೇಡ ಅಂತೀರಿ ಅದನ್ನೇ ಮಾಡಬೇಕು ಅಂತದೆ. ಅದಕ್ಕೆ ಅದು ಏನು ಮಾಡ್ತದೆ ಅದ್ರಾಗ ಬಿಟ್ಬಿಡ್ರಿ, ಮಾಡಿ 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 ಸಾಕಾಗಿ ವೈರಾಗ್ಯ ಬರ್ತದೆ. ಅವನಿಗೆ ಬರಲಿಲ್ಲ ಬಂದಂಗ. ಇದನ್ನ ಹೇಳಿ ಮಾಡಬೇಕು ಅಂತ ನೋಡ್ದ, ಮಾಡಿ 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 ಮಾಡ್ತಾನೆ ಸತ್ತೋದ. ಅವನಿಗೆ ವೈರಾಗ್ಯ ಬರಲಿಲ್ಲ. ಅದಕ್ಕೆ ತಿಂದು 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 ಮಾಡಿ 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 ವೈರಾಗ್ಯ ಯಾರಿಗೂ ಬರುವುದಿಲ್ಲ. ವಯಸ್ಸಾದ ಮೇಲೆ ಸಾಕ್ರಿ ಅಂತ ಯಾಕಂತಾನೆ, ವೈರಾಗ್ಯ ಬಂದಿದ್ದಕ್ಕಲ್ಲ, ತಡೆಯೋದಿಲ್ಲ ಅಂತ ಸಾಕಂತಾರೆ. 70, 75, 80 ಆಗಿದೆ. ಊಟಕ್ಕೆ ಬಂದಿರ್ತಾನೆ, ಎಲ್ಲೋ ಕರೆದಿರ್ತಾರೆ, ಸೀದಾ ಅಡಿಗೆ ಮನೆಗೆ ಹೋಗ್ತಾರೆ. ಅಡಿಗೆ ಮನೆಗೆ ನೋಡಿ ಏನು ಅಡಿಗೆ ಮಾಡಿನಪ್ಪ, ಬಿರಿಸಿದ್ರೆ ನಮ್ಗೆ ಬರೋದಿಲ್ಲ, ಸಾರು ಒಳಗೆ ನೆನೆಸ್ತಂದ್ರೆ ಹಾಕಿ. ತಿನ್ನೋದು ತಪ್ಪಲ್ಲ, ತಿನ್ನಲಿಕ್ಕೆ ಮಾಡಿದ್ದು, ತಿನ್ನೋದಕ್ಕೆ ಮಾಡಿದ ಪದಾರ್ಥ ತಿನ್ನೋದು ತಪ್ಪಲ್ಲ. ಅದು ಬೇಕು, ಅದನ್ನು ಬಿಡಬಾರದು ಅಂತ ಅಭಿಮಾನ ತಪ್ಪೋದಿಲ್ಲ ಅಂತ ಅದನ್ನು ಹೇಳ್ತಾ ಇದ್ದ. 80, 85 ವರ್ಷ ಹೆಂಡತಿ ಹೋಗ್ಬಿಟ್ಟು ಎಲ್ಲೋ ಅಡ್ಡಾಡ್ತಾ ಸಾಯಂಕಾಲ ಹೋದ್ರೆ ಗೆಳೆಯಂದ್ರ ಜಾಸ್ತಿ ಮಾಡ್ತಾರೆ. ಏನು ಹಿಂಗೇನೋ 30-40 ಸಾವಿರ ಪೆನ್ಷನ್ ಬರುತ್ತೆ, ಇನ್ನೊಂದು ಲಗ್ನ ಮಾಡ್ಕೊಂಡು
ಅಂತ ಚಾಟಿ ಮಾಡಿದ್ರೆ ಬ್ಯಾಡ ಅನ್ನೋದಿಲ್ಲ, ನಂಗೆ ಯಾರು ಕೊಡ್ತಾರೆ ಅಂತ ಬ್ಯಾಟ್ ಬಿಡ್ರಿ ಅಂತ ಅನ್ನೋದಿಲ್ಲ, ನನಗೆ ಯಾರು ಕೊಡ್ತಾರೆ ಅಂತ ಅಂದ್ರೆ ಕೊಟ್ಟರೆ ರೆಡಿನಾ? ಕರ್ಮಾಣಿ ಲೋಭಾವಾಗಿ ತೃಪ್ತ ಕಾಮ. ಅದಕ್ಕೆ ಯಯಾತಿಯ ಬಾಯಿಗೆ ಹೇಳಿಸ್ತಾರೆ ವೇದವ್ಯಾಸದೇವರು. ಪದಾರ್ಥಗಳನ್ನ ಭೋಗ ಮಾಡಿ ಮಾಡಿ ತಿಂದು ತಿಂದು ನೋಡಿ ನೋಡಿ ಸಾಕಾಯ್ತು ಅಂತ ಆಗಿಲ್ಲ ಜಗತ್ತಿನಲ್ಲಿ. ನಜಾತು ಕಾಮ ಕಾಮ ಭೋಗೇನ ಶಾಮಿತಿ ಅವಿಷಾ ಕೃಷ್ಣವರ್ತಿವ ಭುಜೇವಾಭಿವರ್ತತೆ. ಯಾತಿ ತನ್ನ ಆಯುಷ್ಯ ಪೂರ್ತಿ ಎಷ್ಟೋ ದಿವಸ ಭೋಗ ಮಾಡಿ ಮಗನಾದ ಪೂರ್ವವಸ್ಸಿನ ಆಯುಷ್ಯ ಮತ್ತು ಯೌವನವನ್ನು ತಗೊಂಡು 1000 ವರ್ಷ ಭೋಗ ಮಾಡಿದ. ಆಮೇಲೆ ಅಂದ್ಕೊಂಡಂತೆ ನಜಾತು ಕಾಮ, ಈ ಭೋಗ ಮಾಡಿ 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 ಸಾಕು ಅಂತ ಆಗೋದಿಲ್ಲ. ಬೆಂಕಿಗೆ ತುಪ್ಪ ಹಾಕಿದ ಹಾಕಿ ಇಂದ್ರಿಯಗಳು ಭೋಗ ಮಾಡ್ತಾನೆ ಹೋಗುತ್ತೆ. ಹಾಗಾಗಿ ವೈರಾಗ್ಯ ಬರಬೇಕು, ತೃಪ್ತಿ ಮೂಡಬೇಕು ಅಂದ್ರೆ ಏನು ಮಾಡಬೇಕು? ಭೋಗ ಮಾಡಿ ತೃಪ್ತಿ ಪಡ್ಲಿಕ್ಕೆ ಆಗೋದಿಲ್ಲ. ಇಂದ್ರಿಯಗಳಿಗೆ ಭೋಗ ಪದಾರ್ಥಗಳು ಸಿಗದೇ ಇದ್ದಂತೆ ಮಾಡಬೇಕು ಅಂತ ಕೃಷ್ಣ. ಕೂರ್ಮೋಂಗಾನೀಮ ಸರ್ವಶಃ. ಆಮೇಲೆ ತನ್ನ ಇಂದ್ರಿಯಗಳನ್ನೆಲ್ಲ ಒಳಗೆ ಎಳ್ಕೊಂಡ ಹಾಗೆ ಇಂದ್ರಿಯಗಳು ಪದಾರ್ಥವನ್ನು ಮುಟ್ಟದೆ ಇದ್ದಾಗ ಮಾಡಿಬಿಡಬೇಕು. ಪದಾರ್ಥ ಅಲ್ಲಿದೆ, ನಮ್ಗೆ ಆಸೆ ಇಲ್ಲ ಅದ್ರ ಮೇಲೆ. ಇಲ್ಲೇ ಇದೆ ಪದಾರ್ಥ, ನನ್ನ ಲಕ್ಷ ಇಲ್ಲ ಅದ್ರ ಮೇಲೆ ಆಸೆ ಇಲ್ಲ. ನನ್ನ ಕಣ್ಣಿಗೆ ಬಿತ್ತು ಅಂದ್ರೆ ಅದು ಬೇಕು. ಹಾಗಾಗಿ ಇಂದ್ರಿಯಗಳ ಸಂಪರ್ಕವೇ ಮನುಷ್ಯನಲ್ಲಿ ಆಸೆಯನ್ನು ಹುಟ್ಟಿಸುವುದು. ಇಂದ್ರಿಯಗಳಿಗೆ ಆ ವಿಷಯವನ್ನು ತೋರಿಸ್ತೇನೆ ಇದ್ರೆ ಇಂದ್ರಿಯಗಳು ಕೇಳೋದೇ. ನೀವೇನನ್ನು ತೋರಿಸ್ತೀರಿ ಅದನ್ನೇ ಕೇಳುತ್ತೆ. ಬಳ್ಳಾರಿಯವರಿಗೆಲ್ಲ ಸಾಯಂಕಾಲ 5 ಗಂಟೆ ಆಯ್ತು ಕಾಫಿ ಕೇಳುತ್ತೆ, ಟೀ ಕೇಳೋದಿಲ್ಲ. ಯಾಕಂದ್ರೆ ನೀವು ಅದನ್ನೇ ಕಲಿಸಿದ್ರು. 5 ಗಂಟೆ ಆಯ್ತು ಅಂದ್ರೆ ಬಳ್ಳಾರಿಯವರಿಗೆಲ್ಲ ಮನಸ್ಸು ಕಾಫಿನೇ ಕೇಳೋದು. ಯಾಕಂದ್ರೆ ಕಾಫಿನೇ ಕಲಿಸಿದ್ರಿ. ಬೇರೆ ಕಡೆಗೆ ಹೋದ್ರೆ ಬೇರೆ ಕೇಳುತ್ತೆ. ಅದನ್ನೇ ಯಾಕೆ ಕೇಳ್ತದೆ? ಇನ್ನೊಬ್ರು ಕುಡಿಯೋದನ್ನ ಯಾಕೆ ಕೇಳೋದಿಲ್ಲ ಅಂದ್ರೆ ನೀವು ಅದಕ್ಕೆ ಏನನ್ನು ತೋರಿಸಿ ಕಲಿಸಿದ್ದೀರೋ ಅದನ್ನೇ ಬೇಡೋದು. ಅದಕ್ಕೆ ಕೃಷ್ಣ ಅಂತ ತೋರಿಸಲೇಬೇಡಿಲ್ಲ. ನೋಡಿ, ಬಡವರು ಮನೆ ಮಕ್ಕಳು ರಸ್ತೆ ಮೇಲೆ ಓಡಾಡ್ತಾರೆ, ಆಟ ಆಡಿರ್ತಾರೆ. ಕಾಲೇಜ್ ಚಪ್ಪಲಿ ಇಲ್ದೇನೆ ನಡ್ಕೊಂಡು ಸ್ಕೂಲಿಗೆ ಹೋಗಿ ಬಂದ್ಬಿಡ್ತಾರೆ. ಅದೇ ಶ್ರೀಮಂತರ ಮಕ್ಕಳು ಕಾರ್ ಎಲ್ಲೇ ಹೊರಗೆ ಕಾರ್ ಇಡೋದಿಲ್ಲ ಅಂತಾರೆ. ಯಾಕಂದ್ರೆ ಅವ್ರಿಗೆ ಕಾರ್ ನೀವು ಕಲಿಸಿದ್ದೀರಿ. ನನಗೆ ಹೊರಗೆ ಹೋಗ್ಲಿಕ್ಕೆ ಕಾರ್ ಸಿಗ್ತದೆ ಅಂತ ಅವನಿಗೆ ಗೊತ್ತು. ಹಾಗಾಗಿ ಅವನು ಕಾರ್ ಬೇಕು ಅಂತ ಹಠ ಮಾಡ್ತಾನೆ. ಯಾರ ಮನೆಯಲ್ಲಿ ಕಾರ್ ಇಲ್ಲ ಅವ್ರ ಮಕ್ಕಳು ಕಾರ್ ಬೇಕು ಅಂತ ಹಠ ಮಾಡೋದಿಲ್ಲ, ಅವ್ರು ಹೋಗ್ಬಿಡ್ತಾರೆ. ಮನಸ್ಸು ಮಗು ಇದ್ದಾಗ ನೀವು ಕಲಿಸಿದ್ದನ್ನು ಕಲ್ತು ಮಾಡ್ತಾ ಹೋಗಿ. ಅದಕ್ಕೆ ಕೃಷ್ಣ ಅಂದ, ನೀವು ಮನಸ್ಸನ್ನು ಗೆಲ್ಲಬೇಕು ಅಂತಿದ್ದರೆ, ಇಂದ್ರಿಯಗಳನ್ನು ಗೆಲ್ಲಬೇಕು ಅಂತಿದ್ರೆ ಅವುಗಳಿಗೆ ಪದಾರ್ಥ ಕಾಣದೇ ಇದ್ದಂಗೆ ಮಾಡ್ರಿ. ಪದಾರ್ಥ ತೋರಿಸಿದ ಮೇಲೆ ಬಿಡುವುದಿಲ್ಲ. ಔಪಸ್ಥ್ಯ ಜೈಕೊಂಡು ಬಹುಮನ್ಯಮಾನ, ಅದರೊಳಗೂ ಬೇರೆ ಬೇರೆ ಇಂದ್ರಿಯಗಳನ್ನು ಗೆಲ್ಲಬಹುದ್ರಿ. ಔಪಸ್ಥ್ಯ ಜೈಕೊಂಡು ಬಹುಮನ್ಯಮಾನ, ಈ ಸ್ತ್ರೀ ಅಪೇಕ್ಷೆ ಮತ್ತು ತಿನ್ನುವ ಅಪೇಕ್ಷೆಯನ್ನು ಗೆಲ್ಲೋದು ಕಷ್ಟ. ಕಥಂ ವಿರಜ್ಯೇತ ದುರಂತ ಮೋಹ. ಹಾಗಾಗಿ ಇದರಲ್ಲೇ ಅವನ ಮೋಹ ಮುಗಿದೇನೆ ಸಂಸಾರ ಜೀವನ ಕಳೆದು ಹೋಗ್ಬಿಡುತ್ತೆ. ನಾಲಿಗೆ ವಶವಾಗಿ ನಾಶವಾದವರು ಬೇಕಾದಷ್ಟು, ಸ್ತ್ರೀ ವಶರಾಗಿ ನಾಶವಾದವರು ಬೇಕಾದಷ್ಟಿದ್ದಾರೆ. ರಾಮ ಹುಟ್ಟಿದಾಗ ದಶರಥನಿಗೆ 60,000 ವರ್ಷ ವಯಸ್ಸಿತ್ತು. ಆದರೂ ಕೈಕೇಯಿ ಮೇಲಿನ ಮೋಹ ಕಳೆದಿರಲಿಲ್ಲ. ಆ ಕೈಕೇಯಿಯ ಮೇಲಿನ ಮೋಹವೇ ಅವನಿಗೆ ರಾಮನನ್ನು ಕಳೆದುಕೊಂಡು ಕೊನೆಗೆ ತನ್ನ ಪ್ರಾಣವನ್ನೂ ಕಳೆದುಕೊಳ್ಳುವ ಅವಸ್ಥೆಗೆ ಬಂತು. ಗೊತ್ತಿಲ್ಲದೆ ಆದದ್ದಲ್ಲ. ಮತ್ತೆ ಅವಳು 3 ವರಗಳನ್ನು ಕೊಡು ಅಂತ ಕೇಳಿ ರಾಮನನ್ನು ಹೊರಗೆ ಹಾಕುವಂತ ಕೇಳಿದ ಕೂಡಲೇ ದಶರಥನ ಮಂತ್ರಿ ಸುಮಂತ್ರ ಹೇಳ್ತಾನೆ ರಾಮಾಯಣದಲ್ಲಿ, ಇವರ ಇತಿಹಾಸನ ಹೀಗಿದೆ, ಇವರು ಅವರು ಹೀಗಿದ್ಲು, ಅಶ್ವಪತಿಯ ಹೆಂಡತಿ ಇವರು ಅವರು ಹೀಗೆ ಹಠಮಾರಿ ಇದ್ದು ಗಂಡನ ಸಾವಿಗೆ ಕಾರಣ ಆಗ್ತಾ ಇದ್ದವರು. ಅವರು ತಾಯಿ ನೋಡಿ ಮಗಳು ನೋಡ್ಬೇಕು ಅಂತಾರೆ, ತಾಯಿಯಂತೆ ಮಗಳು ನೂಲಂತೆ ಸೀರೆ ಅಂತಾರೆ. ಇವಳು ತಾಯಿನೇ ಹೀಗಿತ್ತು ಅಂತ ಕತೆ ಹೇಳೋದು. ಅಶ್ವಪತಿ ರಾಜನಿಗೆ ಎಲ್ಲೋ ಹೋದಾಗ ಯಾರೋ ಒಬ್ರು ಅನುಗ್ರಹ ಮಾಡಿದ್ರು. ಅವನಿಗೆ ಅನುಗ್ರಹದಿಂದ ಪ್ರಾಣಿಗಳ ಭಾಷೆ ತಿಳಿತಾ ಇತ್ತು.
ಅವ ಒಂದ್ ದಿವಸ ರಾತ್ರಿ ಮಲಗಿದ್ರೆ ಮಲಗ್ತಾ ಇದ್ದ ಸಂದರ್ಭದಲ್ಲಿ ಅವನ ಮಂಚದ ಕೆಳಗಡೆ ಎರಡು ಇರುವೆ ಮಾತಾಡ್ತಾ ಇತ್ತು. ಗಂಡು ಹೆಣ್ಣು ಅವು ಸರಸಲಾಪ ಮಾಡ್ತಾ ಇತ್ತು. ಚಿಕ್ಕ ಪ್ರಾಣಿಗೂ ಕೂಡ ಎಷ್ಟು ಮೋಹ ಇದೆ ಅಂತ ಅವನಿಗೆ ನಗು ಬಂದು ನಗ್ಬಿಟ್ಟ. ಹೆಂಡತಿ ಕೇಳಿದ್ರು, ಯಾಕೆ ನಗ್ಗಿ? ಸುಮ್ಮನೆ ನಕ್ಕಿ, ಸುಮ್ಮನೆ ಯಾಕೆ ನಗ್ತಾರೆ? ಯಾರು ನಗೋದಿಲ್ಲ, ಯಾಕೆ ನಕ್ಕಿ ಹೇಳ್ಬೇಕು ನೀನು ಒಂದು. ಅವನು ಹೇಳೋದಿಲ್ಲ, ಇದನ್ನು ಹೇಳಿದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ದಾರೆ. ಇದನ್ನ ಯಾರಿಗಾದ್ರೂ ಹೇಳಿದ್ರೆ ನೀನು ಸತ್ತೋಗ್ತೀನಿ ಅಂತ ಹೇಳಿದ್ದಾರೆ, ಆದ್ರಿಂದ ನಾನು ಯಾಕೆ ಹೇಳೋದಿಲ್ಲ ಅಂತ. ಸತ್ರು ಪರವಾಗಿಲ್ಲ ಹೇಳೋದು. ಆಗ ಸುಮಂತ ಹೇಳಿದ, ಅಶ್ವಪತಿ ಅವಳನ್ನು ಮನೆ ಬಿಟ್ಟು ಹೊರಗೆ ಹಾಕಿಬಿಟ್ಟ. ಅವಳನ್ನು ಅರಮನೆ ಬಿಟ್ಟು ಹೊರಗೆ ಓಡಿಸಿ ಅವನು ಬೇರೆ ಸ್ತ್ರೀಯರ ಜೊತೆಗೆ ಸುಖವಾಗಿದ್ದ. ನಿನಗೆ ಇವಳು ಒಬ್ಬಳೆ ಹೆಣ್ಣು ನಿಂತೇನಿಲ್ಲ, ಇನ್ನ ಇಬ್ಬರು ಬೇರೆ ಸುಮಿತ್ರೆ, ಕೌಸಲ್ಯ, ಇವರಿಷ್ಟು ಹೆಸರು ನಿಮಗೆ ಗೊತ್ತಿದೆ. ದಶರಥನಿಗೆ ಇವರಲ್ಲೇ 360 ಜನ ಇದ್ರು. ಇವರಲ್ಲೇ 360 ಜನ ಮದುವೆ ಮಾಡಿಕೊಂಡಿದ್ದ ಅವನು. ಯಾಕಂದ್ರೆ ದಶರಥನ ಮದುವೆ ಇದ್ರೆ ಅದು ಒಂದು ಅವನ ರಾಜಕೀಯದ ಡಿಪ್ಲೊಮಸಿ, ರಾಜಕೀಯ ತಂತ್ರ. ಪರಶುರಾಮ ದೇವರಿಂದ ತಪ್ಪಿಸಿ ಬದುಕು, ಅವರ ಜೊತೆ ಯುದ್ಧ ಮಾಡಿ ಗೆದ್ದು ಬದುಕಲಿಕ್ಕೆ ಆಗುವುದಿಲ್ಲ. ಅವರ ಕ್ಷತ್ರಿಯರನ್ನು ಕೊಲ್ಲಬೇಕು ಅಂತಿಟ್ಟಾರೆ. ದೇವರ ಇಚ್ಛೆ ಇತ್ತು ಇವನಿಂದ ರಾಮದೇವರ ಅವತಾರ ಆಗಬೇಕು ಅಂತ. ಇವನು ಬದುಕಬೇಕಾಗಿತ್ತು. ಎಲ್ಲರನ್ನೂ ಒಂದು ದಶರಥನನ್ನ ಬಿಟ್ಟ ಅಂತ ಅಪವಾದ ಬರಬಾರದು. ಹಾಗಾಗಿ ದೇವರೇ ಇವನಿಗೆ ಒಂದು ಬುದ್ಧಿ ಪ್ರೇರಣೆ ಮಾಡಿ ವ್ಯವಸ್ಥೆ ಮಾಡಿದ್ದ. ಅವನ ಅರಮನೆ ಒಳಗೆ ಒಂದಿಷ್ಟು ಕನ್ಯೆಯರನ್ನ ಪುರೋಹಿತರನ್ನ ರೆಡಿ ಇಟ್ಕೊಂಡ್ಬಿಟ್ಟಿದ್ದ. ಅವರೆಲ್ಲೂ ಹೋಗೋಂಗಿಲ್ಲ, ಕಾಯಿನಲ್ಲೇ ಇರಬೇಕು. ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ 21 ಸರ್ತಿ ಸಂಚಾರ ಮಾಡಿದ್ರು. ಹೋಗೋ ಮುಂದೆ ಬರೋ ಮುಂದೆ ಇವರು ಊರಿಗೆ ಬಂದು ಹೋಗ್ಬೇಕು. ಪರಶುರಾಮ ದೇವರು ಬರ್ತಾ ಇದ್ದಾರೆ ಅಂತ ಯಾರಾದ್ರೂ ದೂತ ಸುದ್ದಿ ತಗೊಂಡ್ಬರ್ಬೇಕು. ಭಾಗಕ್ಕೆ ಬಂದಾರೆ ಅಂತ ಒಬ್ಬರು ಪುರೋಹಿತರು ಒಂದು ಕನ್ಯೆ ಇಟ್ಕೊಂಡು ಮದುವೆ ಮಾಡ್ಕೊಳ್ಳಿ ತಗೊಂಡ್ಬಿಡ್ತಾರೆ. ಯಜ್ಞ ದೀಕ್ಷಿತರನ್ನ, ವೃತ ದೀಕ್ಷಿತರನ್ನ, ದೀಕ್ಷಾಬದ್ಧರನ್ನು ಕೊಲ್ಲೋದಿಲ್ಲ ಅಂತ ಪರಶುರಾಮ ದೇವರ ನಿಯಮ ಇತ್ತು. ಹಾಗಾಗಿ ಪರಶುರಾಮ ದೇವರು ಬಂದಾಗೆಲ್ಲ ಅವ್ನು ಮದುವೆ ಮಾಡ್ಕೊಂಡ. ಹಿಂಗ್ ಮಾಡ್ಕೊಂಡು 360 ಜನ ಇದ್ರು. ಆಗ ಸುಮಂತ ಹೇಳಿದ, ಬೇಕಾದಷ್ಟು ಜನ ಇದ್ದಾರೆ, ಇವಳೇ ಇದನ್ನು ಹೇಳ್ತಿದ್ದೇನಿಲ್ಲ, ಅವಳನ್ನು ಹೊರಗೆ ಹಾಕ, ನೀನು ಸುಖವಾಗಿರ್ತಿ. ಅಂದರೆ ಅವಳನ್ನು ಹೊರಗೆ ಹಾಕದೇ ಇರುವಷ್ಟು ಮೋಹ ಅವನಿಗೆ. ಆ ಮೋಹದಲ್ಲಿ ಮುಂದೆ 6 ದಿವಸಕ್ಕೆ ತಾನು ಪ್ರಾಣತ್ಯಾಗ ಮಾಡಬೇಕಾಯ್ತು. ರಾಮ ಮನೆ ಬಿಟ್ಟು ಅರಮನೆಗೆ ಹೋದ ಮೇಲೆ ಕೇವಲ 6 ದಿವಸ ಮಾತ್ರ ಬದುಕಿದ್ದ ದಶರಥ. ಹಾಗಾಗಿ ಹೆಣ್ಣಿಗೆ ವಶನಾದವರ ಕಥೆ ಏನಾಗುತ್ತೆ ಅಂತ ಅನ್ನೋದಕ್ಕೆ ಇತಿಹಾಸ ಸಾಕ್ಷಿ. ಅದು ಒಳ್ಳೆಯವರಿರ್ಬೋದು, ದುಷ್ಟರಿರ್ಬೋದು. ಒಳ್ಳೆಯವನಾಗಿದ್ರೆ 50 ಸಾಯ್ತಾನೆ. ರಾವಣನಂತವರು ರಾವಣ ಬಾಣಕ್ಕೆ ಪರ್ಯಾಯ ಸಾಯ್ತಾರಂತೂ ಹೆಣ್ಣನ್ನ ಒಂದು ವಸ್ತುವನ್ನಾಗಿ ಅದು ಬೇಕೇ ಬೇಕು ಅಂತ ಬೆನ್ನಟ್ಟಿದವನಿಗೆ ದುರಂತ ತಪ್ಪಿದ್ದಲ್ಲ. ಕಥಂ ವಿದಚ್ಚೇತ ದುರಂತ ಮೋಹ ಕುಟುಂಬ ಪೋಷಾಯ ನಿಜಾಯನ್ನ ಬುದ್ಧತೀರ್ಥಂ ವಿಹತಂ ಪ್ರಮತ್ತಃ ಸರ್ವತ್ರ ತಾಪತ್ರಯ ದುಃಖಿತಾತ್ಮ ನಿರ್ವಿದ್ಯತೇನ ಸ್ವಕುಟುಂಬ ರಾಮ ಹೇಳಿದರು. ಕುಟುಂಬ ಪೋಷಾಯ ನಿಜಾಯು ನ ಬುದ್ಧತೀರ್ಥಂ ವಿಹತಂ ಪ್ರಮತ್ತಃ. ಈ ಕುಟುಂಬ ಪೋಷಣೆ ಮಾಡೋದಕ್ಕೆ ಇಡೀ ಜೀವನನೇ ಕಳೆದು ಹೋಗುತ್ತೆ. ಏನೋ ಯೋಗದಲ್ಲಿ ಶಕ್ತಿ ಇದೆ ದೇಹದಲ್ಲಿ. ಹಾಗಾಗಿ ವೈರಾಗ್ಯ ಬಂದಿಲ್ಲ. ವಯಸ್ಸಾದ್ಮೇಲೆ ತಾನೇ ಬರ್ತದೆ. ವಯಸ್ಸಾದ್ಮೇಲೆ ಇನ್ನೇನು ಮಾಡೋದು? ಇನ್ನೇನು ನಮ್ದೇನು ಕೆಲಸ? ಖಾಲಿ ರಿಟೈರ್ ಆಗಿವಿ, ಇನ್ನೇನು ದೇವರು ಧರ್ಮ ಅದು ಇದು ಮಾಡೋದೇ, ಇನ್ನು ನಮಗೇನು ಬೇರೆ ಕೆಲಸ ಅಂತಾರೆ. ಯಾರು ಮಾಡ್ತಾರೆ? ಯಾರು ಮಾಡೋದು. ಅಷ್ಟು ಸುಲಭದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಚಾರ ಸಂತತಂ ಚಿಂತ ಏನಂತ ಅಂತ ಕಾಲ ನಿತ್ಯ ಮಾಡಿದರೆ ಕೊನೆ ಕಾಲಕ್ಕೆ ಬರೋದು ಕಷ್ಟ. ದಿನ ಓದಿದ್ರೇನೆ ಪರೀಕ್ಷೆ ಹೋದಾಗ ನನಗೆ ಬರೋದು ಕಷ್ಟ. ಏನು ಓದ್ದೇನೆ ಪರೀಕ್ಷೆಗೆ ಹೋಗಿ ಬರೋದು ಬಿಡ್ತೀನಿ ಅಂತ ಹೋದ್ರೆ, ಹಾಗೆ 60 ವರ್ಷ ತನಕ ಏನು ಮಾಡೇ ಇಲ್ಲ, ಒಮ್ಮೆಗೆ ಸುರಿವ ಮಾಡ್ಬಿಡ್ತೀನಿ ಅಂದ್ರೆ ರಿಟೈರ್ ಆಗಿ ಒಂದು ದಿವಸ ಪದ್ಮಾಸನ ಹಾಕೊಂಡು ಧ್ಯಾನನೇ ಶುರು ಮಾಡಿ ಅಂತ ಬರ್ಬೇಕು. ನಿತ್ಯ ಮಾಡಿದ್ರೆ ಕೊನೆಗೆ ಬಂದರೂ ಬಂದಿತ್ತು. ನಿತ್ಯ ಮಾಡಿದ್ರು ಕೆಲವರಿಗೆ ಬರುವುದಿಲ್ಲ. ಎಕ್ಸಾಮ್ ಫೋಬಿಯಾ ಅಂತಂದಿರುತ್ತೆ ಕೆಲವರಿಗೆ. ಎಲ್ಲ ಬಾಯಿಲೆ ಬರುತ್ತೆ. ಇಡೀ ಪುಸ್ತಕ ಗಟ್ಟಿ ಮಾಡಿಬಿಟ್ಟಿರ್ತಾರೆ. ನೀವೆಲ್ಲಿ ಕೇಳಿದ್ರು ಉತ್ತರ ಹೇಳ್ತಾರೆ. ಎಕ್ಸಾಮ್ ಹಾಗೆ ಹೋಗಿ ಕ್ವಶನ್ ಪೇಪರ್ ಕೈಲಿ ಬಂತು ಅಂದ್ರೆ ಕೈಕಾಲು ನಡೆದಕ್ಕೆ ಶುರುವಾಗ್ತದೆ. ಎಚ್ಚರಿತ ಬಿಡ್ತಾರೆ. ಆಟೋದಲ್ಲಿ ಹ್ಯಾಕ್ ಮನೆ ಕಳಿಸ್ತಾರೆ. ಟೀಚರ್ ಹೋಗಿ ಮನೆಗೆ ಹೋಗೋದು ಇನ್ನು ಆಗೋದಿಲ್ಲ. ಹಾಗಾಗಿ ಎಕ್ಸಾಮ್ ಫೋಬಿಯಾ ಆಯಿತು ಅಂದ್ರೆ ಓದಿದ್ರೆ ಬರುವುದಿಲ್ಲ, ಇನ್ನು ಓದ್ತೇನೆ ಬರುವುದಿಲ್ಲ. ಹಾಗಾಗಿ ಕೌಮಾರ ಆಚರಣೆ ಪ್ರಾಜ್ಞ ಧರ್ಮಾನ್ ಭಾಗವತಾನಿ ಅಂತ ಸಣ್ಣವನಿಂದಾಗಿಲ್ಲ ಮಾಡಿದ್ರೆ ಏನಾದರೂ ಒಂದಿತ್ತು ಹೊರತಾಗಿ ಸುಲಭದಲ್ಲಿ ಬರುವುದಿಲ್ಲ.
ಹಾಗಾಗಿ ವಯಸ್ಸಾದ್ಮೇಲೆ ಬರ್ತದ್ರಿ. ಅಂದ್ರೆ ನಿರ್ವಿದ್ಯತೇನ ಸ್ವಕುಟುಂಬ ರಾಮ. ಚಿಕ್ಕವರಿದ್ದಾಗ ಜವಾಬ್ದಾರಿ ದುಡಿಬೇಕು, ಮಾಡಬೇಕು. ವಯಸ್ಸಾದ ಮೇಲೆ ಇನ್ನಷ್ಟು ದಿವಸ ಇರ್ತೀನಿ, ಹೋಗೋದ್ರೊಳಗೆಲ್ಲ ಬಂದ್ ಮಾಡಿಡಬೇಕು ಎಲ್ಲ ಕುಟುಂಬಕ್ಕೆ. ನನ್ನ ನಂತರ ಏನು ತೊಂದರೆ ಆಗದೆ ಇದ್ದಂಗೆ ನಾನು ಮಾಡಿಡಬೇಕು ಅಂತ ಶುರು ಮಾಡ್ಕೊತಾನೆ. ಇನ್ನು ಕೆಲವರಿಗಂತೂ ಚಿಕ್ಕವರಿದ್ದಾಗ ಒಳ್ಳೆ ಧರ್ಮಕರ್ಮ ಆಚರಣೆಯಲ್ಲೇ ಕಾಲ ಕಳೆದಿರ್ತಾರೆ. ವಯಸ್ಸಾದ್ಮೇಲೆ ಇಷ್ಟು ಸಂಜೆ ಮಾಡಿಬಿಟ್ಟು ರೀ, ಏನ್ ತಿಂದಿಲ್ಲ, ಅವನಿಲ್ಲ, ಜೀವನದಲ್ಲಿ ಏನು ಹೋಗಿಸಿಲ್ಲ, ಇನ್ನು ಇರೋಷ್ಟು ದಿವಸ ಸ್ವಲ್ಪ ತಿಂದು ಸಾಯ್ಬೇಕು. ಹೀಗಾದರೂ ಇಲ್ಲ. ಒಬ್ಬರಿದ್ರು ಪಾಪ ಹೋದ್ರು ಬಹಳ ಒಳ್ಳೆಯವರು, ಒಳ್ಳೆ ಸದಾಚಾರಗಳೇ. ವಯಸ್ಸಾದ್ಮೇಲೆ ಒಂದು ಸ್ವಲ್ಪ ಈ ಮೋಹ ಶುರು ಆಗ್ಬೋದು. ಇನ್ನೇ ನಾವು ಬರೀ ಕಟ್ಟದಲ್ಲೇ ಹೋಗ್ಬಿಡು ಜೀವನ, ನಾವೇನು ಯಾವಾಗ ಸುಖ ಪಡೋದು, ತಿಂದು ನೋಡೋದು ಯಾವಾಗ, ಇನ್ಮೇಲೆ ಮಾಡಬೇಕು ಅಂತ. 70 ವರ್ಷ 70-75 ಆಗ್ತಿತ್ತು. ಮನೆ ತುಂಬ ಮೊಮ್ಮಕ್ಕಳು ಬೇರೆ 4-5 ಜನ ಮೊಮ್ಮಕ್ಕಳು, ಮನೆಯಲ್ಲಿ ಮಕ್ಕಳು. ರಾತ್ರಿ ಆಯ್ತು ಅಂತಂದ್ರೆ ಹೆಣ್ಣು ಕೊಡಬೇಕು. ಏನ್ ಬ್ರಾಹ್ಮಣ ಫರಾಳ ಅಂತ ತಿನ್ನೋದು ಹೊಲಕ್ಕಿದ್ರೆ ಮಕ್ಕಳು ಹಳ್ಳಿ ಇಡ್ತಿದ್ರು. ಮತ್ತೆ ಅದನ್ನು ಬಿಟ್ಟಿದ್ರೆ ಸಡನ್ ಅವೆರಡರಲ್ಲಿ ಜೀವನ ಹೋಗ್ಬಿಡು. ಹೆಂಡತಿ ಒಂದಿಷ್ಟು ಅವಲಕ್ಕಿ ಹಳ್ಳಿಟ್ಟು ಕಲಿಸಿಕೊಟ್ರು ಅಂದ್ರೆ ನಂಗಷ್ಟು ಕೊಡು ಅಂತ ಎಲ್ಲ ಮೊಮ್ಮಕ್ಕಳು ಹೋಗಿ ಕೂತ್ಕೋಬೇಕು. ಆ ಮೊಮ್ಮಕ್ಕಳು ಹೋಗಿ ಎಲ್ಲ ಹೋಗಿ ಕೂತ್ಕೊಂಡ್ರೆ ಈ ಮುದುಕ ಒಳಗೆ ಹೋಗಿ ಬಾರ ಹಾಕ್ಬಿಡ್ತಾರೆ ದೇವ್ರ ಮನೆ ಒಳಗೆ. ಹೆಂಡತಿ ಬೈಬೇಕು, ಮಕ್ಕಳು ಬಂದು ಕೇಳ್ತಾರೆ ಸ್ವಲ್ಪ ಕೊಡ್ರಿ ಏನಾಯ್ತು ಅಂತ. ಅವರಿಗೆ ಇನ್ನ ಬೇಕಾದಷ್ಟು ತಿಂತಾರೆ, ನಾನು ಯಾವಾಗ ತಿನ್ಬೇಕು, ನಾನು 8 ದಿವಸ ಇರ್ತೀನಿ, ನಾನು ತಿನ್ಬೇಕು ಅಂತ ಹೇಳಿ ಬಾಗ ಹಾಕೊಂಡು ತಿಂತಾ ಇದ್ದೆ. ನಾವು ನೋಡಿದ ಕಥೆ. ಹೀಗಾಗಿ ವಯಸ್ಸಾಗಿಬಿಟ್ಟು ಇನ್ನು ನಂದೇನೊಂದು ವೈರಾಗ್ಯ ಬರ್ತದೆ ಅಂತೇನಿಲ್ಲ. ನಿರ್ವಿದ್ಯತೆ ಸ್ವಕುಟುಂಬ ರಾಮ. ವಯಸ್ಸಾದದ್ದು ಕೂಡ ಒಂದೊಂದು ಹೆಚ್ಚು ಮೋಹಕ್ಕೆ ಕಾರಣ ಆಗುವ ಪ್ರಸಂಗವೂ ಉಂಟ. ವಿತ್ತೇಷು ನಿತ್ಯಾಭಿನಿವಿಷ್ಟಚೇತ ವಿದ್ವಾಂಸ್ಯ ದೋಷಂ ಪರವಿತ್ತ ಹತ್ತು ವ್ಯತ್ಯೇಹ ಜಾತಾಪ್ಯಜಿತೇಂದ್ರಿಯ ತದಶಾಂತಕಾಮೋ ಹರದೇ ಕುಟುಂಬಿ. ಅದರಲ್ಲೂ ದುಡ್ಡಿನ ಮೋಹ ಹೇಗಿದೆ ನೋಡ್ರಿ. ದುಡ್ಡಿಗೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ತಯಾರಾಗ್ತಾನೆ ಮನುಷ್ಯ. ಪಾಪ್ರಿ ಗೊತ್ತಿಲ್ಲ ಅದಕ್ಕೆ ಮಾಡ್ತಾರೆ ಅಂತೇನೇನೋ. ವಿದ್ವಾಂಸ್ಯ ದೋಷಂ ಪರವಿತ್ತ ಹತ್ತು, ಗೊತ್ತಿದ್ರು ಹೀಗೆ ಮಾಡ್ತಾರೆ. ದುಡ್ಡು ಕಳು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಪರಲೋಕದಲ್ಲಿ ಶಿಕ್ಷೆ ಆಗುತ್ತೆ, ಯಾವುದೇ ಹೊಡಿತಾರೆ, ಅದು ಮಾಡ್ತಾರೆ ಅಂತ ಬಿಡಿ. ಶಾಸ್ತ್ರ ಓದೋರಿಗೆ, ಪುರಾಣ ಕೇಳಿದವರಿಗೆ ಗೊತ್ತಿರಬಹುದು. ಆದರೆ ಇಲ್ಲೇ ಕಳು ಮಾಡಿದ್ರೆ ಹೊಡಿತಾರೆ, ಜೈಲಿಗೆ ಹಾಕ್ತಾರೆ, ಕಾಲು ಬಿಡ್ತಾರೆ, ಶಿಕ್ಷೆ ಆಗುತ್ತೆ ಅಂತ ಎಷ್ಟು ಗೊತ್ತಿಲ್ಲ. ಎಲ್ಲರಿಗೂ ಗೊತ್ತಿದ್ರೂ ಮಾಡ್ತಾರೆ. ಯಾಕಂದ್ರೆ ದುಡ್ಡಿನ ಮೇಲೆ ಅಂತ. ವಿತ್ತೇಷು ನಿತ್ಯಾಭಿನಿವಿಷ್ಟ ಚೇತ ವಿದ್ವಾಂಶ್ಚ ದೋಷಂ ಪರವಿತ್ತ ಹತ್ತು. ಗೊತ್ತಿದ್ರೂ ಮಾಡ್ತಾರೆ. ವಿದ್ವಾನ ಪಿತ್ತಂ. ಈ ತಿಳಿದೇ ಇದ್ದವ್ರು ಹಿಂಗೆ ಮಾಡ್ತಾರೆ ಅಂತ ತಿಳ್ಕೊಬೇಡ್ರಪ್ಪ. ತಿಳಿದವ್ರ ಕಥೆಯನ್ನು ಇಷ್ಟೇ ಅಂದ್ರು ಅಲ್ಲಾದ. ಅವ್ರು ತಿಳಿದೇ ಮಾಡ್ತಾರೆ, ತಿಳಿದು ಮಾಡ್ತಾರೆ, ಇಷ್ಟೇ ವ್ಯತ್ಯಾಸ. ಹಂಗಾಗಿ ವಿದ್ವಾಂಸರು ಓದ್ಕೊಟ್ಟಾರೆ ಅದು ಮಾತ್ರ ಅವರಿಗೆಲ್ಲ ಮೋಕ್ಷ ರಿಸರ್ವೇಶನ್ ಆಗಿದೆ ಅಂತೇನಿಲ್ಲ. ಮೋಕ್ಷದ ಟಿಕೆಟ್ ಬುಕ್ ಆಗಿಬಿಟ್ಟಿದೆ, ಹೋಗ್ತಾರೆ. ಅವ್ರು ಹಿಂಗೆ ತಿಳ್ಕೊಬೇಡಿ. ಅವರಿಗೆ ಮೋಕ್ಷ ಬೇಗ ಆಗೋದೇ. ಅವರೆಲ್ಲ ನಿಮ್ಮನ್ನು ಕಳಿಸ್ತಾರೆ. ಬರೀ ವಿದ್ವಾಂಸರೆಲ್ಲ ನಿಮ್ಮನ್ನು ಕಳಿಸ್ಲಿಕ್ಕಿರೋ ಏಜೆಂಟ್ ಇದ್ದಾಗ ಪಾಪ. ಧರ್ಮ ಮಾಡ್ರಿ, ಸಾಧನೆ ಮಾಡ್ರಿ ಅಂತ ನಿಮ್ಮನ್ನು ಕಳಿಸೋದ್ರಲ್ಲಿ ಹೋಗ್ಬಿಡು. ಓದುತ್ತಿರ್ತಾರೆ ನೋಡಿ ಬೆಂಗಳೂರು ಧರ್ಮಸ್ಥಳ ಉಡುಪಿ ಅಂತ ಕಳಿಸ್ತಾರಲ್ಲ. ನಾನು ಮೋಕ್ಷಕ್ಕೆ ಹೋಗಿ ಮಂದಿರ ಕಳಿಸೋದ್ರಲ್ಲಿ ತಮ್ಮ ಸಾಧನೆ ಆಗೋದೇ. ವಿದ್ವಾಂಶ್ಚ ದೋಷಂ ಪರವಿತ್ತ ಹತ್ತು. ತಿಳಿದು ಹೀಗೆ ಮಾಡ್ತಾರೆ. ಹಾಗಾಗಿ ವಿಮೋಹಿತೋಯಂ ಜನ ಈಶ ಮಾಯೆಯ ತ್ವದೀಯ ತ್ವನ್ನ ಭಯಂಕರ ಸುಖಾಯ ದುಃಖ ಪ್ರಭವೇಷು ಸಜ್ಜತೆ ಗೃಹೇಷು ಯೋಷಿತ್ ಪುರುಷಶ್ಚ ವಂಚಿತಃ. ಸಾಮಾನ್ಯವಾಗಿ ಹೇಳೋ ಕಾಲದಲ್ಲಿ ಹೆಂಡತಿ ಬಂಧನ, ಮಕ್ಕಳ ಬಂಧನ ಅಂತ ಹೇಳ್ತಾ ಇಷ್ಟೇ ಹೇಳ್ತಾರೆ. ಹೆಣ್ಣಿಗೆ ಸಾಧನೆ ಬೇಕಾಗಿದೆ ಅಂದ್ರೆ ಅದಕ್ಕೆ ಹೇಳಿದ್ರು ಯೋಷಿತ್ ಪುರುಷಶ್ಚ ವಂಚಿತಃ. ಹೆಂಡತಿ ಮಕ್ಕಳು ತನ್ನ ಮೊಹದಲ್ಲಿ ಗಂಡ ಹೋದ್ರೆ, ಗಂಡ ಮಕ್ಕಳು ತನ್ನ ಮೊಹದಲ್ಲಿ ಹೆಂಡತಿಗೂ ಹಾಗೆ ಆಗೋದು. ನನ್ನ ಗಂಡ ನನ್ನ ಮಕ್ಕಳು ತನ್ನ ಮೊಹದಲ್ಲಿ ಹೆಂಡತಿ ಬಂಧನ, ನನ್ನ ಹೆಂಡತಿ ನನ್ನ ಮಕ್ಕಳು ತನ್ನೋದ್ರಲ್ಲಿ ಗಂಡನಿಗೆ ಬಂಧನ. ಹೊರತಾಗಿ ಹೆಣ್ಣಷ್ಟೇ ಬಂಧಕ ಅಂತೇನಿಲ್ಲ. ಮತ್ತು ಹೆಣ್ಣಿಗೂ ಮೋಕ್ಷ ಇದೆ ಅಂತ ಆಮೇಲೆ ಮೋಕ್ಷ ಮಾರ್ಗದಲ್ಲಿ ಅವಳಿಗೂ ಬಂಧನ ಇದೆ. ಆದರೆ ಪುರುಷನಿಗೆ ಸಾಧನೆಯನ್ನು ಬಹಳ ಹೇಳಿದ್ದಾರೆ ಅಂತ ಕಾರಣಕ್ಕಾಗಿ ಅವನಿಗೆ ಬಂಧನ ಬಹಳ ಅಂತ ತೋರಿಸ್ತಾರಷ್ಟೇ. ಸಾಧನ ಮಾರ್ಗದಲ್ಲಿ ಬಂಧನ ಈಗ ಸ್ತ್ರೀಗೆ ಇಲ್ವೇ ಇಲ್ಲ. ಸ್ತ್ರೀ ಸರಳವಾಗಿ ಮೋಕ್ಷಕ್ಕೆ ಹೋಗೇ ಬಿಡ್ತಾಳೆ ಅಂತೇನಿಲ್ಲ.
ಅವಳಿಗೂ ಸಂಸಾರ ಅಂತ ಬಂಧನ ಉಂಟೆ ಉಂಟು. ಮಮೇಶ ಕಾಲೋಚಿತ ನಿಷ್ಫಲೋಗತೋ ರಾಜ್ಯಸ್ತ್ರೀಯನ್ನರ್ಧವದಸ್ಯ ಭೂಪತೆ ಮತ್ಯಾತ್ಮ ಬುದ್ಧೇ ಸುತದಾರ ಕೋಶೆ ಸ್ವಾದ್ಯಮಾನಸ್ಯ ದುರಂತ ಚಿಂತೆಯ. ಹಾಗಾಗಿ ಇಲ್ಲಿ ತನಕ ಏನಿವೆಲ್ಲ ಬರೀ ವೈರಾಗ್ಯ ವೈರಾಗ್ಯ ಅಂತೀರಿ ಸ್ವಾಮಿ. ಏನೋ ಬ್ರಾಹ್ಮಣರು ಗತಿ ಇಲ್ಲ, 2 ಹೊತ್ತು ತಿನ್ನೋದೇ ಕಷ್ಟ, ಒಂದು ಜೊತೆ ಹೋದ್ರ 2 ಹೊತ್ತು ಊಟ ಸಿಗೋದು ಕಷ್ಟ. ಹಂಗಾಗಿ ಸುಮ್ಮನೆ ಹೆಂಗೂ ಕಷ್ಟಪಡೋದೇ ನಿಜ, ಸುಮ್ಮನೆ ಕಷ್ಟಪಡೋದ್ರ ಬದಲಿ ವೈರಾಗ್ಯ ತಾಳಿ ಬಿಟ್ಟರೆ ಗಾಳಿ ಹೊಂಟಾಗ ಕೃಷ್ಣಾರ್ಪಣ ಅಂದ್ಬಿಡುವುದು. ಹಂಗೂ ಹಿಂಗೂ ಏನೋ ಮಾಡಿದ್ರೆ ವೈರಾಗ್ಯ ತಾಳಿದ್ರೆ ದೇವರಾದ್ರು ಅಲ್ಲಾನು ಅಂತ ಹೇಳಿ ಗತಿಯಿಂದ ಎದ್ದಕ್ಕೆ ವಿರಕ್ತರಾಗ್ತಾರೆ. ಎಲ್ಲ ಇದ್ದು, ಸಂಪತ್ತಿದ್ದು, ಭೋಗ ಮಾಡುವ ಸಾಮರ್ಥ್ಯ ಇದ್ದು, ಎಲ್ಲಾದ್ರೂ ಇದ್ದವರೇ ವಿರಕ್ತರಾಗಬೇಕು. ಅಂದ್ರೆ ಎಲ್ಲ ಇದ್ದವರು ವಿರಕ್ತರಾಗ್ತಾರೆ. ಅವರೆಲ್ಲ ಇದು ಶಾಶ್ವತ ಅಲ್ಲ, ಇದು ನಮಗೆ ಪ್ರಯೋಜನಕಾರಿ ಅಲ್ಲ ಅಂತ ತಿಳ್ಕೊಂಡು ರಾಜರು ಕೂಡ ವಿರಕ್ತರಾಗಿದ್ದಾರೆ ಅಂತ ರಾಜರ ಚರಿತ್ರೆಯನ್ನು ರಾಜರ ಮುಖಾಂತರ ಹೇಳುತ್ತಾರೆ. ಮುಕುಂದ ಮಹಾರಾಜನ ಪ್ರಾರ್ಥನೆಯನ್ನು ಹೇಳ್ತಾರೆ. ಮಮೇಶ ಕಾಲೋಜಿತ ನಿಷ್ಫಲೋಗತು ರಾಜ್ಯಸ್ತ್ರೀಯೋನ್ನರ್ಧಮದಸ್ಯ ಭೂಪತೆ ಮರ್ತ್ಯಾತ್ಮ ಬುದ್ಧೇ ಸುತದಾರ ಕೋಶೇಶ್ವಸಜ್ಜಮಾನಸ್ಯ ದುರಂತ ಚಿಂತೆಯ. ಮುಚುಕುಂದನ ಮಾತನ್ನು ಹೇಳ್ತಾರೆ. ಮುಚುಕುಂದ ಮಹಾರಾಜ ದೇವತೆಗಳಿಗೆ ಸಹಾಯ ಮಾಡಲಿಕ್ಕೆ ಹೋದನು. ದೇವತೆಗಳಿಗೆ ಯುದ್ಧದಲ್ಲಿ ಗೆದ್ದುಕೊಟ್ಟ ಯುದ್ಧವನ್ನು ದೇವತೆಗಳು ಹೇಳಿದ್ರಂತೆ, ಏನು ಬೇಕು ಕೇಳಬಹುದು, ಕೊಡ್ತೀವಿ, ಮೋಕ್ಷವನ್ನು ಬಿಟ್ಟು ಅಂದರು. ಏನಾದರೂ ಕೇಳೋ ಅಂದ್ಕೊಳ್ಳೆ ಮೋಕ್ಷನೇ ಕೊಡಿದ್ರಿ ನೀವು, ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಬರುವುದಿಲ್ಲ, ಆ ಸಾಮರ್ಥ್ಯ ನಮ್ದಲ್ಲ, ನಾವು ಮುಕ್ತರಲ್ಲ, ನಾವು ಕೇಳಿ ಪಡಿಬೇಕು, ಮೋಕ್ಷವನ್ನು ಪಡಿಬೇಕಾದವರಿಂದ ಮೋಕ್ಷ ಬಿಟ್ಟು ಏನಾದರೂ ಕೇಳ್ಕೊ. ಭಗವಂತನಿಗೆ ಅವನು ದ್ವಾಪರ ಯುಗದ ಕೊನೆಯ ಕಾಲದಲ್ಲಿ ಕಾಲಯವರನ್ನು ಸಂಹಾರ ಮಾಡಬೇಕು ಅಂತ ಭಗವಂತ ಇಚ್ಛೆ ಮಾಡಿಕೊಂಡಿದ್ದ. ಹಾಗಾಗಿ ಅವನಿಗೆ ಬುದ್ಧಿ ಪ್ರೇರಣೆ ಮಾಡಿದ. ಏನು ಬೇಕಾದ್ರೂ ಕೇಳ್ಕೊಂಡು ನಿದ್ದೆ ಕೇಳ್ದ. ಯುಗಗಳ ಕಾಲ ನಿದ್ದೆ, ಬರೀ ನಿದ್ದೆ ಅಷ್ಟೇ ಅಲ್ಲ, ಎಬ್ಬಿಸಿದವರು ಸಾಯಬೇಕು. ನಮ್ದು ಯಾರು ಸದ್ಯ ಹೋಗ್ಬೇಕು, ಆಮೇಲೆ ನಿದ್ದೆ ಕೇಳೋದು. ಮಲ್ಕೊಂಡ್ರು, ಆಯ್ತು ಅಂತ ಹೇಳಿ ಮಲಗಿದ. ಮುಂದೆ ಕಾಲಯವನ ಕೃಷ್ಣನನ್ನು ಕೊಲ್ಲಬೇಕು ಅಂತ ಬೆನ್ನಟ್ಟಿದ್ರೆ ಕೃಷ್ಣ ಓಡ್ಲಿಕ್ಕೆ ಶುರು ಮಾಡ. ನೋಡ್ರಿ, ಈ ಶತ್ರುವಿನ ಮೇಲೆ ಆಕ್ರಮಣ ಮಾಡುವಂತೆ ಶತ್ರುವಿನಿಂದ ಬೆನ್ನು ತೋರಿಸಿ ಓಡೋದು ಒಂದು ಯುದ್ಧದಲ್ಲಿ ಗೆಲ್ಲುವ ಕಲೆ. ಅದು ಸೋಲುವುದು ಗೊಂದಿದ್ದೇ ಇದ್ದದ್ದು ಯಾರಿಗೆ ಗೊತ್ತಿಲ್ಲ, ಅವನಿಗೆ ಗೆಲ್ಲಲಿಕ್ಕೆ ಆಗುವುದು. ಅದಕ್ಕೆ ಸೋತು ಗೆಲ್ಲಬೇಕು. ಮನುಷ್ಯ ಗೆದ್ದು ಸೋಲಬಾರದು, ಗೆದ್ದು ಸೋಲಬಾರದು. ಬಹಳ ಶ್ರೀಮಂತಿಕೆಯಲ್ಲಿ, ಬಹಳ ತತ್ವದಲ್ಲಿ, ಬಹಳ ಒಳ್ಳೆ ಕಾಲದಲ್ಲಿ ಬದುಕಿ ಕೊನೆ ಕಾಲದಲ್ಲಿ ಕಷ್ಟಪಡಬಾರದು. ಏನಾದರೂ ಕಷ್ಟಪಡುವುದಿದ್ರೆ ಮತ್ತೆ ಕಷ್ಟಪಡಬೇಕು. ಬಡತನ ಎಲ್ಲ ಕಳೆದ ಮೇಲೆ ಆಮೇಲೆ ಸುಖವಾಗಿರ್ಬೇಕು. ಆಮೇಲೆ ಮನುಷ್ಯ ಅದನ್ನು ಸಹನ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅದಕ್ಕೆ ಸೋತು ಗೆಲ್ಲು ಅಂದಿದ್ರು, ಗೆದ್ದು ಸೋಲಬಾರದು. ಸೋಲು ಗೆಲುವಿನ ಒಂದು ಮೆಟ್ಲ ಅಂತ ಸೋತ್ರೆ ತಪ್ಪಿಲ್ಲ.
ಕಾಂ ಪರ್ಯಟಂತ್ವಾ ಮಗನಯ್ಯ ದುರ್ಮದ. ಹೀಗೆ ಸಂಚಾರ ಮಾಡ್ತಾ ನನಗೆ ಜನ ಕೊಡ್ತಾ ಇರೋ ಮರ್ಯಾದೆ ನೋಡಿ ನನ್ನಂಥವ್ರು ಯಾರಿದ್ದಾರೆ ಅಂತ ಅಹಂಕಾರಿಯಾಗಿ ನಿನ್ನನ್ನೇ ಮರೆತು ಬಿಟ್ಟಿದೆ. ಮಗನಯ್ಯ ದುರ್ಮದ, ನಿನ್ನನ್ನೇ ಮರೆತು ಸಂಚಾರ ಮಾಡ್ತಾ 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 ಕಾಲ ವ್ಯರ್ಥ ಆಗಿ ಕಳೆದು ಬಿಟ್ಟೆ. ಆದರೆ ಕೂತಿದ್ದು ರಥದಲ್ಲಿ ಅಡ್ಡಾಡಿದ್ದ ಆನೆ ಮೇಲೆ ನೆಲದ ಮೇಲೆ ಕಾಲೇ ಇಟ್ಟಿಲ್ಲ. ಕೂಡ್ಲಿಕ್ಕೂ ಬಂಗಾರದ ಚೇರು, ಬಂಗಾರದ ಕುರ್ಚಿ ಅಂತ. 450 ಕೋಟಿ ರೂಪಾಯಿ ಮನಿ ಅಂತೆ. ಜಪಾನ್ನಿಂದ ಯಾರೋ ಬಂದು ಮಾಡಿಕೊಟ್ಟರು. ಮಗಳ ಮದುವೆಗೆ ಒಂದೊಂದು ಲಗ್ನ ಪತ್ರಕ್ಕೆ 15,000, ಒಂದೊಂದು ಲಗ್ನ ಪತ್ರಕ್ಕೆ 15,000 ಖರ್ಚು ಮಾಡಿ ಮಾಡ್ತಿದ್ದಾರೆ. ಇದಕ್ಕೆ ಅಂತಾರೆ ಯಾರಿಗೂ ರೊಕ್ಕ ಎಲ್ಲ ಮುಂದೆ ಜಾತ್ರೆ ಅಲ್ಲ, ಮಗಳ ಮದುವೆ. ನಮ್ಮ ಕಡೆಗೆ ಯಾರಿಗೋ ರೊಕ್ಕ ಎಲ್ಲ ಮುಂದೆ ಜಾತ್ರೆ ಅಂತಾರೆ, ಯಾರಿಗೋ ರೊಕ್ಕ ಮಗಳ ಮದುವೆ ಅಂತ ಕರಿಬಹುದು. ಹೀಗೆ ನಾನು ಓಡಾಡಿದೆ. ಅಹಂಕಾರದಿಂದ ಇದ್ದೆ, ನನ್ನ ಸಮಾನ ಯಾರು ಅಂತ ಅಂದ್ಕೊಂಡೆ. ಮನೆಗೆ ಏನಾಯ್ತು? ಪುರಾರಥೈರ್ಯೇವ ಪರಿಷ್ಕೃತೈಶ್ಚರಂ ಮತಂಗಜೈರ್ವ ನರದೇವ ಸಮುದ್ದಿತಃ ಸಯೇವ ಕಾಲೇನ ದುರತ್ಯಯೇನ ಕಲೇವರೋ ವಿಟ್ ಕ್ರಿಮಿ ಭಸ್ಮ ಸಮುದ್ದಿತಃ. ಮುಚ್ಚುಕುಂದ ಅಂತ ಸ್ವಾಮಿ ರಾಜ ಮೇಲೆ ಕೂತಿದ್ದೆ, ಆನೆ ಮೇಲೆ ಬಂಗಾರದ ರಥ, ಅರಮನೆ ಎಲ್ಲ ಓಡಾಡ್ತಾ ಇದ್ದೆ. ಕೊನೆಗೆ ಮರಣ ಹೊಂದಿದ್ರೆ ಸ್ವಲ್ಪ ಹೋಗ್ಬಿಟ್ರೆ ಈ ಶರೀರ ಏನಾಗುತ್ತೆ? ಬಿಟ್ಟು ಕ್ರಿಮಿ ಭಸ್ಮ ಸಮುದ್ರಿತ. 3 ಅವಸ್ಥೆ ಇದೆ. ಒಂದ ಬೂದಿ ಆಗ್ಬೇಕು, ಬೆಂಕಿಯಲ್ಲಿ ಹಾಕಿದ್ರೆ ಬೂದಿ, ಇಲ್ಲ ಭಸ್ಮ ಆಗಬೇಕು, ಇಲ್ಲೇ ಇದ್ರೆ ಕ್ರಿಮಿ ಆಗಬೇಕು. ಭೂಮಿಯಲ್ಲಿ ಉಳಿದ್ರೆ ಕ್ರಿಮಿ ಆಗಿಬಿಟ್ಟು ಸುಟ್ಟಿಂದ ಹಾಕಬೇಕು, ಕ್ರಿಮಿ ಆಗಬೇಕು. ಇಲ್ಲ ಅಂದ್ರೆ ಮಲ ಆಗಬೇಕು, ಬಿಟ್ಟು ಆಗಬೇಕು. ಇದು ಮಲ ಆಗಬೇಕು. ಅಂದ್ರೆ ಈ ಜಗತ್ತಲ್ಲಿ ಯಾರು ಗತಿ ಮಾಡೋದು ನಾವು ನೋಡಿವಿ. ಇಲ್ಲ ಬೆಂಕಿಲಿ ಹಾಕ್ತಾರೆ, ಇಲ್ಲ ಭೂಮಿಲಿ ಹಾಕ್ತಾರೆ. ಆದ್ರಿಂದ ಪೂಜೆ ಆಗ್ಬೋದು, ಇಲ್ಲ ಹುಳು ಆಗ್ಬೋದು. ಮಲ ಹೆಂಗಾಗುತ್ತೆ? ಮಲ ಹೆಂಗಾಗುತ್ತೆ ಅಂದ್ರೆ ಎಲ್ಲ ಹಣೆ ಭಾಗದಲ್ಲಿ ಸಂಸ್ಕಾರ ಕೂಡ ಇರುವುದಿಲ್ಲ. ಎಲ್ಲೋ ದಾರಿಯಲ್ಲಿ ಬರೋ ಕಾಲಕ್ಕೆ ಅರಣ್ಯದಲ್ಲೋ ಕಾಡಿನಲ್ಲೋ ಅಲ್ಲೋ ಎಲ್ಲೋ ಎಲ್ಲ ಸತ್ತು ಹೋಗ್ಬಿಟ್ರೆ ಯಾವ್ದಾದ್ರು ಪ್ರಾಣಿ ಮುಂದಿದ್ದು ಹಾಕ್ಬಿಟ್ಟು ಅಂದ್ರೆ ಪ್ರಾಣಿಯ ಮಲ ಹಾಕ್ಬಿಡ್ತೀವಿ ಶರೀರ. 5-6 ತಿಂಗಳ ಕೆಳಗೆ ಭೋಪಾಲ್ ಹಾಸ್ಪಿಟಲ್ ಒಂದು ಘಟನೆ ಆಗಿದೆ. ಮಾರ್ಚರಿ ಒಳಗೆ ಒಬ್ಬ ಶರೀರ ಇಟ್ಟಿದ್ರು, 3-4 ದಿವಸ ಇಟ್ಟಿದ್ರು. ಆಮೇಲೆ ಅವ್ರು ಬಂದು ಯಾರೋ ಬಂದು ಬಿಡಿಸೋಬೇಕು ಅಂತ ಹೋದ್ರೆ ಇದ್ದಿದ್ದೆ ಬರೀ ಕೆಲಸ ಡಿಗ್ರಿ ಎಲ್ಲ ತಿಂದು ಹಾಕ್ಬಿಡ್ತಿದ್ರು. ಬರೀ ಎಲ್ಲ ಬಟ್ಟೆ ಹೊಡ್ಕೊಂಡ್ಬಿಟ್ಟಿತ್ತು. ಸರ್ಕಾರಿ ಹಾಸ್ಪಿಟಲ್ ಬಂದರೆ ಇದ್ದವರಲ್ಲ, ಸತ್ತವರು ಸೇಫ್ ಅಲ್ಲ. ಹಾಗಾಗಿ ಅರಣ್ಯದಲ್ಲಿ ಬರೋ ಕಾಲಕ್ಕೆ ಯಾವ್ದಾದ್ರು ಪ್ರಾಣಿ, ಹುಲಿ, ತೋಳ, ಚಿರತೆ, ಸಿಂಹ ಆಕ್ರಮಣ ಮಾಡಿ ಇವನು ತಿಂದು ಹಾಕ್ಬಿಡ್ತು ಅಂದ್ರೆ ಇವನ ಶರೀರ ಆ ಪ್ರಾಣಿಯ ಮಲ ಆಗ್ಬಿಡ್ತು. ಹಾಗಾಗಿ ವಿಟ್ಟು ಭಸ್ಮ ಸಮರ್ಪಿತ, ಬೂದಿಯಾಗಿ ಹುಳುವಾಗಿ ಮಲವಾಗಿ ಹೋಗುವ ಈ ಶರೀರದ ಮೇಲೆ ಎಷ್ಟು ಮೋಹ. ಈ ಶರೀರದ ಮೇಲೆ ಮೋಹದಿಂದಲೇ ನಾನು ಇಡೀ ಜೀವನವನ್ನು ವ್ಯರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ. ಹಾಗಾಗಿ ಎಲ್ಲವನ್ನು ಬಿಟ್ಟರು ದೇಹಾಭಿಮಾನ ಬಿಡುತ್ತೆ. ಎಲ್ಲ ವೈರಾಗ್ಯ ಹೇಳುವುದು ಅಲ್ಲಿಗೆ ಮುಟ್ಟು ಕೊನೆ ದೇಹದ ಅಭಿಮಾನ ಬಿಡುವ ಸಲುವಾಗಿ ವೈರಾಗ್ಯ ಶುರು ಮಾಡುವುದು. ಈ ದೇಹದ ಮೇಲೆ ಅಭಿಮಾನ ಎಷ್ಟು? ದೇಹ ಬೇರೆ, ನಾನು ಬೇರೆ ಅಂತ ಗೊತ್ತು. ಆದ್ರೂ ಅಭಿಮಾನ ಎಷ್ಟಿದೆ ಅಂದ್ರೆ ಸುಡಿಸಿ ಒಳಗೆ ಬಿಟ್ಟು ಬರೀತಾರೆ, ದೇಹವೇ ನಾನು ಅನ್ನುವಂತೆ ವ್ಯವಹಾರ ಮಾಡುವಷ್ಟು ಅಭಿಮಾನ ಅದರ ಮೇಲೆ. ನಾನ್ ಬೆನ್ನು, ನನ್ನ ತಲೆ, ನನ್ನ ಕೈ, ನನ್ನ ಕಾಲು ಅಂತಾನೆ. ಆದ್ರೆ ಯಾರಾದ್ರೂ ಹೊಡೆದ್ರೆ ನನಗ್ಯಾಕೆ ಹೊಡೆದಿ ಅಂತ, ಮನೆಗೆ ಹೊಡೆದ್ರೆ ನನಗ್ಯಾಕೆ ಹೊಡೆದಿ ಅಂತ ಅನ್ನೋದಿಲ್ಲ. ನನ್ನ ಮನೆ ಯಾಕೆ ಹೊಡೆದಿ, ಕಾರು ಮುಟ್ಟಿದ್ರೆ ನನ್ನ ಕಾರು ಯಾಕೆ ಬಿಟ್ಟಿದಿ ಅಂತಾನೆ. ಮನೆ, ಕಾರು ಮುಂತಾದ ಪದಾರ್ಥ ಹೆಂಗೆ ಒಂದು ಮನೆ, ದೇಹನೂ ಅಷ್ಟೇ, ಇವೊಂದು ಅಷ್ಟೇ. ಅದು ಇವನಲ್ಲಿ ಇರೋ ಮನೆ ಒಂದು ವಾಸಸ್ಥಳ. ಆದ್ರೆ ಅದ್ರ ಮೇಲೆ ಅಭಿಮಾನ ಎಷ್ಟು ಅಂದ್ರೆ ಯಾರಾದ್ರು ಕಪ್ಪಿದ್ದೀನಿ ಅಂದ್ರೆ ನನಗ್ಯಾಕೆ ಬೈದಿ, ನಿನಗೆ ಬೈದಿಲ್ಲ, ದೇಹಕ್ಕೆ ಬೈದ, ಕಪ್ಪಿದ್ದಾನೆ, ದೇಹದ ಬಗ್ಗೆ ಹೇಳ್ದ. ಬೆನ್ನ ಮೇಲೆ ಹೊಡೆದ್ರೆ ನನಗ್ಯಾಕೆ ಕೊಡದೆ ಅಂತ ಅಂದ್ರೆ ದೇಹವನ್ನ ನಾನು ಅನ್ನುವಷ್ಟು ವ್ಯವಹಾರ ಮಾಡುವಷ್ಟರ ಮಟ್ಟಿಗೆ ಅದರ ಮೇಲೆ ತಾದಾತ್ಮ ಭಾವ ಬಂದು ಹೋಗಿದೆ. ದೇಹವೇ ನಾನು ಅಂಥವರನ್ನ ಕತ್ತೆ ಅಂತ ಕರೆದು. ಯಶ್ಚಾತ್ಮ ಬುದ್ಧಿ ಗುಣಪೇತ್ರ ಧಾತುಗೆ
ದೇಹವನ್ನೇ ನಾನು ಅಂತ ಅಂದ್ಕೊಂಡವೂ ಕತ್ತೆಗೂ ಏನು ವ್ಯತ್ಯಾಸ ಇಲ್ಲ ಅನ್ನುವ ಮಾತನ್ನು ಭಾಗವತರು ಹೇಳಿಕೊಡು. ಗೋಕಲಹ ಅಂತಾರೆ, ಹೆಸರು ಕತ್ತೆ ಅಂತ ಅರ್ಥ. ಹಾಗಾಗಿ ಕಲೆಯವರವು ಬಿಟ್ಟು ತ್ರಿವಿಭಸ್ಮ ಸಂಸ್ಥಿತ ಮನ್ನೇ ಮಮಾನುಗ್ರಹ ಈಶತೆ ಕೃತು ರಜಾನುಬಂಧ ಭಗನೋ ಯದಚ್ಛಯ ಯತ್ರಾಪ್ಯವೇ ಸಾಧುವಿರೇಂದ್ರಚರ್ಯಯ ವನಂ ವಿವಿಕ್ಷುರಖಂಡ ಭೂಮಿಪೈ. ಒಳ್ಳೇದೇ ಆಯ್ತು ಅಂತ ಮುಜುಕುಂದ. ರಾಜ್ಯ ಇತ್ತು, ಹೆಂಡತಿ ಇದ್ರು, ಮಕ್ಕಳು ಇದ್ರು, ನಾನು ಬಿಡ್ತಾ ಇಲ್ಲೋ ಗೊತ್ತಿಲ್ಲ. ನಾನು ಮನೆಗೆ ಹೇಳೋದ್ರಲ್ಲಿ ಎಲ್ಲ ಯುಗಗಳು ಕಳೆದು ಹೋಗಿ ನನ್ನ ರಾಜ್ಯ ಅಂತಃಪುರ ಅಕೋಜ ಮಂತ್ರ ಎಲ್ಲ ಹೋಗ್ತದೆ, ಏನಿದೆ ಹೆಂಗೂ ಹೋಗೇ ಬಿಡ್ತು. ಒಳ್ಳೇದಾಯ್ತು, ವೈರಾಗ್ಯ ಕೊಡು ನನಗೆ. ಇನ್ನಾದ್ರೂ ವೈರಾಗ್ಯ ಕೊಟ್ಟು ನಿನ್ನ ಧ್ಯಾನವನ್ನು ಮಾಡುವಂತೆ, ಅದಕ್ಕಾಗಿ ಯಾವ ವೈರಾಗ್ಯಕ್ಕಾಗಿ ಅಖಂಡ ಭೂಮಂಡಲಾಧಿಪತಿಗಳು ಕೂಡ ಬಿಟ್ಟು ಅರಣ್ಯವನ್ನು ಸೇರ್ತಾರೆ, ಅಂಥ ವೈರಾಗ್ಯವನ್ನಾದರೂ ಕೊಡು ಅಂತ ಕೇಳಿದ. ವೈರಾಗ್ಯ ಪಡ್ಕೊಂಡ ಅಂದ್ರೆ ಇಲ್ರಿ ಅವನ ಹೆಂಗೂ ಹೋಗೇ ಬಿಟ್ಟಿತ್ತು, ಮಲ್ಕೊಂಡಿದ್ದ, ಹೋಗೇ ಬಿಟ್ಟಿತ್ತು. ಮತ್ತೆ ಹೋದ್ಮೇಲೆ ಹತ್ರ ಏನ್ ಮಾಡೋದು ಅಂತೇಳಿ ಆಯ್ತು ಕೃಷ್ಣಾರ್ಪಣ ಅಂತಂತೆ ಅವನು ವೈರಾಗ್ಯ ತಂದ್ಕೊಂಡ. ಇದ್ದಾಗ ವೈರಾಗ್ಯ ಪಟ್ಟವ್ರು ಯಾರಾದ್ರೂ ಇದ್ದಾರೆ? ಇದ್ದದ್ದು ಬೇಡ ಅನ್ನೋರು, ಇದ್ದದ್ದು ಬೇಡ ಅಂತ ಅನ್ನೋದ್ರಿ ಬರೋ ಕಾಲಕ್ಕೆ ಬೇಡ ಅಂತ ಸಂಪತ್ತ್ಯಾಗ ಮಾಡೋರು ಇದ್ದಾರೆ. ಪ್ರಿಯವೃತ ರಾಜನ ಚರಿತ್ರೆ ಹೇಳ್ತಾರೆ. ಪ್ರಿಯವೃತ ಮಹಾರಾಜನಿಗೆ ಅವರಪ್ಪ ಸ್ವಯಂಭೂಮನು ರಾಜಪಟ್ಟ ಕಟ್ಟಿದ ಬಾ ಅಂತಂದ್ರೆ ಬೇಡ, ಏನ್ ನನಗೀಗೆಲ್ಲ ರಾಜ್ಯಾಕೋಶ ಏನು ಬೇಡ, ನಮ್ಮ ಅಣ್ಣ ಇದ್ದಾನೆ ಉತ್ತನಪ್ಪ ನನಗೆ ಕೊಟ್ಬಿಡು ರಾಜ್ಯಕ್ಕೆ, ನಾನು ತಪಸ್ ಮಾಡ್ಕೊಂಡಿದ್ಬಿಡ್ತೀನಿ, ನಾರದ ಶಿಷ್ಯ ನಾನು, ನನಗೇನು ಬೇಡ ಅಂದ್ರೆ ಕೊನೆಗೆ ಬ್ರಹ್ಮದೇವರು ಬಂದು ಹೇಳಬೇಕಾಯ್ತು, ತಗೋಬೇಕಪ್ಪ ನೀನು ರಾಜ್ಯ ಸ್ವೀಕಾರ ಮಾಡಬೇಕು. ಇಲ್ಲಿ ನಂಗೊಂದಿಷ್ಟು ವೈರಾಗ್ಯ ಬಂದಿದೆ ಅಂದ್ರೆ ಬ್ರಹ್ಮದೇವರು ನಾವು ವೈರಾಗ್ಯ ಇಲ್ಲ, ಈ ವೈರಾಗ್ಯ ಗಿರಾಗ್ಯ ಎಲ್ಲ ನೀವೇ ಕಾಂಟ್ರಾಕ್ಟ್ ತಗೊಂಡಿರಪ್ಪ, ನಮಗೇನು ವೈರಾಗ್ಯ ಇಲ್ಲ ಅಂತ ಮಾಡಿ 14 ಲೋಕಗಳನ್ನು ಆಳ್ತಾ ಇದ್ವಿ ನಾವು, ಬೇಕು ಅಂತಲ್ಲ. ಅದು ಒಂದು ನಮ್ಮ ಪ್ರಾರಬ್ಧ, ಭಗವಂತನ ಆಜ್ಞೆಯಿಂದ ಪಾಲನೆ ಮಾಡ್ಕೊಂಡಿದ್ವಿ. ಅವರೆಲ್ಲ ಏಕಾಂತ ಭಕ್ತರು. ಈ 14 ಲೋಕಾಧಿಪತ್ಯವನ್ನ, ಬ್ರಹ್ಮ ಪದವಿಯನ್ನಲ್ಲ, ಮೋಕ್ಷವನ್ನು ಕೂಡ ಅವರು ಬೇಕು ಅಂತ ಅಪೇಕ್ಷೆ ಮಾಡೋದಿಲ್ಲ. ಆಚಾರ್ಯರು ತತ್ವನಿರ್ಣಯದಲ್ಲಿ ಮತ್ತೆ ತತ್ವೋದ್ಯೋಗದಲ್ಲಿ ಮಾತ್ರ ಹೇಳ್ತಾರೆ, ಏಕಾಂತ ನಾಮನ ಕಶ್ಚಿತ್ ಅರ್ಥೇ ನಾರಾಯಣೋ ದೇವ. ದೇವರನ್ನು ಅವರು ಭಜನೆ ಮಾಡೋದಾಗಲಿ, ದೇವರ ಸೇವೆ ಮಾಡೋದಾಗಲಿ, ದೇವರ ಮೋಕ್ಷ ಕೊಡ್ತಾನೆ ಅಂತಲ್ಲ, ಅಥವಾ ದೇವರನ್ನು ಮೋಕ್ಷ ಕೊಡುವುದು ಬಿಡೋದು ಇಲ್ಲ. ಮೋಕ್ಷ ತಗೋತಾರೆ, ಯಾಕಂದ್ರೆ ನೀನು ಮುಕ್ತನಾಗಬೇಕು ಅಂತ ದೇವರ ಆಜ್ಞೆ ಅಂತ ಮುಕ್ತರಾಗ್ತಾರೆ. ಇಲ್ಲಿಂದ ಮೋಕ್ಷವನ್ನು ಕೂಡ ಬೇಡದೇ ಇರುವಷ್ಟು ನಿಷ್ಕಾಮ ಕರ್ಮ. ಆ ಬ್ರಹ್ಮದೇವರಂದ್ರು ವೈರಾಗ್ಯ ನಿನಗಷ್ಟೇ ಇಲ್ಲಪ್ಪ, ನನಗೂ ಇದೆ. ಆದರೆ ಮನುಷ್ಯ ವೈರಾಗ್ಯ ಅಂದ್ರೆ ಇದ್ದದ್ದೆಲ್ಲ ಬಿಟ್ಕೊಂಡು ಹೋಗೋದು. ರಾತ್ರೋರಾತ್ರಿ ಮನೆ ಮಕ್ಕಳು ಹೆಂಡತಿ ಬಿಟ್ಕೊಂಡು ಹೋದವರೆಲ್ಲ ವಿರಕ್ತರದು, ಅವರೆಲ್ಲ ಪಲಾಯನವಾದಿಗಳು. ವೈರಾಗ್ಯ ಅಂದ್ರೆ ತಾನು ಮಾಡಬೇಕಾದ ಕರ್ತವ್ಯವನ್ನು ಫಲದ ಇಚ್ಛೆ ಇಲ್ಲದೆ ಮಾಡುವುದು ವೈರಾಗ್ಯವೇ ಹೊರತಾಗಿ ಕರ್ತವ್ಯವನ್ನೇ ಬಿಟ್ಟುಕೊಂಡು ಹೋದದ್ದು ವಿರಕ್ತ ಅಲ್ಲ. ನಚ್ಚ ಸನ್ಯಸನಾದೇವ ಸಿದ್ಧಿಂ ಸಮಧಿ ಗಚ್ಚತಿ ಅಂತ ಕೃಷ್ಣ. ಕರ್ಮವನ್ನು ಬಿಟ್ಟು ಮಾತ್ರ ಸಿದ್ಧಿ ಬರುವುದಿಲ್ಲ. ಸನ್ಯಾಸಿ ಆದ ಮಾತ್ರ ಸಿದ್ಧಿ ಇಲ್ಲ. ಸಿದ್ಧಿಗೆ ಸಾಧನ ಮಾಡಬೇಕು, ತನಗೆ ವಿಹಿತವಾದದ್ದನ್ನು ಮಾಡಬೇಕು. ಅದಕ್ಕೆ ಕಾಮ್ಯಾನಾಂ ಕರ್ಮಣಾನ್ಯಾಸಂ ಸನ್ಯಾಸಂ ಕವಯೋದು. ಕಾಮ್ಯ ಕರ್ಮಗಳನ್ನು ಮಾಡೋದು ಬಿಟ್ಟವನೇ ಸನ್ಯಾಸಿ. ಯಾವ ಕಾಮ್ಯಕರ್ಮ ಮಾಡೋದಿಲ್ಲ, ದೇವರ ಪ್ರೀತಿಗಾಗಿ ಕರ್ಮ ಮಾಡ್ತಾನೆ, ಅವನು ಸನ್ಯಾಸಿ ಅಂತ ಅರ್ಥ. ಅವನು ಕೆಂಪು ಕೃತೇ ಇರ್ಬೋದು, ಅವನಿಗೆ ಸನ್ಯಾಸಿ ಅಂತ ಪಾತ್ಪೂಜೆ ಯಾರು ಮಾಡಿ ಭಿಕ್ಷೆ ಕರೀದೇ ಇರ್ಬೋದು, ಆದ್ರೆ ಅವನು ಮಾನಸಿಕವಾಗಿ ಸನ್ಯಾಸಿ. ಸನ್ಯಾಸ ಎಂಬ ಆಶ್ರಮದ ಚಿಹ್ನೆ ಹಿಂದೆ ಇರ್ಬೋದು, ಆದ್ರೆ ಅವನ ಮನಸ್ಸಿನಲ್ಲಿ ಸನ್ಯಾಸಿಗೆ ಯೋಗ್ಯವಾದ ಫಲವನ್ನು ಪಡಿತಾನೆ ಅಂತ ವಿಷ್ಣು ತೀರ್ಥರು ಪಾರಮಹಂಸವರಿಗೂ ಅಂತ ಶಬ್ದಕ್ಕೆ ಈಗ ಅರ್ಥಿದ್ದಾರೆ. ಆಗ ಬ್ರಹ್ಮದೇವರು ಅಂತಾರೆ, ಯದ್ವಾಚಿ ತಂತ್ಯಾಂ ಗುಣಕರ್ಮನಾಮಭಿ ಸ್ವದಾಮಭಿರ್ವತ್ಸವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪುರುತಾನಸೀವದ್ವಿಪದೇ ಚತುಷ್ಪದಃ. ನೋಡಪ್ಪ, ನಾವೆಲ್ಲ ನಮ್ಮ ಮನಸ್ಸಿಗೆ ಬಂದಂಗೆ ಮಾಡೋ ಹೋಗಿಲ್ಲ ಕರ್ಮ. ಮನಸ್ಸಿಗೆ ಬಂದಂಗೆ ಕರ್ಮ ಮಾಡೋ ಹೋಗಿಲ್ಲ. ಅದಕ್ಕೆ ಆಚಾರ್ಯರು ಕೇವಲ ಭಕ್ತಿಯಿಂದ ಕರ್ಮ ಮಾಡಿದ್ರೆ ಸಾಕು. ಕೆಲವರು ಅನ್ನೋದು
ಈಗಂತೂ ಹೊಸದಾಗಿ ಉಪದೇಶ ಮಾಡಬೇಕು, ಅದು ಏನಾದರೂ ಮಾಡ, ಪ್ರಾಮಾಣಿಕವಾಗಿ ಮಾಡೋದ ದೇವ್ರ ಪೂಜೆ. ನೀ ಏನ್ ಮಾಡ್ತಿ ಅದನ್ನೇ ಪ್ರಾಮಾಣಿಕವಾಗಿ ಮಾಡು, ಪ್ರಾಮಾಣಿಕತೆಯೇ ದೇವ್ರ ಪೂಜೆ. ಪ್ರಾಮಾಣಿಕವಾಗಿ ಮಾಡಿಬಿಟ್ರೆ ಸಾಕು. ಪ್ರಾಮಾಣಿಕವಾಗಿ ಏನ್ ಮಾಡಿದ್ರು ನಡೀತದೆ ಅಂದ್ರೆ, ಪ್ರಾಮಾಣಿಕವಾಗಿ ಕಳ್ಳತನ ಮಾಡಿದ್ರು, ನಮ್ಮ ಅಪ್ಪ ಕಳ್ಳ, ಅವ್ರ ಅಪ್ಪನೂ ಕಳ್ಳ, ನಮ್ಮ ಕುಲವೃತ್ತಿ, ಅದರಿಂದ ನಾವು ಪ್ರಾಮಾಣಿಕವಾಗಿ ಕಳ್ಳತನ ಮಾಡ್ತೀವಿ, ಪ್ರಾಮಾಣಿಕ ದರೋಡೆ ಮಾಡ್ತೀವಿ, ಪ್ರಾಮಾಣಿಕವಾಗಿ ಭ್ರಷ್ಟಾಚಾರ ಲಂಚ ತಗೋತೀವಿ, ಪ್ರಾಮಾಣಿಕ ಲಂಚ ತಗೋತೀವಿ. ಪ್ರಾಮಾಣಿಕವಾಗಿ ಭ್ರಷ್ಟತನ ಮಾಡಿದ್ರು ಅದು ದೇವ್ರ ಪೂಜೆನ? ನೀ ಏನು ಮಾಡಿದ್ರು ಪ್ರಾಮಾಣಿಕವಾಗಿ ಮಾಡಿದ್ರಲ್ಲ, ನೀನು ಏನು ಮಾಡಬೇಕು ಅದನ್ನು ಮಾಡಬೇಕು. ಅದಕ್ಕೆ ಆಚಾರ್ಯರು ಸ್ವವಿಹಿತ ವೃತ್ತ್ಯಾ ಭಕ್ತ್ಯಾ ಭಗವದಾರಾಧನೆ ಪರಮೋ ಧರ್ಮ ತದ್ವಿರುದ್ಧ ಸರ್ವೋಕ್ತ ಧರ್ಮ ಅಂತ ಗೀತಾ ತಾತ್ಪರ್ಯದ ಪ್ರಾರಂಭನೆ ಹೇಗೆ ಮಾಡಿದ್ರು. ಸ್ವವಿಹಿತ ವೃತ್ತಿಯಿಂದ ಮಾಡಬೇಕು, ಮಾಡೋ ಕಾಲಕ್ಕೆ ಒಂದು ಎಷ್ಟು ಪಾತ್ರ ಬಡ್ಡಿ ಇಲ್ಲ. ನೀನು ಇಂಜಿನಿಯರಿಂಗ್ ವಿದ್ಯಾರ್ಥಿ, ಇಂಜಿನಿಯರಿಂಗ್ ಪೇಪರೇ ಬರೀಬೇಕು, ಬರೆಯೋ ಕಾಲಕ್ಕೆ ಒಂದು 5 ಮಾರ್ಕ್ಸ್ ಕಡಿಮೆ ಬಿದ್ದರೂ ಅಡ್ಡಿ ಇಲ್ಲ, ಗ್ರೇಸ್ ಮಾರ್ಕ್ಸ್ ಹಾಕೊಂಡು ಏನಾದರೂ ಮಾಡಿಕೊಂಡು ಡೊನೇಷನ್ ಕೊಟ್ಟು ಮುಂದಿನ ಕ್ಲಾಸ್ಗೆ ಹೋಗ್ಬೋದು. ನೀ ಇಂಜಿನಿಯರಿಂಗ್ ವಿದ್ಯಾರ್ಥಿ, ವರ್ಷ ಪೂರ್ತಿ ಮೆಡಿಕಲ್ ಇದನ್ನು ಓದಿ, ಮೆಡಿಕಲ್ ಪೇಪರ್ ಫುಲ್ 100 ಬರೆದು ಬಂದರೆ ಅದರಿಂದ ನಿನಗೆ ಹೋಗ್ತದೆ, ನಿನಗೆ ಅದರಿಂದ 1 ಮಾರ್ಕು ಸಿಗೋದು, ಅದರಿಂದ ಯಾವ ಲಾಭವೂ ಆಗುವುದಿಲ್ಲ. ಹಾಗಾಗಿ ನೀನು ಯಾವುದನ್ನು ಮಾಡಬೇಕು ಅದನ್ನೇ ಮಾಡಬೇಕು. ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನುಷ್ಠಿತ. ಅದಕ್ಕೆ ಹಾಗಾಗಿ ನಾವು ಮನಸ್ಸಿಗೆ ಬಂದದ್ದನ್ನು ಮಾಡುವ ಹಾಗಿಲ್ಲ, ಇಂಥದ್ದನ್ನು ಮಾಡು ಅಂತೇನು ದೇವರು ನಿನಗೆ ಆಜ್ಞೆ ಮಾಡಿದ್ದಾರೆ ಅದನ್ನೇ ನೀನು ಮಾಡು. ಇದನ್ನು ಮಾಡು ದೇವರಲ್ಲಿ ನಮಗೆ ಬಂದು ಹೇಳ್ತಾನೆ, ಯಾರಿಗೆ ಬಂದು ಹೇಳ್ತಾನೆ ದೇವರು ಇದನ್ನು ಮಾಡು ಇದನ್ನು ಮಾಡಬೇಡ, ಎಲ್ಲರಿಗೂ ಭೇಟಿಯಾಗಿ ಹೇಳಲಿಕ್ಕೆ ಆಗೋದಿಲ್ಲ ಅಂತಾನೆ ಭಗವಂತ ಶಾಸ್ತ್ರ ಶ್ರುತಿ ಸ್ಮೃತಿ ಹರಿಯರ ಆಜ್ಞೆ ಅಂತನ್ನುವ ಶಾಸ್ತ್ರವನ್ನು ನಿರ್ಮಾಣ ಮಾಡಿಟ್ಟಿದ್ದಾರೆ. ವೇದ ವಾಕ್ಯಗಳು ಶಾಸ್ತ್ರಗಳೇ ಮನುಷ್ಯರಿಗೆ ಹಾಕಿದ ಮೂಗುದಾರ. ಮನುಷ್ಯರಿಗೆ ಬ್ರಹ್ಮದೇವರು ಅಂತ ನಮಗೂ ಹಾಕಿಟ್ಟಿದ್ದಾನೆ, ನಿಮಗಷ್ಟೇ ಅಲ್ಲ ಅಂದ್ರು, ನಮಗೂ ಕೂಡ ಈ ಮೂಗುದಾರ ಇದ್ದೇ ಇದೆ. ವಾಚಿ ತಂತ್ಯ, ವಾಚಿ ತಂತಿ, ವಾಕ್ಯಗಳೆಂಬ ತಂತಿ ಅದು ಮೂಗುದಾರ. ವೇದ ವಾಕ್ಯಗಳೆಂಬ ಮೂಗುದಾರಗಳೇ ಮನುಷ್ಯರಿಗೆ ದೇವರು ತೊಡಿಸಿದ್ದಾನೆ. ಅವಕ್ಕೆ ಗುಣಕರ್ಮ ನಾಮಭಿ, ಅವಕ್ಕೆ ಹೆಸರು ಬೇರೆ ಇಟ್ಟಿದ್ದಾನೆ. ಇಂಥ ಗುಣ, ಇಂಥ ಕರ್ಮ, ಇಂಥ ಸಾತ್ವಿಕರಿಂದ ಕರ್ಮ ಮಾಡಬೇಕು, ರಾಜಸರಿಗೆ ಇಂಥ ಕರ್ಮ, ತಾಮಸರಿಗೆ ಇಂಥ ಕರ್ಮ, ನಾಮಗಳಿಂದ ಕರ್ಮ. ಇವನು ಬ್ರಾಹ್ಮಣ ಅಂತ ಹೆಸರು ಕೊಟ್ಕೊಂಡಾನೆ, ಇವನು ಈ ಕರ್ಮ ಮಾಡಬೇಕು. ಇವನಿಗೆ ಕ್ಷತ್ರಿಯ ಅಂತ ಹೆಸರಿದೆ, ಇವನು ಈ ಕರ್ಮ ಮಾಡಬೇಕು. ಇವನಿಗೆ ವೈಶ್ಯ ಅಂತ ಹೆಸರಿದೆ, ಇವನು ಇದನ್ನು ಮಾಡಬೇಕು. ಇವನಿಗೆ ಶೂದ್ರ ಅಂತ ಹೆಸರಿದೆ, ಇವನು ಇದನ್ನು ಮಾಡಬೇಕು. ಅಥವಾ ನಾಮ, ಇವನಿಗೆ ಸನ್ಯಾಸಿ ಅಂತ ಹೆಸರಿದೆ, ಇವನಿಗೆ ಸನ್ಯಾಸಕ್ಕೆ ವಿಹಿತವಾದ ಕರ್ಮ ಮಾಡಬೇಕು. ಇವನು ವಾನಪ್ರಸ್ಥ ಅಂತ ಹೆಸರಿಟ್ಕೊಂಡಾನೆ, ಹೆಸರಿದೆ, ಇವನಿಗೆ ಇದನ್ನು ಮಾಡಬೇಕು. ಗೃಹಸ್ಥ, ಇವನಿಗೆ ಕರ್ಮ ಮಾಡಬೇಕು. ಬ್ರಹ್ಮಚಾರಿ ಅಂತ ಹೆಸರಿದ್ರೆ ಅವನು ಬ್ರಹ್ಮಚರ್ಯ ಕರ್ಮವಾದ ಕರ್ಮ ಮಾಡಬೇಕು. ಸ್ತ್ರೀ ಅಂತ ಹೆಸರಿದ್ರೆ ಸ್ವವಿಹಿತವಾದ ಸ್ತ್ರೀ ಕರ್ಮವನ್ನು ಮಾಡಬೇಕು. ಹೀಗೆ ಗುಣಕರ್ಮ ನಾಮಭಿ, ನಮಗೆ ವಿಹಿತವಾದ ಗುಣ, ನಮಗೆ ವಿಹಿತವಾದ ನಾಮಗಳಿಗೆ ಅನುಸಾರವಾಗಿ ಕರ್ಮ ಮಾಡಬೇಕು. ಸ್ವದಾಮಭಿರ್ವತ್ಸವಯಂ ಸುಯೋಜಿತಾ, ಅವರಿಗೆಲ್ಲ ದೇವರು ಹಗ್ಗ ಹಾಕಿ ಹಿಡ್ಕೊಂಡ್ಬಿಟ್ಟಾನು. ಹಾಗಾಗಿ ಸರ್ವೇ ವಹಾಮೋ ಬಲಿ ಈಶ್ವರಾಯ, ಹಾಗಾಗಿ ಎಲ್ಲರೂ ಮಾಡೋದು ದೇವರಿಗಾಗಿ ಕರ್ಮವನ್ನು ಮಾಡುವುದು. ನಾವು ಅನುಕೂಲದೇ ಇರಲಿ. ಒಂದು ಕಂಪ್ನಿ ಒಳಗೆ ನೀವು ಕೆಲಸ ಮಾಡ್ತಿದ್ರೆ, ನಾವು ಮಾಡಿದ ಕೆಲಸದಿಂದ ಲಾಭ ಕಂಪ್ನಿ ಮಾಲಕನಿಗೆ ಆಗಲಿ ನೀವು ಅಂದ್ಕೊಂಡ್ರು ಅಷ್ಟೇ, ಅನ್ಕೊಳ್ಳದೆ ಇದ್ರು ಅಷ್ಟೇ, ಬಂದು ಆರೋ ಕಂಪ್ನಿ ಮಾಲಕನಿಗೆ ಹೋಗು. ಆದರೂ ನೀವು ಕಂಪನಿಗಾಗಿ ಬಹಳ ಅಭಿವೃದ್ಧಿಗಾಗಿ ಕಂಪನಿ ಮೇಲೆ ನಿಮ್ಗೆ ಬಹಳ ಅಫೆಕ್ಷನ್ ಇದೆ, ಚೆನ್ನಾಗಿ ದುಡಿತೀರಿ ಅಂತ ಅನಿಸಿದ್ರೆ ಅವನು ಹೆಚ್ಚಿಗೆ ನಿಮ್ಗೆ ಸಂಬಳ ಸವಲತ್ತು ಕೊಡ್ತಾನೆ. ಆದರೆ ನೀವು ಅನ್ಕೊಳ್ಳದೆ ಇದ್ರು ಲಾಭ ಮಾತ್ರ ಅವನಿಗೆ ಹೋಗು. ಹಾಗಾಗಿ ಜಗನ್ಯಾಮಕನಾದ ಭಗವಂತನಿಗೆ ನೀವು ಸಮರ್ಪಣೆ ಮಾಡಿದ್ರು ಅಷ್ಟೇ, ಮಾಡದೇ ಇದ್ರು ಅಷ್ಟೇ, ಹೋಗಿ ಹೋಗು. ಸರ್ವೇ ವಹಾಮೋ ಬಲಿ ಈಶ್ವರಾಯ ಕ್ರೋಧಾನಸೀವ ದ್ವೀಪಾದೇ ಚತುಷ್ಪದ. 2 ಕಾಲಿನ ಪ್ರಾಣಿಯಾದ ಮನುಷ್ಯನಿಗಾಗಿ 4 ಕಾಲಿನ ಪ್ರಾಣಿಗಳು ದುಡಿಯುವಂತೆ ಭಗವಂತನಿಗಾಗಿ 2 ಕಾಲಿನ ಪ್ರಾಣಿಗಳಾದ ಮನುಷ್ಯರೆಲ್ಲ ದುಡಿಬೇಕು. ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಬೇಕು. ನಾವು ಮಾಡ್ತಾ ಇದ್ದೀವಿ ಅಂತ ಬ್ರಹ್ಮದೇವರು ಹೇಳ್ತಾರೆ. ನೋಡಿ, ಕರ್ಮ ದೇವರು ಮಾಡಿಸ್ತಾನೆ, ಮಾಡಬೇಕು, ಮಾಡ್ತಾನೆ ಇರಬೇಕು. ಕರ್ಮ ಮಾಡದೇ ಇದ್ದವನಿಗೆ ಬದುಕುವ ಅಧಿಕಾರ ಇಲ್ಲ. ಈಶಾವಾಸ್ಯದಲ್ಲಿ ಹೇಳ್ತಾರೆ, ಕುರ್ವನ್ನೇವೇ ಕರ್ಮಾಣಿ ಜಿಜೀವಿಷೇತ್ಸತಗುಂ ಸಮಾಹ. ತನಗೆ ವಿಹಿತವಾದ ಕರ್ಮಗಳನ್ನು ಮಾಡ್ತಾನೇ ಬದುಕಬೇಕು. ಕರ್ಮ ಮಾಡದೇ ಇದ್ದವನಿಗೆ ಬದುಕುವ ಅಧಿಕಾರ ಇಲ್ಲ. ಕರ್ತವ್ಯ ಮಾಡದೇ ಇದ್ದವನಿಗೆ ಹಕ್ಕು ಕೇಳಲಿಕ್ಕೆ ಅಧಿಕಾರ ಎಲ್ಲಿದೆ? ಆದರೆ ಈಗೆಲ್ಲ ಯಾರಿಗೂ ಕರ್ತವ್ಯ ಬೇಡ, ಹಕ್ಕಿಗೆ ಹೋರಾಟ. ಎಲ್ಲರೂ ಸಂಬಳ ಜಾಸ್ತಿ ಮಾಡ್ರಿ,
ಕೆಲಸ ಕಡಿಮೆ ಮಾಡ್ರಿ ಅಂತ ಹೋರಾಟ ಮಾಡೋದು. 8 ತಾಸು ಬೇಡ 6 ತಾಸು ಮಾಡ್ರಿ. ಹೆರಿಗೆ ರಜಾ 3 ತಿಂಗಳಿತ್ತು 6 ತಿಂಗಳು ಮಾಡ್ರಿ, 1 ವರ್ಷ ಮಾಡ್ರಿ ಅಂತ. ಈಗಂತೂ ಹೊಸದಾಗಿ ಕಾನೂನು ಉಂಟು, ಹೆಂಡತಿ ಹೊಡೆದ್ರೆ ಗಂಡನಿಗೂ 6 ತಿಂಗಳು ರಜಾ ಕೊಡ್ಬೇಕು. ಹೆಂಡತಿ ಹಿಡಿದ್ರೆ ಗಂಡನಿಗೂ 6 ತಿಂಗಳು ರಜಾ ಕೊಡಬೇಕು. ಅದ್ರ ಮೇಲೆ ಸ್ಟ್ರೈಕ್ ಶುರುವಾಗಿದೆ. ಕೆಲಸ ಕಡಿಮೆ ಮಾಡ್ರಿ, ಸಂಬಳ ಜಾಸ್ತಿ ಮಾಡಿ. ಬೇಕಾದ್ರೆ ಸಂಬಳ ಕೊಡ್ತೀರಿ, ನಮ್ಗೇನು ಕೆಲಸನೇ ಇಲ್ಲ, ಖಾಲಿ ಕೂತ್ಬಿಟ್ಟು ಇವತ್ತಿನ ಕೆಲಸ ಕೊಡ್ರಿ ಅಂತ ಕೇಳಿದವ್ರು ಯಾರು ಇದ್ದಾರ? ಏನೂ ಕೆಲಸ ಮಾಡ್ದೇನೆ ಸಂಬಳ ತೊಗೊಂಬರ್ಬೇಕಾದ್ರೆ ಜನ ಇದ್ದಾರೆ. ಇದ್ರೂ ಮಾಡೋದಿಲ್ಲ ಕೆಲವರು ಕೆಲಸನೇ ಇಲ್ಲ ಅಂತ ಅವಸ್ಥೆ ಇದೆ ಸರ್ಕಾರದ ಇದರಲ್ಲಿ. ಒಬ್ಬನಿಗೆ ಬಹಳ ಬೆನ್ನು ಇನ್ನೂ ನೋವಾಗಿತ್ತು, ರಿಟೈರ್ ಆಗಿದ್ದ, ಒಂದು 6 ತಿಂಗಳಾಗಿತ್ತು, ಬೆನ್ನು ನೋವಾಗಿ ಬಹಳ ತ್ರಾಸಾಗಿತ್ತು. ಡಾಕ್ಟರ್ ಕಡೆಗೆ ಹೋದ್ ನಾನು, ಒಂದು 15 ದಿವಸ ರೆಸ್ಟ್ ಮಾಡ್ರಿ ಅಂದರು. ಇನ್ನೇನು ರೆಸ್ಟ್ ರೀ, ರಿಟೈರ್ ಆದೆ ಅಂತ. ರಿಟೈರ್ ಆದೀನಿ, ಹೆಂಡತಿ ಕೂಲಿಗೆ ಬಿಡೋದಿಲ್ಲ, ನಿಲ್ಲಿಗೆ ಬಿಡೋದಿಲ್ಲ ಅಂತ. ಖಾಲಿ ಕೂತೇನು ಮಾಡ್ತೀರಿ, ಇಷ್ಟು ದಿವಸ ಮಾಡಿ ಸಾಕಾಗಿ ಹೋಗ್ಬಿಟ್ಟಿದೆ. ಅದು ತುಂಬ ಇದು ತುಂಬ, ನಮ್ಮ ಮಡಿಲಿ ಕೂತೀನಿ, ಆ ಡಬ್ಬಿ ಇಳಿಸು, ಪಾತ್ರೆ ಒರೆಸ್ಬಿಡು, ಎಲ್ಲಿ ಮರ್ತೀನಿ ನೋಡು, ಕಾಯಿಪಲ್ಲೆ ತೊಗೊಂಬ, ಮೊಮ್ಮಗನ ಹಚ್ಬಾ, ವ್ಯಾನ್ ಬಂತ ನೋಡಿ ಕರ್ಕೊಂಬ, ಕೊತ್ತಂಬರಿ ತಂದ್ಬಿಟ್ಟು, ನಿಂಬೆ ಹಣ್ಣು ತಂದ್ಬಿಟ್ಟು ಅಂತ ಹೇಳಿ ಮುಂಜಾನೆ ಸಂಜೆ ತನಕ ಓಡಾಡಿ ಮನೆ ಒಳಗಿನ ಕೆಲಸ ಏನಂದ್ರೆ ಈಗ ಗೊತ್ತಾಗಿದೆ, ನಂಗೆ ಗೊತ್ತೇ ಇದ್ದಿಲ್ಲ ಅಲ್ಲ. ಇಲ್ಲ ಅಂದ್ರೆ ಆಫೀಸ್ ಒಳಗೆ ನಂದೇನು ಯಜಮಾನಿಕೆ, ನಾನೇ ದೊಡ್ಡ ಬಾಸು, ಕುರ್ಚಿ ಕೊಟ್ಟು ಹಾಕಿ ಬಾಗಿಲ ಹಾಕೊಂಡು ಜೀವನ ಕರೆದು ಹೇಳ್ಬಿಡ್ತೈತೆ, ಯಾರಾದ್ರೂ ಅಂದ್ರೆ ಮೀಟಿಂಗ್ ಒಳಗಿದ್ದಾರೆ ಅಂತ ಹೇಳಿ ಎಬ್ಬಿಸ್ಬೇಡ ಅಂತೇಳಿ 2 ತಾಸು ಮಕ್ಕೊಂಡು ಹೇಳ್ತಿದ್ದೀರಿ, ಮನೆ ಒಳಗೆ ಹಂಗೆ ನಡೆದಿಲ್ಲ ಬೈದು ಎಬ್ಬಿಸ್ಬಿಡ್ತಾಳೆ ಅಂತ. ಹಂಗಾಗಿ ರೆಸ್ಟ್ ಗಿಸ್ಟ್ ಮಾಡೋ ಟೈಮ್ ಇಲ್ಲ ಅನ್ನೋದು ಪಾಪ. ಅಂದ್ರೆ ಡಾಕ್ಟರ್ ಅನುಭವಿಸಿದ ಕಡಿಮೆ ಆಗೋದಿಲ್ಲ, ಗುಳಿಗೆ ತೊಗೊಳ್ರಿ ಅಂತ. ನಿಮ್ಮ ಮನೆ ಹೆಂಡತಿ ಬಿಡಿಲ್ಲ ಅಂದ್ರೆ ನಾನೇನು ಮಾಡಲಿ ಅಂತ. ಹಾಗಾಗಿ ಕೆಲಸವನ್ನು ಮಾಡದೆ ಬದುಕು ಹಾಗಿಲ್ಲ. ಕೆಲಸವನ್ನ ಎಲ್ಲರೂ ತಮಗೆ ವಿಹಿತವಾದ ಕರ್ಮವನ್ನು ಮಾಡಲೇಬೇಕು, ಮಾಡದಿದ್ದವನಿಗೆ ಬದುಕುವ ಅಧಿಕಾರ ಇಲ್ಲ. ಎತ್ತಿನ ದೃಷ್ಟಾಂತ ಕೊಡ್ತಾರೆ, ಋತಾನ ಸೀವದ್ವಿಪದೇ ಚತುಷ್ಪದ. ಎತ್ತು, ರೈತ ಎತ್ತು ತಗೊಂಡ್ಬರ್ತಾನೆ, ಅದಕ್ಕೊಂದು ಮೂಗುದಾರ ಹಾಕ್ತಾರೆ, ಮನಸ್ಸಿಗೆ ಒಂದು ಕಡೆ ಹೋಗಬಾರ್ದು ಅಂತ ಮೂಗುದಾರ ಹಾಕಿ ಅದರಿಂದ ಕೆಲಸ ಮಾಡಿಸ್ತಾರೆ, ಉಳ್ತಾರೆ, ಬಿತ್ತಬೇಕು, ಏನೇನೋ ಮಾಡ್ತಾರೆ. ಆ ಎತ್ತಿಗೂ ಕಾರಿನ ಬೆಲೆ ಈಗ ಒಂದೊಂದು ಜೊತೆ ಎತ್ತಿಗೆ 1 ಲಕ್ಷ 1.5 ಲಕ್ಷ ರೂಪಾಯಿ ಕೊಟ್ಟು ತಗೊಂಡ್ಬರ್ತಾರೆ. ತಗೊಂಡ್ಬಂದು ಮೂಗುದಾರ ಹಾಕಿ ಹೊಲ ಮಳೆ ಹಾಕಿ ಬಿತ್ತಬೇಕು ಅಂತ ತಗೊಂಡು ಹೋದ್ರೆ, ಕೆಲಸ ಮಾಡಿಸ್ಬೇಕು ಅಂತ ಚೆನ್ನಾಗಿ ಹೊಡೆದು ತಿನ್ನಿಸಿ ಎಲ್ಲ ಮಾಡಿ ಹೊಲಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಮನುಷ್ಯರಂತೆ ಕೆಲವು ಪ್ರಾಣಿಗಳು ಸೋಂಬೇರಿ ಇರುತ್ತೆ, ಹೊಲಕ್ಕೆ ಹೋಗೋತಾಗ ಚೆನ್ನಾಗಿರುತ್ತೆ, ತಿಂದು ಹೊಲಕ್ಕೆ ಹೋಗಿ ಹೆಗಲ ಮೇಲೆ ನೊಗ ಇಟ್ಟು ಮಾಡ್ಕೊಂಡ್ಬಿಡುತ್ತೆ, ಹೇಳೋದೇ ಇಲ್ಲ. ಹೆಗಲ ಮೇಲೆ ನೊಗ ಇಟ್ಕೊಳ್ಳೆ ಮಾಡ್ಕೊಂಡ್ಬಿಡುತ್ತೆ, ಬಿಚ್ಚಿದ್ರೆ ಎದ್ದು ಹೊಡ್ಲಿಕ್ಕೆ ಶುರು, ಹೇಳೋದೇ ಇಲ್ಲ. ಯಜಮಾನ ಹೋಗ್ಲಿ ಬಿಡು ಪಾಪ, ನಿದ್ದೆ ಬಂದಿರಬೇಕು, ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಮಲ್ಕೊಂಡಿರಲಿಲ್ಲ, ಅಲ್ಲೇ ಕಾಟ್ರಿ ಬಿಟ್ಬಿಡ್ರಿ ಅಂತಾನೇನು. ಲಕ್ಷ ರೂಪಾಯಿ ರೊಕ್ಕ ಕೊಟ್ಟು ತಂದಿದ್ದು ಸಂತ ಬೇರೆ, ಬಿತ್ತಬೇಕು, ಮಳೆ ಆಗಿದೆ, ಮತ್ತು ನಾಳೆ ಹದ ಸಿಗುತ್ತೋ ಇಲ್ಲೋ, ಬಿತ್ತಲಿಲ್ಲ ಅಂದ್ರೆ ಮುಂದಿನ ಕೆಲಸ ಕೆಟ್ಟು ಹೋಗುತ್ತೆ, ಮಾಡಬೇಕು ಅಂತ ಹೊಡಿತಾರೆ, ಕಾಲ ತಗೊಂಡು ಹೊಡಿತಾರೆ, ಬಾಲ ತಿರುತ್ತಾರೆ. ಕೊನೆಗೇನು ಮಾಡ್ತಾರೆ, ಮಲ್ಕೊಳ್ಳಿಕ್ಕೆ ಹಗಲೆಲ್ಲ ಮಲ್ಕೊಳ್ಳಿಕ್ಕೆ ಶುರುವಾದ, ಮಲ್ಕೊಳ್ಳಿಕ್ಕೆ ಬರದೇ ಇದ್ದಾಗ ಹೊಟ್ಟೆ ಕೆಳಗೆ ಮುಳ್ಳು ಕಟ್ತಾರೆ. ಮುಳ್ಳು ತಂದು ಹಗ್ಗ ತಗೊಂಡು ಹೊಟ್ಟೆ ಕೆಳಗೆ ಮುಳ್ಳು ಕಟ್ತಾರೆ, ಮಲ್ಕೊಂಡ್ರೆ ಮುಳ್ಳು ಚುಚ್ಚಬೇಕು ಅಂತ. ಆದರೂ ಕೆಲವು ಭಾರಿ ಸೋಂಬೇರಿ ಆಟ ಮಲ್ಕೊಂಬತ್ತು, ಈಗ ಮುಳ್ಳು ಕಟ್ಟಿದ್ರೆ ಆಟ ಬಿದ್ದು ಬಿಡ್ತಾವೆ ಅಂತವು, ಹೇಳೋದೇ ಇಲ್ಲ. ಆಗ ಖಾರ ಪುಡಿ ತಂದು ಕಣ್ಣಾಗ ಖಾರ ಪುಡಿ ಹಾಕಿರ್ತಾರ, ಕಣ್ಣೆಲ್ಲ ಉರಿದು ಮಲಗಲಿಕ್ಕೆ ಬರಬಾರ್ದು. ಖಾರ ಪುಡಿ ತಂದು ಕಣ್ಣಲ್ಲಿ ಖಾರ ಹಾಕಿ ಬಿಸ್ತಾರ, ಇನ್ನೊಂದು ಮಲ್ಕೊಂಡ್ರೆ ಗೊತ್ತಾಗಬೇಕು, ಒದ್ದಾಡಬೇಕು ಅಂತ. ಆದರೂ ಕೇಳೋದಿಲ್ಲ, ಒದ್ದಾಡ್ಬಿಟ್ರೆ ಇರ್ಲಿ ಬಿಡು ಅಂತ ಅದನ್ನ ಇಟ್ಟು ಉಪಚಾರ ಮಾಡ್ತಾರೇನು. ಮುಲ್ಲಾ ಸಾಹೇಬ್ ಕರೆದು ಹೇಳ್ತಾನೆ, ತೊಗೊಂಡು ಹೋಗ್ಬಿಡೋದಿಲ್ಲ, ಬರೀ ತಿಂದು ಮಲ್ಕೊಂಬತ್ತೆ, ಇದಕ್ಕೆ ಯಾರು ಹೊಟ್ಟೆ ಹಾಕ್ತಾರೆ, ಇದಕ್ಕೆ ಬದುಕೋ ಹಕ್ಕಿಲ್ಲ, ಇದನ್ನು ತೊಗೊಂಡು ಹೋಗ್ಬಿಡು ಅಂತ ಹೇಳಿ ಮುಲ್ಲಾ ಸಾಹೇಬ್ ಕೊಟ್ಟು ಕಳಿಸ್ತಾರ. ಅದನ್ನು ಹಾಗಿದೆ ಅವಸ್ಥೆಯನ್ನು. ಋತಾನ ಸೀವದ್ವಿಪದೇ ಚತುಷ್ಪದ. ನೀವು ಕರ್ಮ ಮಾಡೋದು ಬಿಡ್ತಾ ಹೋದಿದ್ರೆ ದೇವರು ಸಣ್ಣ ಸಣ್ಣ ಶಿಕ್ಷೆ ಕೊಟ್ಟು ನೋಡ್ತಾನೆ, ಅಷ್ಟೇ ಪರೀಕ್ಷೆ ಮಾಡ್ತಾನೆ. ಬಾಲ ತಿರುವುದು, ಮಲಗಿಸೋದು, ಎಬ್ಸೋದು, ಮುಳ್ಳು ಕಟ್ಟೋದು ಆಗಲಿಲ್ಲ ಅಂದ್ರೆ ಕೊನೆಗೆ ಮುಲ್ಲಾ ಸಾಹೇಬ್ ಕೊಟ್ಟಾಗೆ ತಮಸ್ಸಿಗೆ ಹಾಕ್ಬಿಡ್ತಾನೆ. ನಿನಗೆ ವಿಹಿತವಾದ ಕರ್ಮವನ್ನು ನೀನು ಆದಷ್ಟು ಮಟ್ಟಿಗೆ ಆದರೂ ಮಾಡಬೇಕು, ಆದಷ್ಟು ಮಟ್ಟಿಗೆ ಮಾಡ್ರಿ, ಆದಷ್ಟು ಮಾಡ್ರಿ ಅಂತ ಮತ್ತೆ ಶಾಸ್ತ್ರ ಯಾಕೆ ಹೇಳ್ತದೆ ಅಂದ್ರೆ,
ಬಿಡೋದಕ್ಕೂ ಕೆಲವರು ಬುದ್ಧಿವಂತಿಕೆ ಉಪಯೋಗ ಮಾಡ್ತಾರೆ. ಎಲ್ಲರೂ ಅರ್ಜುನ ಇದ್ದಾಗ ಪ್ರಜ್ಞಾವಾದ ಮಾತಾಡ್ತಾರೆ. ಅದು ಮಾಡು ಇದು ಮಾಡು ಅಂತ ಹೇಳಿದ್ರೆ ನೋಡ್ರಿ, ಮಾಡೋದಿದ್ರೆ ಚೆನ್ನಾಗೇ ಮಾಡಬೇಕು. ಏನಾದ್ರು ಈ ಅವಸರದಲ್ಲಿ ನಾವು ಬೆಳಗ್ಗೆ ಬೇಗ ಹೋಗೋದ್ರಲ್ಲಿ ಚೆನ್ನಾಗಿ ಪೂಜೆ ಗೀಜೆ ಸಂಧ್ಯಾವನ ಎಲ್ಲ ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಮತ್ತು ಸರಿಯಾಗಿ ಮಾಡಿಲ್ಲ ಅಂದ್ರೆ ಮಾಡಿ ಉಪಯೋಗ ಏನೋ ನಾವು ಬಿಟ್ಟಿದ್ದೀವಿ. ಬಿಡ್ಲಿಕ್ಕೆ ಬುದ್ಧಿವಂತಿಕೆ ವಾದ ಕೊಡ್ತಾರೆ, ಪ್ರಜ್ಞಾವಾದವನ್ನು. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಉತ್ತರ ಕೊಡ್ತಾರೆ, ಹುಚ್ಚಿಡಿದೆ ನಿಮಗೆ ಅಂತ. ಸರ್ವಶ್ಚಾಪಿ ವಿನಾಶ ಕಾಲ ಸಮಯ ಅರ್ಧಂ ತ್ಯಜಿಸಿಕೊಂಡಿದ್ದು. ಆ ಎಲ್ಲ ನಾಶ ಆಗೋ ಕಾಲಕ್ಕೆ ಆದಷ್ಟು ಉಳಿಸ್ಕೋತಿರೋ. ಭೂಕಂಪ ಆಯ್ತು, ಏನೋ ಇದು ಆಯ್ತು, ಸುನಾಮಿ ಆಯ್ತು, ಸಮುದ್ರ ದಂಡೆ ಮನೆ, ಸಮುದ್ರ ಬಂದು ಹೊಕ್ಕೊಂಡ್ಬಿಟ್ರೆ ಹೆಂಗೂ ಹೊಂಟಿವಲ್ಲ, ಹೋಗಿ ಬಿಡು ತಗೊಂಡು ಏನು ಮಾಡುವಂತೆಲ್ಲ ಏನು ಬಿಟ್ಟು ಬರೋದಿಲ್ಲ. ಟೇಬಲು ಕುರ್ಚಿ ಕಪಾಟು ಅಲ್ಲೇ ಬಿಟ್ಟು ಬೆಳ್ಳಿ ಬಂಗಾರ ಆಭರಣ ಕಾಗದ ಪತ್ರ ಕೈಯಲ್ಲಿ ಹಿಡ್ಕೊಂಡು ನೋಡಿ ಬರ್ತಿರಲ್ಲ. ಹೋಗಿದ್ದು ಹೋಗ್ಲಿ ಅಂತ ಬಿಟ್ಟಿಲ್ಲಲ್ಲ. ಆಗ ಆದಷ್ಟು ಉಳಿಸ್ರಿ. ಪೂರ್ತಿಯಾಗಿ ಭಾಗವತ ಧರ್ಮವನ್ನು ಆಚರಣೆ ಮಾಡ್ಲಿಕ್ಕೆ ಮನುಷ್ಯರಿಗೆ ಆಗೋದೇ ಇಲ್ಲ ಅಂತಾರೆ ಆಚಾರ್ಯ. 100% ಪೂರ್ತಿ ಮಾಡ್ತೀವಿ ಅಂತಂದ್ರೆ ಮನುಷ್ಯರೇ ಇಲ್ಲ ಪ್ರಪಂಚದಲ್ಲಿ. ದೇವತೆಗಳು ಮಾಡ್ತಾರೆ, ದೇವತೆಗಳಿಗೂ 100 ಆಗೋದಿಲ್ಲ. 100ಕ್ಕೆ 100 ಮಾಡೋರು ವಾಯುದೇವರು ಮಾತ್ರ ಅಂತ. ಬೇರೆಯವರು ಚಿನ್ನ ಧರ್ಮ ಕ್ವಚಿತ್. ಬೇರೆಯವರಿಗೆ ಭಾಗವತ ಧರ್ಮ ಕಡಿಮೆ ಆಗ್ತಾ ಬರ್ತದೆ, ಸ್ವಲ್ಪ ಕಡಿಮೆ ಆಗುತ್ತೆ. ಮನುಷ್ಯರ ತನಕ ಬಂದರೆ ಎಷ್ಟು ಉಳ್ಕೊಂಬುತ್ತೆ? ಗಂಧರ್ವರು 30% ಮಾಡ್ತಾರೆ. ಮಾನುಷಾಸ್ತು ದಶಾಂಶೇನ ಆಚಾರ್ಯ ಪ್ರಮಾಣ ಇದೆ. ನಾವಲ್ಲ, ಮತ್ತೆ ಮನುಷ್ಯರು ಅಂದ್ರೆ ನಾವು ಮನುಷ್ಯ ಲೆಕ್ಕಗಳು ಹಿಡಿದಿಲ್ಲ. ನಮ್ಮನ್ನು ಅವರು ಮನುಷ್ಯರ ಲೆಕ್ಕವಾಗಿ ಹಿಡ್ದೇ ಇಲ್ಲ. ನಾವು ಮನುಷ್ಯರು ಅಂದ್ಕೊಳ್ಳಿ ನಮ್ಮನ್ನು ನಾವು ನೋಡ್ಕೋಬಾರ್ದು. ಧರ್ಮಕ್ಕಾಗೇ ಬದುಕುವ ಮನುಷ್ಯೋತ್ತಮರು ಹೇಳಿದ್ದಾರಲ್ಲ, ಎಲ್ಲ ಮೋಹನ ತ್ಯಾಗ ಮಾಡಿ ದೇಹಾಭಿಮಾನವನ್ನು ಬಿಟ್ಟು ಧರ್ಮಕ್ಕೆ ಅಂತ ಬದುಕಿದ ಮನುಷ್ಯೋತ್ತಮರು ಕೂಡ ಭಾಗವತ ಧರ್ಮದಲ್ಲಿ 10% ಮಾಡ್ತಾರೆ, ಅದಕ್ಕಿಂತ ಹೆಚ್ಚಾಗೋದು. ಆ 10% ಮಾಡಿದರೆ ಮಹಾಫಲ ಇದೆ ಈ ಕಾಲದಲ್ಲಿ. ಮಾನುಷಾಸ್ತು ದಶಾಂಶ ಅಂದಮೇಲೆ ನಾನು ಪೂರ್ತಿ ಮಾಡಿದರೆ ಮಾಡಿದ್ರೆ ನಿಮ್ಮ ತಲೆ ಏನು ಪೂರ್ತಿ ಮಾಡೋದು, ಆದಷ್ಟು ಮಾಡ್ರಿ ಅಂತಂತ. ಸರ್ವೇ ವಹಾಮೋ ಬಲಿ ಈಶ್ವರಾಯ ಪುರುತಾ ನಸೀವದ್ವಿಪದೇ ಚತುಷ್ಪದ. ಹಾಗಾಗಿ ಮಾಡುವುದೆಲ್ಲ ಭಗವಂತನ ಪ್ರೀತಿಗಾಗಿ ಅಂತ ಎತ್ತುಗಳು ಮನುಷ್ಯರಿಗಾಗಿ ದುಡಿದಂತೆ ಇವರು ತಮಗೆ ವಿಹಿತವಾದ ಕರ್ಮವನ್ನು ಮಾಡಿ ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಅಂತ ಹೇಳಿ ಮತ್ತೊಂದು ಮಾತು ಹೇಳಿದರು. ಯಾಕೆ ಬಿಟ್ಟುಂಟಿ ನೀನು? ಬೇಡ ಅಂತ ಹೇಳಿ, ಸಂಸಾರ ಬೇಡ, ರಾಜ್ಯ ಬೇಡ ಅಂತ ಯಾಕೆ ಬಿಟ್ಟುಂಟಿ? ಸಂಸಾರ ಬಹಳ ಕಷ್ಟ್ರಿ, ಎಲ್ಲ ಬಹಳ ಭಯ ಇದೆ, ಕಾಮಕ್ರೋಧಾದಿಗಳೆಲ್ಲ ಇಟ್ಟು ಬಿಡ್ತದೆ ಇಲ್ಲಿ ಅಂತ ಬಿಟ್ಟು ಹೊಂಟೀನಿ ಅಂದರೆ, ಭಯಂ ಪ್ರಮತ್ತಸ್ಯ ವನೇಶ್ವಪಿ ಸ್ಯಾತ್ ಯತೋ ವಸಂತೆ ಷಾಷಟ್ಸಪತ್ನಃ ಜಿತೇಂದ್ರಿಯಶ್ಚಾತ್ಮರತಿರ್ಬುಧಸ್ಯ ಗೃಹಾಶ್ರಮ ಕಿನ್ನು ಕರೋತ್ಯವದ್ಯಂ. ಹೌದು ಬಾನಿ, ನಾನು ಒಂಟಿ ಒನಕ್ಕೆ ಎಲ್ಲ ನಿಜ, ಎಲ್ಲ ಬಿಟ್ಟು ಹೋದ್ರೂ ಪರವಾಗಿಲ್ಲ. ಆದ್ರೂ ಒಂದು ಮೊಬೈಲ್ ತಗೊಂಡು ಅಲ್ಲೇ ಕೂತ್ಕೊಂಡು ಏನಾಯ್ತು ಫೋನ್ ಹಚ್ಚು. ಮಕ್ಕಳು ಸ್ಕೂಲಿಗೆ ಹೋದ್ರೋ ಇಲ್ಲೋ, ರೇಷನ್ ಬಂತೋ ಇಲ್ಲೋ, ಆಧಾರ್ ಕಾರ್ಡ್ ಬಂತೋ ಇಲ್ಲೋ, ಪಾಸ್ಬುಕ್ ಆಯ್ತೋ ಇಲ್ಲೋ, ಈ ತಿಂಗಳು ಪೆನ್ಷನ್ ಬಂತೋ ಇಲ್ಲೋ ಅಂತ ದಿನಕ್ಕೆ 10 ಸರ್ತಿ ಫೋನ್ ಮಾಡ್ತಾ ಕೂತಿದ್ದೆ ಅಂದರೆ ಅರಣ್ಯಕ್ಕೆ ಹೋಗಿದ್ದು ಉಪಯೋಗ ಇಲ್ಲೇ ಕೂಡ್ಬೋದು. ಎಲ್ಲವನ್ನೂ ಬಿಟ್ಟು ಮನೆಯಲ್ಲೇ ಇದ್ದು ಮನೆಯಲ್ಲೇ ಭಗವಂತನ ಧ್ಯಾನ ಮಾಡ್ತಾ ಇದ್ರೆ ಮನೆಯನ್ನು ಕಡಿತದೆ ನಿಮಗೆ ಅಂದರು. ಇನ್ನು ಕರೋತ್ತವದ್ದು ಮನೆ ಕಡಿತದೆ. ಅರಣ್ಯದಲ್ಲಿ ಹೋಗಿ ಮಾತ್ರ ಸಾಧನೆ ಆಗಿಬಿಡ್ತದೆ. ಎಷ್ಟೋ ಜನ ವನವಾಸಿಗಳು, ಆದಿವಾಸಿಗಳು ಅರಣ್ಯದಲ್ಲೇ ಹುಟ್ಟು ಅರಣ್ಯದಲ್ಲೇ ಸತ್ತು ಹೋಗ್ತಾರೆ. ಅವರೆಲ್ಲ ಮೋಕ್ಷಕ್ಕೆ ಹೋಗ್ಬಿಡ್ತಾರ. ಮೋಕ್ಷಕ್ಕೆ ಕಳಿಸೋದು ಅರಣ್ಯ ಅಲ್ಲ, ನಿನ್ನ ಸಾಧನೆ. ವನ ಮೋಕ್ಷಕ್ಕೆ ಕಳಿಸೋದಿಲ್ಲ, ಕಳಿಸೋದು ಸಾಧನೆ. ಆ ಸಾಧನೆ ಮನೆಯಲ್ಲಿ ಮಾಡಿ ಬೇಡ ಅಂತಾರೆ. ಎಲ್ಲವಕ್ಕೂ ಸಾಧನೆ ಅಂದರೆ ಸಾಧನೆ ಮಾಡಿದ್ರೆ ಆಗುತ್ತೆ, ಸುಮ್ಮನೆ ಆಗೋದಿಲ್ಲ. ಮೌನವಾಗಿರ್ಬೇಕು. ಮೌನ ದೊಡ್ಡ ಸಾಧನೆ ಹೇಳ್ತು. ಮೌನ ದೊಡ್ಡ ಸಾಧನೆ ಅಂದರೆ ಮೂಕರಿಗೆ ಮೋಕ್ಷ ಆಗತ್ತಾ? ಹುಟ್ಟು ಮೂಕ ಇದ್ದಾನೆ, ಮಾತಾಡೋದಿಲ್ಲ ಜೀವನ ಪೂರ್ತಿ, ಅವನು ಮೋಕ್ಷಕ್ಕೆ ಹೋಗ್ಬಿಡ್ಬೇಕಾಗತ್ತೆ. ಏನಾಗೋದಿಲ್ಲ ಅಂದ್ರೆ ಮೌನಕ್ಕೇನು ಬೆಲೆ? ಆಮೇಲೆ ಮಾತಾಡದೇ ಇರೋದು ಮಹತ್ವ ಅಲ್ವೇ ಇಲ್ಲ. ನಾನು ಮಾತಾಡದೇ ಇರೋದು ಭಗವಂತನ ಪ್ರೀತಿಗಾಗಿ ಒಂದು ವೃತ್ತಾಂತ ನೀನು ಅನ್ಕೊಂಡು ಮಾಡಿದ್ರೆ ಅದಕ್ಕೆ ಫಲ ಹೊರತಾಗಿ ಮಾತಾಡದೇ ಇರೋದೆಲ್ಲ ವೃತ್ತಾಂತ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಹಳ ಪುಣ್ಯ. ಗಂಗಾ ನದಿಯಲ್ಲಿ ಹುಟ್ಟಲ್ಲೇ ಸತ್ತು ಹೋಗುತ್ತೆ ಮೀನು ಮೊಸಳೆ, ಅದಕ್ಕೆಲ್ಲ ಭಾರಿ ಪುಣ್ಯ ಬರ್ತದ? ಏನು ಬರುದಿಲ್ಲ. ಯಾಕೆಂದ್ರೆ ನಾನು ಗಂಗಾ ನದಿ ಒಳಗಿದ್ದೇನೆ ಅಂತ ಗೊತ್ತೇ ಇಲ್ಲ. ಅದಕ್ಕೆ ಅದು ಒಂದು ನೀರಷ್ಟೇ. ಹಾಗಾಗಿ ನೀನು ಮನೆ ಒಳಗೆ ಇದ್ದು ದೇವರ ಧ್ಯಾನ ಮಾಡಿದರೆ ಮನೆಯನ್ನು ಕಡಿತದೆ. ಮನೆ ಒಳಗೆ ಇದ್ದು ಮಾಡು. ಯಶತ್ಸಪತ್ನಾನ್ ವಿಜಿಗೀಷಮಾಣ ಗೃಹೇಶು ನಿರ್ವಿದ್ಯಯತೇತ ಪೂರ್ವಂ ಯುದ್ಧೇತ ದುರ್ಗಾಸ್ತ ಊರ್ಜಿತಾರೇನ್ ಕ್ಷಿಣೇಶು ಕಾಮಂ ವಿಚರೇದ್ವಿಕ್ವಶ್ಚಿತ್. ಹೀಗೆ ಬಾಳಿ ಕೊನೆಗೆ ಆಯಿತು ಅಂತ ಹೇಳಿ ಪ್ರಿಯವೃತ ರಾಜ್ಯ ಸ್ವೀಕಾರ ಮಾಡಿ
ಕೊನೆಗೆ ಸ್ವಪುತ್ರೇಭ್ಯ ಇಮಾಂ ಕಾಮ್ಯದಾದಾಯಂ ವಿಭಜ್ಯ ಭಕ್ತ ಭೋಗಾಂ ಮಹಿಷಿಂ ಮೃತಾಕಾಮೇವ ಸಮಃ ವಿಭೂತಿ ಅಪಹಾಯ ಸ್ವಯಂ ನೀತ ನಿರ್ವೇದೋ ಹೃದಯ ಗೃಹೀತ ಹರಿ ರುಚಿರ ವಿಹಾರಾನುಭವ ಭಗವತೋ ನಾರಸ್ಯ ಪದವೀಂ ಅನುಸಸಾರ. ಬ್ರಹ್ಮದೇವರು ಹೇಳಿದ್ರು ಅಂತ ತಗೊಂಡ್ರು, ಕರ್ತವ್ಯ ಅಂತ ಮಾಡಿದ್ರು, ಎಲ್ಲಿ ತನಕ ಮಾಡಬೇಕಾಗಿತ್ತು ಮಾಡಿದ್ರು, ಬಿಡೋ ಕಾಲಕ್ಕೆ ಅದ್ರ ಮೇಲೆ ಏನು ಮೋಹ ಇಲ್ಲ ಅವರು. ಕೆಲವರು ತಗೊಂಬ ಕಾಲಕ್ಕೆಲ್ಲ ಹೀಗೆ ಮಾಡ್ತಾರೆ, ನನಗೇನು ಯಾವ ಪದವಿ ಅಪೇಕ್ಷೆ ಇಲ್ಲ, ನಾನು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಯಾವ ಪದವಿ ಕೊಟ್ಟರು ನಾನು ಮಾಡ್ಲಿಕ್ಕೆ ತಯಾರಿದ್ದೇನೆ, ಅಷ್ಟೇ ಕೊಟ್ಟರೆ ಮಾಡ್ತೇನೆ, ನನಗೇನು ಅಪೇಕ್ಷೆ ಇಲ್ಲ ಅಂಥೇಳಿ ಲಾಬಿ ಮಾಡಿ ಏನಾನು ಅಧಿಕಾರ ತಗೊಂಡು ಅಲ್ಲಿ ಇದ್ದು ಇರೋ ತನಕ ಮಾಡಿ ಬಿಡಿಸಿಬಿಟ್ರೆ ನಾ ಬೇರೆ ಪಕ್ಷ ಕಟ್ತೀನಿ, ಇನ್ನೊಂದು ಪಕ್ಷಕ್ಕೆ ಹೋಗ್ತೀನಿ, ನೀನು ಸೋಲಿಸಿಬಿಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಅಧಿಕಾರ ಕೊಟ್ಟಾಗಿರೋ ಸಂತೋಷ ಕಿತ್ಕೊಂಡಾಗಿರೋದಿಲ್ಲ. ಆವಾಗೆಲ್ಲ ಇದನ್ನು ಬಿಡೋದು ಕಷ್ಟ, ಸ್ವೀಕಾರ ಮಾಡಿದ್ರೆ ಸುಲಭದಲ್ಲಿ ಆಗೋದಿಲ್ಲ. ಆದರೆ ಇಂಥ ರಾಜ್ಯವನ್ನ ಪ್ರಿಯವೃತ್ತರು ಹೆಂಗೆ ಬಿಟ್ರಂತೆ, ಮೃತಕಮಿವ ಸಮಃ ವಿಭೂತಿ. ಮೃತಕ ಅಂದ್ರೆ ಶರೀರ, ಹೆಣ, ಶವವನ್ನು ಬಿಟ್ಟಾಗಿ ಬಿಟ್ಟಂತೆ. ಜಗತ್ತಿನಲ್ಲಿ ಅತಿ ತುಚ್ಛವಾಗಿ ಬಿಡೋದು ಅದೊಂದೇ. ಅದಕ್ಕೆ ಅಂತ ಶ್ರೀಪಾದರಾಜರು ಹಿತ್ತಲ ಕಸಕ್ಕಿಂತ ಕಡೆಯಾಯಿತಿ ದೇಹ ಎತ್ತಿವನ ಹೊರಗೊಯ್ದು ಹಾಕೆಂಬರು ಅಂತಾರೆ. ವಾಯುದೇವರು ಬಿಟ್ಟು ಹೋಗ್ಬಿಟ್ರು ಅಂದ್ರೆ ರಾತ್ರಿ ಕಸ ಹೊಡೆದ್ರೆ ಹೊರಗೆ ಹಾಕಬಾರ್ದು, ಲಕ್ಷ್ಮಿ ಅಂತ. ರಾತ್ರಿ ಕಸ ಹೊಡೆದ್ರೆ ಹೊರಗೆ ಹಾಕೋದಿಲ್ಲ, ಮೂಲೆಯಲ್ಲಿ ಇಟ್ಟಿರು, ರಾತ್ರಿ ಲಕ್ಷ್ಮಿನ ಹೊರಗೆ ಹಾಕಬಾರ್ದು ಅಂತ ಕಸ ಇಟ್ಕೋತಾರೆ, ಆದ್ರೆ ದೇಹ ಇಟ್ಕೋಬೋದಿಲ್ಲ ಅಂತಾರೆ ಶ್ರೀಪಾದರಾಜರು. ಕಳಿಸಿಬಿಡ್ತಾರೆ. ಅದನ್ನು ಎಷ್ಟು ನಿರ್ಮೋಹವಾಗಿ ಮಮಕಾರ ಇಲ್ಲದೆ ಬಿಡಬಹುದು ಹಾಗೆ ಬಿಟ್ಟಂತೆ. ಜ್ಞಾನಿಗಳ ಆಸಕ್ತಿನೂ ಅಷ್ಟೇ, ನಿರಾಸಕ್ತಿನೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಹೊರಗೆ ಕಳಿಸಿಬಿಡ್ತಾರೆ. ಇದೇ ಕೆಲವು ಕಡೆಗಂತೂ ನೋಡ್ಬೇಕು, ಈ ಭಾಗದಲ್ಲಿ ಏನೋ ಗೊತ್ತಿಲ್ಲ, ಇದು ಮದ್ರಾಸ್ ಕರ್ನಾಟಕ, ಈ ಬಳ್ಳಾರಿ ಎಲ್ಲ ಮದ್ರಾಸ್ ಪ್ರೆಸಿಡೆಂಟ್, ಮದ್ರಾಸ್ ಕರ್ನಾಟಕ ಇದೆ. ಹೈದರಾಬಾದ್ ಕರ್ನಾಟಕದಲ್ಲಿ ರಾಯಚೂರು ಭಾಗದಲ್ಲೆಲ್ಲ ಒಂದು ಇದು ಮನೆಯಲ್ಲಿ ಹಂದಿ ಬಂದ್ರೆ ಬಿಡೋದೇ ಇಲ್ಲ. ಹಂದಿ ಒಳಗೆ ಬಂದ್ರೆ ಬಾಗಿಲ ಹಾಕಿ ಹೊಡೆದು ಮನೆ ಒಳಗೆ ಮುಚ್ಚಿಬಿಡ್ತಾರೆ. ಲಕ್ಷ್ಮಿ ಅಂತ ಮನೆ ಒಳಗೆ ತೆಗೆದು ಮನೆ ಒಳಗೆ ಮುಚ್ಚಿಬಿಡ್ತಾರೆ. ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ದೆ, ಗೊತ್ತಿತ್ತು ನನಗೆ. ಒಬ್ರು ಕುಟಗಿ ಭಾಗದವರು, ರಾಯಚೂರು ಭಾಗದವರು ಹುಬ್ಬಳ್ಳಿಯಲ್ಲಿದ್ದಾರೆ, ನಮ್ಮ ಹತ್ರ ಹಗಲೆಲ್ಲ ಬರ್ತಿರ್ತಾರೆ. ಒಂದು 3-4 ತಿಂಗಳ ಕೆಳಗೆ ನಮಗೆ ಫೋನ್ ಮಾಡ್ತಾರೆ, ಆಚಾರ್ಯ ಮನೆ ಒಳಗೆ ಹಂದಿ ಬಂದ್ಬಿಟ್ಟಿದೆ, ಬಾಗಿಲ ಹಾಕಿವಿ, ಏನು ಮಾಡ್ಬೇಕು, ಅದನ್ನು ಮುಚ್ಚಬೇಕು ಅಂತ ಮಾಡಿ ಮನೆ ಒಳಗೆ ಅಂತ. ನಿನ್ನ ಮನೆ ಯಾಕೆ ಸ್ಮಶಾನ ಮಾಡ್ತೀವಿ, ಹೊರಗೆ ಕಳಿಸೋದು ಅಂತ ಬೈದೆ ನಾನು. ಲಕ್ಷ್ಮೀ ಸ್ತೋತ್ರ ಪಾರಾಯಣ ಮಾಡು, ಪೂಜೆ ಮಾಡು, ಆಗಿದ್ದು ಹಂದಿ ಮುಚ್ಚಿದ್ರೆ ಲಕ್ಷ್ಮಿ ಬರ್ತಾಳೇನೋ, ಬಿಟ್ಬಿಟ್ರೆ ಅದು ಮನೆ ಯಾಕೆ ಸ್ಮಶಾನ ಮಾಡ್ತೀನಿ ಅಂತ ಬೈದೆ, ಬಿಟ್ಟರು ಪಾಪ. ಈ ಕಡೆ ಭಾಗದಲ್ಲೆಲ್ಲ ಹಂದಿ ಮನೆ ಒಳಗೆ ಬಂತು ಅಂದ್ರೆ ಬಿಡೋದೇ ಇಲ್ಲ, ಬಾಗಿಲು ಹಾಕೊಂಡು ಅದನ್ನಲ್ಲೇ ಹೊಡೆದು ಅದನ್ನು ಕೊಂದು ಅಲ್ಲೇ ಮುಚ್ಕೊಂಡ್ಬಿಡ್ತಾರೆ ಮನೆ ಒಳಗೆ. ವೈಷ್ಣವರು ಹಿಂಗೆ ಮಾಡಿದ್ದು ನೋಡಿವಿ ನಾವು. ಯಾರೋ ಮಾಡ್ತಾರೆ ಬೇರೆಯವರೆಲ್ಲ, ವೈಷ್ಣವರು ಹೀಗೆ ಮಾಡಿದ್ದು ನೋಡಿವಿ ನಾವು. ರೂಢವಾದ ನಂಬಿಕೆ ಮನುಷ್ಯನಿಗೆ ಶಾಸ್ತ್ರಕ್ಕಿಂತ ಹೆಚ್ಚಾಗ್ಬಿಡುತ್ತೆ. ಶಾಸ್ತ್ರದ ಆದೇಶಕ್ಕಿಂತ ರೂಢಿಗತವಾದ ನಂಬಿಕೆಯನ್ನು ಮನುಷ್ಯ ಬಹಳ ಇಚ್ಛೆ ಪಡ್ತಾನೆ. ಅದಕ್ಕೆ ಒಬ್ರು ಹೇಳಿದರು, ಸಂಪ್ರದಾಯ ಸ್ವಪ್ನ ಎರಡು ಕಪಿಲೇ ಇಲ್ಲ ಅಂತ. ಶಾಸ್ತ್ರದಲ್ಲಿ ಸ್ವಪ್ನ ಮತ್ತು ಸಂಪ್ರದಾಯ ಕಪಿಲೇ ಇಲ್ಲ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಪದ್ಧತಿ ನಮ್ಮ ಮನೆಯಾಗ ಹಿಂಗೆ ಮಾಡಿ ಮಾಡ್ಕೊಪ್ಪ, ಹಿಂಗೆ ಕನಸು ಬಿದ್ದಿತ್ರಿ, ಯಾರು ಹೇಳೋರು ಹೌದು ಅಲ್ಲ. ಹಾಗಾಗಿ
ಅಭಿಮಾನ. ನಾನು ನನ್ನ ದೇಹ ನನ್ನ ದೇಹ ನನ್ನ ದೇಹ. ಎಷ್ಟು ರೋಗ ಇದೆ ಶರೀರದಲ್ಲಿ, ಸಾವಿರಾರು ತರಹದ ರೋಗದ ಬೀಡಿದೆ. ಹಲವು ರೋಗದ ಬೀಡು ಪಂಚಭೂತದ ನಾಡಿದೆ. ಇಷ್ಟಿದ್ರು ನಿರ್ವಿದ್ಯತೆ ಮತ್ತು ಜನೋ ಯದಪೀತಿ ವಿದ್ವಾನ್. ಇಷ್ಟೆಲ್ಲ ಗೊತ್ತಿದ್ದವರು ನ ನಿರ್ವಿದ್ಯತೆ, ವೈರಾಗ್ಯ ಅಂತ ಹುಟ್ಟೋದೇ. ಜಿಹ್ವೈಕತಚ್ಯುತ ವಿಕರ್ಷತಿ ಮಾ ವಿತೃಪ್ತಾಂಧಿತ್ವನ್ಯತಸ್ತ್ವಗುದರಂ ಶ್ರವಣಂ ಕುತಸ್ಥಿತ ಘ್ರಾಣೋನ್ಯತಶ್ಚ ಫಲದಿ ಕ್ವಚ ಶರ್ಮ ಶಕ್ತಿ ಭಕ್ವಸ್ಸ ಪತ್ನಿಯ ಗೇಹ ಪತಿಂ ರುನಂತಿ. ಇನ್ನು ಇಂದ್ರಿಯಗಳಿದೆಯಲ್ಲ, ಕಣ್ಣೊಂದು ಕಡೆ, ಕಿವಿ ಒಂದು ಕಡೆ, ಕಣ್ಣು ರೂಪದ ಕಡೆ, ಕಿವಿ ಶಬ್ದದ ಕಡೆ, ನಾಲಿಗೆ ರಸದ ಕಡೆ, ಕಾಲು ಬೇರೆ ಬೇರೆ ಕಡೆ, ಹೀಗೆ ಒಂದೊಂದು ಇಂದ್ರಿಯ ಒಂದೊಂದು ಕಡೆಗೆ ಎಳಿತಾ ಇದೆ ನನ್ನನ್ನು. ಸಪತ್ನೇಹ ಗೇಹ ಪತಿಂ ರುನಂತಿ ಅಂದ್ರು. 11 ಇಂದ್ರಿಯ ಒಂದೊಂದು ಕಡೆಗೆ ಎಳಿತಾ ಇದ್ರೆ 11 ಮಂದಿ ಹೆಣ್ಣಂದ್ರು ಮಾಡ್ಕೊಂಡು ಅವನ ಗತಿ ಆಗಿದೆ ಅಂದ್ರು. 11 ಮಂದಿ ಹೆಣ್ಣಂದ್ರೆ ಕಾಲಕ್ಕೆ ಪ್ಯಾಟೆ ಒಳಗೆ ಬಂದ್ಬಿಟ್ರೆ ಗತಿ. 11 ಮಂದಿ ನಮಗೆ ಪ್ಯಾಟೆ ಒಳಗೆ ಕರ್ಕೊಂಡು ಹೋದ ಅಂದ್ರೆ ನೀವು ನಿಂದು ಗಳಿಸಿದ್ದೆಲ್ಲ ಇದು ಮಾಡಿ ಮನೆ ಹರಾಜ್ ಹಾಕೊಂಡೇ ಬರ್ಬೇಕಷ್ಟೆ. ಅದು ಕೊಡಿಸೋನ್ ತಿಳು, ಇದು ಕೊಡಿಸೋನ್ ತವಳು. ಮತ್ತೊಬ್ಳು ಕಡಿಮೆ ರೇಟಿಂದ ತಗೊಂಡಿರ್ತಾಳೆ, ಅವಳಿಗೆ 14 ಕೊಡಿಸಿದ್ದೀನಿ, ಮತ್ತೆ ಇವಳು ಇನ್ನೊಂದು ತಗೋತಾಳೆ ಡಬಲ್ ರೇಟಿಂದ. ಕಾಂಪಿಟೇಷನ್ ಮಾಡಿದ್ರೆ 11 ಮಂದಿ ಹೆಣ್ಣಂದ್ರೆ ಕಾಲಕ್ಕೆ ಕಟ್ಕೊಂಡು ಹೇಗೆ ಹೋಗೋನಂತೆ. ಈ 11 ಇಂದ್ರಿಯಗಳು ಬಹ್ವ ಸಪತ್ನೇಯ ಗೇಹ ಪತಿಂ ರುನಂತಿ. ಈ 11 ಇಂದ್ರಿಯಗಳನ್ನು ನಾನು ಒಂದೊಂದು ಕಡೆಗೆ ಎಳೆದು ಜೀವ ಹಿಡ್ತಾ ಇದೆ ಸ್ವಾಮಿ. ಕಿಮಾತ್ಮ ತೇನ ಜಹಾತಿ ಯೋ ಮುದಂ ಕಿಂ ರಿಕ್ತಹಾರೈ ಸ್ವಜನಾಖ್ಯದ ಸ್ಯುಭಿ ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಿಯ ಮರ್ತಸಿಗೆ ಹೇರಿಹಾಯಿಸೋ ಯವಯ. ಹಾಗಾಗಿ ಬಲಿ ಅಂತಾನೆ, ನಂದೆಲ್ಲ ಕಿತ್ಕೊಂಡೆ ನೋಡು ಸ್ವಾಮಿ, ಪರಮಾನುಗ್ರಹ ಮಾಡ್ತೀನಿ. ಕಿಮಾತ್ಮನಾಥೇನ ಜಹಾತಿ ಯೋ ಮುದಂ, ತನ್ನ ಸುಖಕ್ಕೆ ಕಾರಣವಾಗದೇ ಇದ್ದ ಶರೀರ ತಗೊಂಡು ಏನು ಮಾಡಬೇಕು. ಕಿಂ ರಿಕ್ತಹಾರೈ ಸ್ವಜನಾಖ್ಯದ ಶುಭಿ, ಇನ್ನು ಇವನ ಸಂಪತ್ತನ್ನೆಲ್ಲ ಕಿತ್ಕೊಂಡು ಓಡಿ ಹೋಗುವ ತನ್ನ ಬಂಧುಗಳೆಂಬ ಕಳ್ಳರನ್ನು ತಗೊಂಡು ಏನು ಮಾಡಬೇಕು ಅಂತ. ದುಡ್ಡಿದ್ರೆ ಅದಕ್ಕೆ ಬೇಕಾಗಿದೆ, ಇದಕ್ಕೆ ಬೇಕಾಗಿದೆ, ಅದು ಕೊಡು ಇದು ಕೊಡು, ಫಂಡ್ ಬಂದಿದೆ ಅಂತ ಕೇಳಲಿಕ್ಕೆ ಬೇಕಾಷ್ಟು ಜನ ಬರ್ತಾರೆ. ತಿರುಗಿ ಕೇಳಿದ್ರೆ ಮಾತಾಡಿಸೋದಿಲ್ಲ, ಓಡಿ ಹೋಗ್ತೀವಿ. ನಾವು ಕೊಟ್ಟೆ ಕೊಡ್ತಿದ್ವಿ, ಸಾಲ ಕೊಟ್ಟವ್ರನ್ನ ಕೇಳ್ತಾನೆ ಅಂತ ಅವನ ರೊಕ್ಕ ಅವನಿಗೆ ಕೇಳಿದ್ರೆ ಅವನ ಮೇಲೆ ಕೋಪ ಮಾಡ್ಕೊಂಡ್ಬಿಡ್ತಾನೆ. ಕಿಂ ರಿಕ್ತಹಾರೈ ಸ್ವಜನಾಖ್ಯದ ಶುಭಿ ಕಿಂ ಜಾಯ, ಇನ್ನು ಸಂಸಾರಕ್ಕೆ ಕಾರಣ, ಬಂಧನಕ್ಕೆ ಕಾರಣ ಆದ ಹೆಂಡತಿ ತಗೊಂಡೇನು. ಮರ್ತ್ಯಸ್ಯಗೆ ಹೇರಿ ಹಾಯಿ ಶೋಭೆಯ, ಆಯುಷ್ಯವನ್ನೇ ಹಾಳು ಮಾಡಿ ಇದರಲ್ಲಿ ಕಳೆದು ಹಾಕಿಬಿಡುವ ಮನೆಯಿಂದ ಏನು ಪ್ರಯೋಜನ. ಇದೆಲ್ಲವೂ ಸಂಸಾರದಲ್ಲಿ ಕಟ್ಟಿ ಹಾಕಿಬಿಡ್ತದೆ ಅಂತ ಹೇಳಿ. ಅತಾಹಮಪ್ಯತ್ಪರಿಗೋಸ್ತವಂತಿಕಂ ದೈವೇನ ನೀತ ಪ್ರಸವಂ ತ್ಯಾಜಿತ ಸ್ತ್ರೀ ಇದಂ ಕೃತಾಂತಾಂತಿಕ ಭಕ್ತಿ ಜೀವಿತಂ ಯಯಾಧ್ರುವಂ ಸ್ತಬ್ಧಮತಿರ್ನ ಬುದ್ಧತೆ. ಹಾಗಾಗಿ ಈ ಸಂಸಾರ ಬಹಳ ಹೇಯ, ಬಿಡಬೇಕು. ಬಿಟ್ಟಿದ್ದಿಲ್ಲ ನಾವು, ಬಿಟ್ಟಿದ್ದಿಲ್ಲ, ನನಗೆ ಆಗಿದ್ದಿಲ್ಲ, ವೈರಾಗ್ಯ ಬಂದಿದ್ದಿಲ್ಲ. ಹೆಂಗೂ ನೀನೇ ಎಲ್ಲ ಕಿತ್ತುಕೊಂಡು ನೀನು ಪಾದಕ್ಕೆ ತಂದು ಹಾಕೊಂಡ್ಬಿಟ್ಟಿಲ್ಲ, ಆದ್ ಬಿಡು, ಆಗಿದ್ದೆ ಒಳ್ಳೇದಾಯ್ತು ಅಂತ. ಬಲಿ ಹೆಂಗೂ ನೀನೇ ಆದ್ರೆ ಕಿತ್ಕೊಂಡ್ಬಂದು ಹಾಕಿ ನಿನ್ನ ಪಾದ ಮುಂದೆ ಇಟ್ಟು ನನ್ನ ತಲೆ ಮೇಲೆ ಪಾದ ಇಟ್ಟಲ್ಲ, ಆಗಿದ್ದೆ ಒಳ್ಳೇದಾಯ್ತು ಬಿಡು, ಹೋಗಿ. ಯಯಾಧ್ರುವಂ ಸ್ತಬ್ಧಮತಿರ್ನ ಬುದ್ಧತೆ. ಗೃಹೇಷು ದಾರೇಷು ಸುತೇಷು ಬಂಧುಷು ದ್ವಿಗೋತ್ತಮಸ್ಯಂದನವಾಧಿಪತ್ತಿಷು ಅಕ್ಷಯರತ್ನಾಂಬರಣಾಂಬರಾದಿಷು ಅನಂತಕೋಶೇಷ ಕರೋದ ಸನ್ಮತಿಂ. ಅಂಬರೀಷ್ ರಾಜ ಅಂತ ಹೇಳ್ತಾರೆ. ಗೃಹ, ಹೆಂಡತಿ, ಮಕ್ಕಳು, ಸಂಪತ್ತು, ಸಂಪೂರ್ಣ ರಾಜ್ಯ, ಸಾಮ್ರಾಟ. ಆದರೆ ಅವನೆಲ್ಲ ಅನಂತ ಕೋಶ, ಅನಂತವಾದ ಸಂಪತ್ತಿನಲ್ಲಿ ಅಸನ್ಮತಿ. ಇದೆಲ್ಲ ನಾಳೆ ನಾಶ ಆಗೋದೆ, ಇದನ್ನು ತಗೊಂಡು ಏನು ಮಾಡಬೇಕು ಅಂದ್ಬಿಟ್ಟು ವನವಾಸಕ್ಕೆ ಹೋಗ್ಬಿಟ್ಟು ವನಪ್ರಸ್ಥಕ್ಕೆ ಹೋಗಿಬಿಟ್ಟ. ಆತ್ಮಸ್ತ್ರಪತ್ತ ಸುಹೃದೋ ಬಲವೃದ್ಧ ಕೋಶಂ ಅಂತಃಪುರಂ ಪರಿವಿಹಾರ ಭುವಶ್ಚರಮ್ಯಾ ಭೂಮಂಡಲಂ ಜಲಧಿಮೇ ಕಲಮಾ ಕಲಯ್ಯ ಕಾಲೋಪಸೃಷ್ಟಮಿತಿ ಸಪ್ರಯಂ ವಿಶಾಲಾಂ. ಧ್ರುವನಿಗೆ ದೇವರು ಶಾಶ್ವತವಾದ ಪದವಿಯನ್ನು ಕೊಟ್ಟು 36,000 ವರ್ಷದ ರಾಜ್ಯಭಾರವನ್ನು ಕೊಟ್ಟು ಎಲ್ಲ ಮಾಡಿ 36,000 ವರ್ಷದ ರಾಜ್ಯಭಾರ ಮಾಡಿದ. ಅವನ ರಾಜ್ಯ ಎಲ್ಲಿ ತನಕ ಇತ್ತು? ಜಲಧಿಮೇ ಕಲಂ, ಸಮುದ್ರದಿಂದ ಸಮುದ್ರ ತನಕ ಅವನೇ ರಾಜ. ಇನ್ನೊಬ್ಬರು ಶತ್ರುಗಳು ವಿರೋಧ ಪಾರ್ಟಿನೇ ಇದು. ಅಂಥ ರಾಜ್ಯವನ್ನು ಧ್ರುವ ಹೆಂಗೆ ಬಿಟ್ಟ? ಕಾಲೋಪಸೃಷ್ಟ ಮಿತಿ ಸಪ್ರಯೌ ವಿಶಾಲಾಂ. ಇದು ಕಾಲದ ಹೊರತಕ್ಕೆ ಸಿಕ್ಕ ನಾಶ ಆಗಿಬಿಡುತ್ತೆ, ಇದನ್ನು ತಗೊಂಡು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ವಿಶಾಲಾಂ, ಬದರಿ ವಿಶಾಲಕ್ಕೆ ಹೋದ್ರಂತೆ. ಬದರಿಗೆ ವಿಶಾಲ ಅಂತ ಕರೀತಾರೆ. ಬದರಿಗೆ ಹೋಗಿಬಿಟ್ಟಂತೆ, ಎಲ್ಲ ಬಿಟ್ಟು. ಬದರಿಗೆಲ್ಲ ಬಿಟ್ಟು ಹೋಗೋದಿಲ್ಲ, ಹೋದ್ರೆಲ್ಲ ಬಿಟ್ಟು ಬರ್ಬೇಕಾಗುತ್ತೆ ಅಂತ ಅವಸ್ಥೆ. ಹೋದ್ರೆ ಎಲ್ಲ ಬಿಟ್ಟು ಬರ್ಬೇಕಂತ ಬದರಿಗಲ್ಲೇ ಹೋದ್ರಂತೆ. ಪ್ರಯೋ ವಿಶಾಲ. ಹಾಗಾಗಿ ಎಂಥ ರಾಜರು ಎಂತೆಂಥ ಸಂಪತ್ತು ತ್ಯಾಗ ಮಾಡಿದರು. ಅವ್ರ ಸಂಪತ್ತು ಎಷ್ಟಿತ್ತು, ಆದರೂ ಸುಲಭದಲ್ಲಿ ತ್ಯಾಗ ಮಾಡಿಬಿಟ್ಟು
ಸರಳವಾಗಿ ಬಿಟ್ಬಿಟ್ರು. ನಮ್ಮ ಹತ್ರ ಬಿಡೋದೇನು ಬಿಡಲಿಕ್ಕೇನು ಬಹಳ ಕಷ್ಟಪಡಬೇಕಾಗಿಲ್ಲ, ಯಾಕಂದ್ರೆ ಇದ್ರೆ ಬಿಡ್ಬೇಕಲ್ಲ, ಬಿಡ್ಲಿಕ್ಕೆ ಏನಾದ್ರೂ ಇರಬೇಕಲ್ಲ, ಏನಿಲ್ವೇ ಇಲ್ಲ. ಏನಿಲ್ಲದೆ ಇದ್ರು ಇಲ್ಲ ಅಂತ ಅನ್ಲಿಕ್ಕೆ ದುರಭಿಮಾನ, ಅಷ್ಟೇ ನಮ್ಮ ಸಂಸಾರ ಅಂತ. ಏನ್ ದೊಡ್ಡ ರಾಜ್ಯ ಸಂಸ್ಥಾನ ಸಾವಿರಾರು ಕೋಟಿ ಏನಿದೆ, ಬಾಡಿಗೆ ಮನೆ ಇಲ್ಲ, ಕಟ್ಟಿದ್ರೆ ಒಂದು 30-40 ಸೈಟಲ್ಲಿ ಒಂದು ಮನೆ, ಒಂದು ಹೆಂಡತಿ, 2 ಮಕ್ಕಳು, ತಗೊಂಡಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಫಸ್ಟ್ ಹ್ಯಾಂಡ್ ಒಂದು ಕಾರ್. ಇಡೀ ಜೀವನದ ಸಂಸಾರದ ಫಲ ಇಷ್ಟಿದೆ. 50-60 ವರ್ಷ ದುಡಿದು ಕೊನೆಗೆ ಲೆಕ್ಕ ಹಾಕಿದ್ರೆ ಇದ್ದದ್ದು ಇಷ್ಟನ್ನು ಬಿಡ್ಲಿಕ್ಕೆ ಜೀವನಿಗೆ ಆಗೋದಿಲ್ಲ. ಬಿಡುವುದ್ರೆ ಮತ್ತೆ ಬಿಟ್ಟು ಯಾರಿಗೆ ಕೊಟ್ಟು ಹೋಗ್ಬಿಡ್ಬೇಕು ಅಂತಲ್ಲ, ಇದೇ ನಂದಲ್ಲ ಸ್ವಾಮಿ, ಇದು ದೇವರು ಕೊಟ್ಟದ್ದು, ನಂದಲ್ಲ, ಇದ್ರ ಮೇಲೆ ನನ್ನ ಅಧಿಕಾರ ಇಲ್ಲ ಅಂತ ಅನ್ಕೊಂಡ್ರೆ ಸಾಕು, ಅಷ್ಟನ್ಲಿಕ್ಕೂ ಆಗ್ಬೋದು. ಅನಂತವಾದ ಸಂಪತ್ತು, ಧ್ರುವ ಬಿಟ್ಟಂಗೆ, ಅಂಬರೀಷ್ ಬಿಟ್ಟಂಗೆ, ಇವ್ರು ಬಿಟ್ಟಂಗೆ ಬಿಟ್ಟು ಹೋಗ್ಬಿಡ್ರಿ ಹಂಗೆ, ನಂದಲ್ಲಪ್ಪ ಇದು ಮನೆ ಅಂದ್ಕೊಳ್ಳಿ ಯಾರಾದ್ರೂ ಬಂದು ಮತ್ತೆ ಯಾಕಿದ್ದೀವಿ ನಡಿ ಹೊರಗೆ ಅಂತ ಅನ್ನೋದಿಲ್ಲ, ಅಲ್ಲೇ ಇರ್ತಿ, ನಿಂದೇ ಅದು. ಆದ್ರೂ ಇದು ನಂದಲ್ಲ, ಇದು ಶಾಶ್ವತವಾದದ್ದಲ್ಲ, ಇದು ದೇವರು ಕೊಟ್ಟಿದ್ದಾನೆ, ನಾನು ಇರೋ ತನಕ ಇಲ್ಲಿ ವಾಸ ಮಾಡುವನಷ್ಟೇ, ಇದ್ರ ಮೇಲೆ ನನ್ನ ಯಾಜಮಾನಿಕೆ ಇಲ್ಲ ಅಂತ ಅನ್ಕೊಂಡ್ರೆ ಸಾಕು. ಆದ್ರೆ ಅಷ್ಟು ಅನ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಷ್ಟು ಅನ್ಕೊಂಡ್ರೆ ಸಂಸಾರ ಕತ್ತರಿಸ್ತು ಅಂತಲೇ ಅರ್ಥ. ಅಷ್ಟು ಅನ್ಲಿಕ್ಕೆ ಬರುವುದಿಲ್ಲ, ಅಭಿಮಾನ ಜಾಸ್ತಿ ಆಗ್ತಾ ಹೋಗುತ್ತೆ. ಮನೆಗಿನೇ ಕಟ್ಟಿದ್ರಂತೂ ನೋಡ್ಬೇಕು, ನಂದಲ್ಲ ಅಂತೆಲ್ಲ ಅನ್ಕೋತಾರೆ. ಅದಕ್ಕೆ ಏಕಾದಶದಲ್ಲಿ ಕೃಷ್ಣ ಹೇಳಿದ ಗೃಹೇಶು ಅತಿಥಿ ವದ್ವಸೆ ತಂದ. ತಮ್ಮದೇ ಮನೆ ಒಳಗೆ ಅತಿಥಿ ಇದ್ದಂಗೆ ಇರ್ಬೇಕಂತ, ಬೇಜವಾಬ್ದಾರಿಯಿಂದ ಇರಬೇಕು ಅಂತ ಅರ್ಥ ಅಲ್ಲ. ಮತ್ತೆ ಬೇರೆಯವ್ರ ಮನೆಯಲ್ಲಿ ಹೋಗಿದ್ದಾಗ ಇದು ನಮ್ದಲ್ಲ ಅಂತ ಹೆಂಗೆ ತಿಳ್ಕೊಂಡಿರ್ತೀರೋ ಹಂಗೆ ನಿಮ್ಮ ಮನೆ ಒಳಗೂ ಇದು ನಂದಲ್ಲ ಅಂತ ಶಾಶ್ವತವಾಗಿ ಇಲ್ಲಿ ನಾನು ಇರೋನಲ್ಲ, ಕೆಲವು ದಿವಸದ ಅತಿಥಿ ನಾನು ಅಂತ ತಿಳ್ಕೊಂಡಿರ್ಬೇಕು. ಕೆಲವರಿಗಂತೂ ಮನೆ ಕಟ್ಟಿದ್ರೆ ಎಂಥ ಮೋಹರಿ, ಹೊಸದಾಗಿ ಮನೆ ಕಟ್ಟಿದ್ರೆ ಹೋಗ್ಲೇಬಾರ್ದು, ಹೋದ್ರೆ ಯಾಕೆ ಬಂದಿರಿ ಅಂತ ಕೂಡ ಕೇಳೋದಿಲ್ಲ. ಆಚಾರ್ಯ ಮನೆ ಕಟ್ಟಿ ನೋಡ್ಬೇಕು, ಇದು ಬರ್ಮಾಟಿ, ಬೆಲ್ಜಿಯಂ ಗ್ಲಾಸ್, ಇದು ರಾಜಸ್ಥಾನ್ ಮಾರ್ಬಲ್, ವಿಲ್ಕಮ್ ಗ್ರಾನೈಟ್, ಎಲ್ಲೆಲ್ಲಿಂದ ತಂದ, ಏನು ರೇಟು ಎಲ್ಲ ಮೊದಲು ನೀವು ಕೇಳಬೇಕು. ಆಮೇಲೆ ಇಡೀ ಮನೆ ಅಡ್ಡಾಡಬೇಕು, ಆಮೇಲೆ ಮನೆ ವಾಸ್ತದ ಅಲಭ ಮುಗಿತ ಅಂತಂದು ಅದನ್ನು ನೋಡಬೇಕು. ಆಮೇಲೆ ಮಾತಾಡ್ತಾರೆ ಯಾಕೆ ಬಂದಿರಿ. ಮನೆ ಕಟ್ಟಿದ್ರೆ ಅಷ್ಟು ಮೋಹ. ಹೋದ್ರ ಮನೆಗೆ ಹೋಗಿದ್ವಿ, ಮನೆ ಕಟ್ಟಿದ್ರು ಹೊಸದಾಗಿ, ಬಾಡಿಗೆ ಮನೆ ಒಳಗಿದ್ರೆ ಸ್ವಂತ ಮನೆ ಮಾಡಿದ್ರೆ ಒಳ್ಳೇದಾಯ್ತು ಅವ್ರಿಗೆ ನಕ್ಕಳವರು. ಆಮೇಲೆ ಯಜಮಾನ ಆಚಾರ ಬಂದಾರೆ, ನಾ ಹೋಗ್ತೀನಿ ಟೈಮ್ ಅಂತ ಆಫೀಸ್ಗೆ, ಆಚಾರ ದಕ್ಷಿಣ ಕಟ್ಕೊಂಡು ಕಳ್ಸೋದು ಹೋಗ್ಬಿಟ್ಟ. ಹೋದ್ಮೇಲೆ ಹೇಳ್ತಿ, ಏನು ಆಚಾರ್ಯ ಬಾಡಿಗೆ ಮನೆಯಲ್ಲಿ ಭಾಳ ಚೆನ್ನಾಗಿತ್ತು ಅಂದ್ರು. ಬಾಡಿಗೆ ಮನೆಯಲ್ಲೇ ಸುಖವಾಗಿದ್ದು ಬಿಟ್ಟಿದ್ದಿ, ಇಲ್ಲಿ ಬಂದಿದ್ದು ನಮ್ಮ ಗಂಡನ ಉಪದ್ರ ತಡಲಿಕ್ಕೆ ಆಗ್ತಾ ಇಲ್ಲ ಅಂತ. ಬಾಡಿಗೆ ಮನೆ ಹೆಂಗೋ ಇದ್ಬಿಟ್ಟಿದ್ವಿ, ಸುಖ ಆಗಿದ್ಬಿಟ್ಟಿದ್ವಿ, ಇಲ್ಲಿ ಏನು ಮಾಡೋ ಹಂಗಿಲ್ಲ, ಒಂದಿಷ್ಟು ಕುರ್ಚಿಗೆ ಬಾಡಿಗೆ ಹತ್ತೋ ಹಂಗಿಲ್ಲ. 50 ಲಕ್ಷ ಮನೆ ಖರ್ಚಾಗಿ ಮಾಡಿದ್ದು, ಬಾಡಿ ಹೊಲಸಾಗುತ್ತೆ ಮುಂದೆ ಕೊಡು ಅಂತ. ಬಾಡಿ ಹೊಲಸಾಗೋ ಹಂಗಿಲ್ಲ, ಬಟನ್ ಹೊಲಸಾಗೋ ಹಂಗಿಲ್ಲ. ದಿನ ಸ್ನಾನ ಮಾಡಿದ್ರು ಅಡ್ಡಿಲ್ಲ, ಬಿಟ್ಟರು ಅಡ್ಡಿಲ್ಲ, ಕಿಟಕಿ ಬಾಗಿಲಂತೂ ಒರೆಸ್ಲೇಬೇಕು. ದಿನ ಇಲ್ಲಿ ಕಿಟಕಿ ಬಾಗಿಲು ಒರೆಸಿದ ಮೇಲೆ ಊಟ. ಎದ್ದು ತಾನು ಅರಿವಿ ಹಿಡ್ಕೊಂಡು ನಿಂತಾನೆ, ನಮ್ಮ ಕೈಲೂ ಅರಿವಿ ಕೊಡ್ತಾನೆ. ಬೆಳಿಗ್ಗೆ ಎದ್ದು ಕೂಡಲೇ ಮನೆ ಒರೆಸೋದೇ ಕೆಲಸ ಅಂದವು. ಹೊಸ ಮನೆಗೆ ಯಾಕಾದ್ರೂ ಕಟ್ಟಿದೀವಿ ಅಂತ ಅನ್ನಂಗೆ ಆಗ್ಬಿಟ್ಟು, ಬಾಡಿಗೆ ಮನೆಗೆ ಚೆನ್ನಾಗಿದ್ರಿ ಆಚಾರ್ಯ ಅಂದ್ರು. ಇಂಥ ಅವಸ್ಥೆ ಬಂದು. ಆದರೆ ಇದೆಲ್ಲವನ್ನ ಕಾಲೋಪಸೃಷ್ಟಿ ಬಹಳ ಶ್ರೇಷ್ಠವಾದ ಸಂಪತ್ತನ್ನು ಕೂಡ ಅವರು ಸುಲಭದಲ್ಲಿ ಬಿಟ್ಟು ಹೋಗಿಬಿಟ್ರು ಅಂತ ಹೇಳಿ ಅನೇಕ ರಾಜರುಗಳ ವೈರಾಗ್ಯವನ್ನೆಲ್ಲ ಹೇಳಿದ್ರು. ಅಲ್ರಿ, ರಾಜರಿಗೇನೋ ಬೇಕಾದ ಸಂಪತ್ತಿತ್ತು, ಭೋಗ ಮಾಡಿ ಮುಗಿಸ್ಬಿಟ್ಟಿದ್ರು, ಸಾಕಷ್ಟು ಭೋಗ ಮಾಡೋದು ವೈರಾಗ್ಯ ಬಂದಿತ್ತು. ಹಾಗಾಗಿ ಅವ್ರೇನೋ ಬಿಟ್ಟು ಹೋಗ್ಬಿಟ್ರು. ಜೀವನದೊಳಗೆ ಏನು ಕಂಡೇ ಇಲ್ಲ ಬ್ರಾಹ್ಮಣ ಪಾಪ. ಮೊದಲೇ ಇಂದ ಒದ್ದಾಡಿ 2 ಪಂಜ, ಒಂದು ಜೊತೆ ಧೋತ್ರದೊಳಗೆ ಜೀವನ ಕಳೆದು ಬಿಟ್ಟಿದ್ದ. ಅಂಥವನಿಗೆ ಕೊನೆ ಕಾಲಕ್ಕೆ ಏನಾದ್ರು ಬಹಳ ಸಂಪತ್ತು ಬಂದ್ಬಿಟ್ರೆ ಅವನಿಗೆ ಬಿಡೋದು ಬಹಳ ಕಷ್ಟ. ಏನೂ ಇಲ್ಲದೆ ಇದ್ದ ದರಿದ್ರ ಬ್ರಾಹ್ಮಣರ ಸಂಪತ್ತು ಸಿಕ್ಕಾಗಿ ಬಿಡ್ತಾರೇನೋ, ವೈರಾಗ್ಯ ಬರ್ತದೆ ಏನೋ ಅಂಥವ್ರು ಇದ್ದಾರೆ ನೋಡಪ್ಪ. ರಾಜರಾಗೆ ಅಂಥ ಸಂಪತ್ತನ್ನು ಪಡೆದವರು ಅದನ್ನು ಬಿಟ್ಟು ಹೋದವರು ಇದ್ದಾರೆ ಅಂತ ಹೇಳಿ ನೋಡು. ಅಹೋ ಇಮಂ ಪಶ್ಯತ ಮೇ ವಿನಾಶಂ ತಪಸ್ವಿನ ಸಚ್ಚರಿತೌರತಸ್ಯ ಅಂತರ್ಜಲೇ ವಾರಿಚರ ಪ್ರಸಂಗಾತ್ ಪ್ರಸ್ರಾವಿತಂ ಬ್ರಹ್ಮಚಿರಂ ಧೃತಂ ಯತ್. ಸೌಭರಿ ಋಷಿಗಳ ಕಥೆಯನ್ನು ಹೇಳ್ತಾರೆ. ಸೌಭರಿ ಋಷಿಗಳು ಏನು ಕಾಣ್ತಿಲ್ಲ ಬಡ್ತಾರ ಅಂದ್ರೆ ಎಂಥ ಜಗತ್ತೇ ನೋಡಿದ್ದಿಲ್ಲ ಅವ್ರನ್ನ. ಅವರು ಯಮುನಾ ನದಿ ನೀರಿನ ಒಳಗೆ ತಪಸ್ ಮಾಡ್ತಾ ಇದ್ರು. ನೀರಿನ ಮೇಲೆ ಕೂತ್ರೆ ಯಾರಾದ್ರೂ ಕಾಣ್ತಾರೆ, ಲೋಕ ಕಾಣುತ್ತೆ, ದೃಷ್ಟಿ ನಿಕ್ಷೇಪ, ಚಿತ್ತ ಕೆಟ್ಟು ಹೋಗುತ್ತೆ.
ಅಂತ ಯಮುನಾ ನದಿ ನೀರಿನ ಒಳಗೆ ಮುಳುಗಿ ತಪಸ್ಸು ಮಾಡ್ತಾ ಇದ್ರು ಅಂತ. ಅಂಥ ತಪಸ್ವಿ ಅವರು. ಎಷ್ಟೋ ಕಾಲ, ಸಾವಿರಾರು ಕಾಲ, ಲಕ್ಷಾಂತರ ವರ್ಷ ಕಳೆದ್ಬಿಟ್ಟಿದ್ರು. ಅಂಥವ್ರು ಒಂದು ದಿವಸ ಮೇಲೆ ಬಂದಿದ್ರು. ಮ್ಯಾಲೆ ಬಂದು ನದಿ ತೀರದೊಳಗೆ ಕೂತು ಅರ್ಘ್ಯ ಬಿಡ್ತಾ ಇದ್ರು. ಏನೋ ನದಿ ತೀರದಲ್ಲ ಮಾಡ್ತಾ ಇದ್ರೆ ಒಂದು ಗಂಡು ಒಂದು ಹೆಣ್ಣು ಎರಡು ಮೀನುಗಳು ಆಟ ಆಡೋದು ನೋಡೋದು. ಗಂಡು ಹೆಣ್ಣಿನ ಆಟದಲ್ಲಿ ಏನೋ ಸ್ವಲ್ಪ ಸುಖ ಇದೆಯಲ್ಲ, ಈ ಪ್ರಾಣಿಗಳೇ ಆಡುತ್ತೆ ಅಂದ್ರೆ ನಾನು ಯಾಕೆ ಈ ಸುಖ ನೋಡಬಾರ್ದು? ಅಷ್ಟಾದರೂ ಸಜ್ಜನರಿಗೆ ಧರ್ಮ ವಿರುದ್ಧವಾದ ಮಾರ್ಗದಲ್ಲಿ ಮತಿ ಹೋಗೋದಿಲ್ಲ. ಅದನ್ನು ಧರ್ಮದ ಚೌಕಟ್ಟಿನೊಳಗೆ ಪಡ್ಕೋಬೇಕು. ಅಂದ್ರೆ ಮದುವೆ ಮಾಡ್ಕೋಬೇಕು. ಮದುವೆ ಮಾಡ್ಕೋಬೇಕು. ಯಾರು ಕೊಡ್ತಾರೆ? ಕನ್ಯಾ ಯಾರು ಕೊಡ್ತಾರೆ? ಆಚಾರ್ಯ. ಆಚಾರ್ಯ ಹೆಣ್ಣು ಯಾರು ಕೊಡ್ತಾರೆ? ಆಚಾರ್ಯ ಹಣ್ಣು ಕೊಡ್ತಾರೆ. ಬೇಕಾದ್ರೆ ಅಧಿಕ ಮಾಸ ಬಂತು ಅಂದ್ರೆ ಆಚಾರ್ಯ ಮನೆ ಒಳಗೆ ಕಾಲಿಡ್ಲಿಕ್ಕೆ ಜಾಗ ಇರೋದಿಲ್ಲ. ಅಷ್ಟು ಹಣ್ಣು ದಾನ ಕೊಡ್ತಾರೆ. 33 ಹಣ್ಣು ತಂದು ಮನೆ ತುಂಬ ಹೋಗ್ಬಿಡ್ತಾರೆ. ಹೆಣ್ಣು ಯಾರು ಕೊಡ್ತಾರೆ? ಹಾಗಾಗಿ ಏನಾದರೂ ಬೇಕು ಅಂತಿದ್ರೆ ಅಪೇಕ್ಷೆ ಇದ್ರೆ ಕೇಳೋರು ಯಾರು? ರಾಜನ ಹತ್ರ ಹೋಗ್ಬೇಕು. ಈ ಮಾಂಧಾತ ರಾಜನ ಮನೆಗೆ ಬಂದು ಒಲಿ ಕೊಲಿತ ಯಜತ್ಕಹ ಎಲ್ಲ ಮೈ ಕೈ ನಚ್ಚಾಗ್ಬಿಟ್ಟಿತ್ತು. ಚರ್ಮ ಇಷ್ಟಿದ್ರೆ ಕಿತ್ಕೊಂಡ್ರೆ ಅಷ್ಟೇ ಬರಬೇಕು. ತಲೆ ಅಲಗಾಡ್ತಾ ಇತ್ತು. ಒಂದು ಕೋಲ್ ಹಿಡ್ಕೊಂಡು ಸಂಪಾದನೆ ಮಾಡಿ ಕೋಲ್ ಹಿಡ್ಕೊಂಡು ತಲೆ ಅಲಗಾಡಿಸ್ತಾ ಬಂದರು. ರಾಜನಿಗೆ ಬಹಳ ಸಂತೋಷ. ಎಂದು ಯಾರ ಮನೆಗೆ ಹೋದ ಇತಿಹಾಸನೇ ಇಲ್ಲ. ಸೋಬರಿ ನಮ್ಮ ಮನೆಗೆ ಬಂದ್ಬಿಟ್ರು ಅಂತ ಬಂದ, ನಮಸ್ಕಾರ ಮಾಡಿದ. ಬಂದ್ರಿ, ಮನೆ ಉದ್ಧಾರ ಆಯ್ತು, ಏನು ಬೇಕು ಹೇಳ್ರಿ ಕೊಡ್ತೀನಿ ಅಂದ. ಕನ್ಯಾ ಕೊಡೋದು. ಬಹಳ ಸಂತೋಷ, ನಿಮ್ಮಂಥವ್ರು ಕನ್ಯಾ ಕೇಳಿಕ್ ಬಂದಿರಿ ಅಂದ್ರೆ ಬಹಳ ಸಂತೋಷ. ವರ ಹೇಳಿದ್ದಾನೆ ಅಂತ. ಯಾರಿಗೋ ಕೇಳಿಕ್ ಬಂದಾರೆ, ಮಗು ಮೊಮ್ಮಗು ಯಾರು ಅಂತ. ನಾನೇ ವರ ಅಂದರು. ನನಗೆ ಬೇಕು. ಏನು ಮಾಡ್ತೀರಿ? ಕೊಟ್ಟರೆ ಮಗಳು ಜೀವನ ನಾಶ ಆಗುತ್ತೆ, ಕೊಡದೆ ಇದ್ರೆ ಶಾಪ ಕೊಡ್ತಾ. ಮಾಂಧಾತ ಅಂದ, ನನಗೆ 50 ಜನ ಮಕ್ಕಳಿದ್ದಾರೆ, ಮೇಲೆ ಆಟ ಆಡ್ತಾ ಇದ್ದಾರೆ, ಹೋಗ್ರಿ ಕೇಳ್ರಿ, ಯಾರು ಹೋಗ್ತಾರೆ ಮಾಡಿಕೊಡ್ತೀನಿ. ಒತ್ತಾಯಪೂರ್ವಕ ನಾವೆಲ್ಲ ಮಾಡೋದಿಲ್ಲ ಅಮ್ಮ. ಮಕ್ಕಳು ಓದ್ತೀನಿ, ನಾವು ಒಪ್ಪಿದ್ರೆ ನಮ್ದೇನು ತೊಂದರೆ ಇಲ್ಲ, ಮಾಡಿಕೊಡ್ತೀನಿ ಅಂತ. ನನಗೆ ವಯಸ್ಸಾಗಿದೆ, ಇವ್ರು ಒಪ್ಪೋದಿಲ್ಲ ಅಂಥೇಳಿ ಹೀಗೆ ಮಾಡ್ತೀಯ, ನೋಡಿ ಮಾಡ್ತೀನಿ ನಿನಗೆ ಅಂತ ಮ್ಯಾಲೆ ಹೋದ್ರು. ಅಲ್ಲೊಂದು ವಾಕ್ಯ ಇದೆ, ಜರಠೋಯ ಅಸಮ್ಮತಃ ಅಂತ. ಭಾಗವತ ಜರಠೋಯ ಮುಚುಕು ಮಂದಾತ ಅನ್ಕೊಂಡ. ಜರಠೋಯ ಅಸಮ್ಮತ. ಇವನು ಜರಠ ಮುದುಕ ಆಗಿಬಿಟ್ಟಾನೆ. ಅಸಮ್ಮತಃ ಅಯಂ ಜರಠಃ ಯುವತಿನ ಅಸಮ್ಮತಃ. ಇವನಿಗೆ ಸಮ್ಮತಿ ಯಾರು ಮಾಡ್ಕೊಳ್ಳೋದಿಲ್ಲ ಯಾರು ಅಂತ ಅನ್ಕೊಂಡಿದ್ದಂತೆ. ಸತ್ಯಧರ್ಮರು ಅದನ್ನು ಪದಚ್ಛೇದ ಮಾಡಿ ವ್ಯಾಖ್ಯಾನ ಮಾಡ್ತಾರೆ. ಜರಠೋ ಯಮಸಮ್ಮತಃ ಅಂತ. ಮುದುಕ ಆಗಿಬಿಟ್ಟಾನೆ, ಇವನು ಯುವತಿಯರಿಗೆ ಸಮ್ಮತ ಅಲ್ಲ, ಯಮಸಮ್ಮತ. ಯಮದೇವರು ಕರ್ಕೊಂಡು ಹೋಗೋ ಕಾಲ ಬಂತು ಇವನಿಗೆ. ಇವನಿಗೆ ಟಿಕೆಟ್ ಬುಕ್ ಆಗಿಬಿಟ್ಟಿದೆ. ಇವನ್ ಯಾರು ಮದುವೆ ಮಾಡ್ಕೋತಾರೆ ಅಂತ ಅನ್ಕೊಂಡಿದ್ದ. ಜರಠೋ ಯಮಸಮ್ಮತ ಅಂತ. ಮೇಲೆ ಹೋಗೋ ಕಾಲಕ್ಕೆ ತಮ್ಮ ತಪಸ್ಸಿನ ಬಲದಿಂದ ಅದ್ಭುತವಾದ ಮನ್ಮಥಾಕಾರವನ್ನು ತಾಳೆ ಮೇಲೆ ಹೋದ್ರೆ ಒಬ್ಬರನ್ನು ಕೊಡುವಂತ ಹೋಗಿದ್ದಲ್ಲ, 50 ಜನ ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನೇ ಮಾಡ್ಕೋತೀನಿ ಅಂತ. ಒಬ್ಬರನ್ನು ಕೊಡ್ಲಿಕ್ಕೆ ಒಲ್ಲೆ ಅಂತ ರಾಜ 50 ಜನರನ್ನು ಕೊಟ್ಟು ಮದುವೆ ಮಾಡ್ಕೋಬೇಕಾಯ್ತು. ಮಾಡಿಕೊಂಡ್ರು. ಒಬ್ಬರೇ ಅಲ್ಲ, 50 ಜನನ ಮದುವೆ ಮಾಡ್ಕೊಳ್ಳಿಕ್ಕೆ 50 ಶರೀರವನ್ನೇ ತಗೊಂಡ್ರು. 50 ಶರೀರ ತಗೊಂಡು 50 ಜನರ ಪ್ರತ್ಯೇಕ ಸಂಚಾರ ಮಾಡಿ ಒಬ್ಬೊಬ್ಬರಲ್ಲಿ 10 ಜನ ಮಕ್ಕಳು ಮೊಮ್ಮಕ್ಕಳೆಲ್ಲ ಕೊಡೋದು 5,000 ಜನರ ಸಂಸಾರ ಮಾಡ್ಕೊಂಡು ಮತ್ತೆ ಒಂದು ದಿವಸ ನದಿ ತೀರದಲ್ಲಿ ಬಂದು ಕೂತಿದ್ರಂತೆ. ಆ ಮೀನನ್ನು ನೋಡಿದ್ರು, ಪಶ್ಚಾತ್ತಾಪ ಮಾಡ್ಕೊಂಡು ಏಕಸ್ತಪಶ್ವಹಮ ಸಂಭಜಿ ಮತ್ಸ್ಯ ಸಂಘ ಪಂಚಾಶತಾತ ಸುತ ಪಂಚಸಹಸ್ರ ಸಂಘ ನಂತಂ ಮೃಜಂ ವಿಭಯ ಕೃತ್ಯ ಮನೋರಥಾನಂ ಮಯಾ ಗುಣೈರ್ಹೃತಮತಿರ್ ವಿಷಯೇತ್ಥ ಭಾವ. ಏನಾಗಿತ್ತು ನಂದು? ಎಲ್ಲಿ ತನಕ ಎಷ್ಟು ದಿವಸ ನಾನು ಬ್ರಹ್ಮಚರ್ಯ ಸಂಪಾದನೆ ಮಾಡಿದ್ದೆ, ಒಂದು ಮೀನು ನೋಡಿದ್ದೆ ಕಳೆದೋಯ್ತು. ಪ್ರಸ್ರಾವಿತಂ ಬ್ರಹ್ಮಚರ್ಯ ಧೃತಮ್ಯತ. ಹಾಗಾಗಿ ಏನೇನೋ ನೋಡ್ಲಿಕ್ಕೆ ಹೋಗ್ಬೇಡ್ರಪ್ಪ, ಬಹಳ ಎಚ್ಚರಿಕೆಯಿಂದ ಇರಲಿ. ಒಂದು ಸಾರ್ತಿ ಒಂದು ಮೀನಿನ ಆಟವನ್ನು ನೋಡಿದ್ದಕ್ಕಾಗಿ ಸೌರಿ ಋಷಿಗಳ ಕಥೆ ಹೀಗಾದ್ರೆ ಯಾವಾಗಲೂ ಮನೆ ತುಂಬ 100 ಚಾನಲ್ ಇಟ್ಕೊಂಡು ನೋಡಬಾರದನ್ನೇ ನೋಡುವ ನಮಗೂ ವೈರಾಗ್ಯ ಬರಲಿ ಅಂತ ನಾವು ಅನ್ಕೊಂಡು ಹೇಳ್ಬಾರ್ದು. ಯಾವುದೇ ಚಾನಲ್ ಹಾಕ್ರಿ, ನೀವು ಯಾವುದೇ ನೆಟ್ ತೆಗಿರಿ, ಯಾವುದೇ ಯೂಟ್ಯೂಬ್ ತೆಗಿರಿ, ಏನೇ ನೋಡ್ರಿ, ಅದರಲ್ಲಿ ನೋಡ್ಲಿಕ್ಕೆ ಯೋಗ್ಯವಾದದ್ದು ಯಾವುದೂ ಇರೋದಿಲ್ಲ. ನೋಡಿ ನಿಮ್ಮ ಮನಸ್ಸು ಒಳ್ಳೆಯದಾಗಲಿ, ನಿಮ್ಮ ಮನಸ್ಸು ಶುದ್ಧ ಆಗುವಂಥ ಕಾರ್ಯಕ್ರಮ ಹಾಕ್ಲಿಕ್ಕೆ ಅವ್ರಿಗೇನು ಪಾಪ. ಧಾರ್ಮಿಕ ಶಾಲೆ ತೆಗೆದಿಲ್ಲ, ಮಠ ಕಟ್ಟಿಲ್ಲ. ಅವರು ತಮ್ಮ ಪದಾರ್ಥಗಳ ಮಾರಾಟಕ್ಕೆ ಅಡ್ವರ್ಟೈಸ್ಮೆಂಟ್ ಮಾಡೋರು. ನಿಮ್ಮ ಮನಸ್ಸನ್ನು ಉದ್ರಿಕ್ತ ಮಾಡ್ತಾರೆ, ನಿಮ್ಮ ಮನಸ್ಸನ್ನು ಉದ್ರೇಕಗೊಳಿಸ್ತಾರೆ. ಬೇಕಾಗ್ಲಿ ಬೇಡಾಗ್ಲಿ ಕೊಂಡ್ಕೊಂಡ್ಬರ್ಬೇಕು. ನಿಮಗೆ ಬೇಕಾಗಿದ್ರೆ ಬೇಕು ಅಂತ ಕೊಂಡ್ಕೊಂಡ್ಬರ್ಬೇಕು, ಬೇಡ ಅಂದ್ರೆ ಇನ್ನೊಬ್ಬರು ತಗೊಂಡಾರೆ ಪ್ರೆಸ್ಟೀಜಿಗೆ ಕೊಂಡ್ಕೊಂಡ್ಬರ್ಬೇಕು. ಹೀಗೆ ಮಾಡಿ ನಿಮ್ಮ ಜೀವನ ಪೂರ್ತಿ ಎಷ್ಟು ಸಂಬಳ ಬರೋದಿದೆ ಅಷ್ಟು ಇವತ್ತೇ ಸಾಲ ಮಾಡ್ಕೋಬೇಕು ನೀವು. ಆಮೇಲೆ ನಿಮ್ಮ ಲಾಭ ದುಡಿಯೋ ಹಂಗಿಲ್ಲ, ಅವರ ಸಾಲಕ್ಕೆ ದುಡಿಬೇಕು. ಹಾಗಾಗಿ ನಿಮ್ಮನ್ನು ಜೀವನ ಪೂರ್ತಿ ಸಾಲಗಾರರನ್ನಾಗಿ ಮಾಡ್ಲಿಕ್ಕೆ ಒಂದು ಕ್ರೆಡಿಟ್ ಕಾರ್ಡ್ ಕೊಟ್ಟು ನಿಮ್ಮನ್ನು ಅವ್ರ ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಅವ್ರು ಅಡ್ವರ್ಟೈಸ್ಮೆಂಟ್ ತೋರಿಸ್ತಾರೆ. ಹಾಗಾಗಿ ನೋಡಬಾರದನ್ನೇ ನೋಡು, ತೋರಿಸಬಾರದನ್ನೇ ತೋರಿಸೋದು. ಏನು ಬೇಕಾದಲ್ಲಿ ಅಡ್ವರ್ಟೈಸ್ಮೆಂಟ್ ಅದು.
ಸಿಮೆಂಟಿನ ಅಡ್ವರ್ಟೈಸ್ಮೆಂಟ್ ಇದ್ರು ತೋರಿಸೋದು ಮಾತ್ರ 18 ವರ್ಷದ ಹುಡುಗಿಯರನ್ನೇ ತೋರಿಸ್ತಾರೆ. ಸಿಮೆಂಟ್ಗೆ ಅವ್ರದ್ದೇನು ಕೆಲಸ? ಕಾರ್ ಮಾರಾಟ ಮಾಡೋದಿದ್ರು ಸ್ತ್ರೀಯರ ಮುಖಾಂತರ, ಕೊನೆಗೆ ಸೇವಿಂಗ್ ಮಾಡ್ಕೊಂಡು ಬ್ಲೇಡ್ ತೋರಿಸೋದಿದ್ರು ಸ್ತ್ರೀಯರ ಮುಖಾಂತರ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಅಂದರೆ ಯಾವುದರ ಮೇಲೆ ಜಗತ್ತಿಗೆ ಸಹಜವಾದ ಆಕರ್ಷಣೆ ಇದೆ ಅದರ ಮುಖಾಂತರ ಅವರನ್ನು ಕಟ್ಟಿ ಹಾಕೋದನ್ನ ತಂತ್ರ. ಮಾಯಾ ಮಾರೀಚ ಜಾಲ, ಮಾರೀಚರ ಜಾಲ. ಮಾರೀಚ ಅಂದ್ರೆ ಏನು? ಇಲ್ಲೇ ಇದ್ದದನ್ನು ತೋರಿಸೋದು. ಬಂಗಾರದ ಜಿಂಕಿಯಾಗಿ ಬಂದಿದ್ದಂತೆ ಮಾರೀಚ. ಸೀತಾದೇವಿಗೆ ಗೊತ್ತಿದ್ದಿಲ್ಲ ಏನು ಬಂಗಾರದ ಜಿಂಕೆ ಇರೋದಿಲ್ಲ ಜಗತ್ತೊಳಗೆ ಏನು. ರಾಮದೇವರಿಗೆ ಗೊತ್ತಿಲ್ಲ ಬಂಗಾರದ ಜಿಂಕೆ ಅಂತ ಜಗತ್ತಲ್ಲಿ ನಾನೇ ಸೃಷ್ಟಿ ಮಾಡಿಲ್ಲ, ಇಲ್ಲಿಂದ ಬರುತ್ತೆ ಅಂತ. ಆದರೂ ಸೀತಾದೇವಿ ಕೇಳಿದ್ಲಂತೆ, ರಾಮದೇವರು ತಗೊಂಡ್ಬರ್ತೀನಿ ಅಂತ ಹೋದರು. ಆ ಭರ್ತೃಹರಿ ಅಂತಾನೆ, ನಾಶ ಆಗೋ ಕಾಲ ಬಂತು ಅಂದ್ರೆ ಬುದ್ಧಿ ಹೆಂಗೆ ಕೆಟ್ಟು ಹೋಗುತ್ತೆ ಅಂತ ಹಿಂಗಾಗಿ ತೋರಿಸಿದನಂತೆ. ಅಸಂಭವಂ ಹೈಮ ಮೃಗಸ್ಯ ಜನ್ಮ ತಥಾಪಿ ರಾಮೋ ಲುಲುಭೇ ಮೃಗಾಯ ಪ್ರಾಯಸ್ಸಮಾಪನ್ನ ವಿಪತ್ತಿ ಕಾಲೇ ಧಿಯೋಪಿ ಪುಂಸಾಂ ಮಲಿನೀ ಭವಂತಿ ಅಂತ. ವಿಪತ್ತು ಕಾಲ ಬಂತು ಅಂದ್ರೆ ಮನುಷ್ಯನಿಗೆ ಏನು ಮಾಡಬಾರ್ದು ಅಂತ ಅದನ್ನು ಮರೆತು ಹೋಗಿ ಯಾವುದನ್ನು ಮಾಡಬಾರ್ದು ಅಂತ ಜೀವನ ಪೂರ್ತಿ ಹೇಳಿರ್ತಾನೆ ಅದನ್ನೇ ಇವನು ಮಾಡ್ಕೊಂಡು ಕೂತ್ಕೊಂಡು. ವಿಪತ್ತು ಕಾಲ ಬಂದ್ರೆ ಹೀಗಾಗುತ್ತೆ. ಹೀಗಿದೆಲ್ಲ ಮಾರೀಚ ಜಾಲ. ಇದು ಇಲ್ಲದೆ ಇದ್ದ ಬಂಗಾರದ ಜಿಂಕೆಯನ್ನ ತೋರಿಸಿ ಸೀತೆಯನ್ನು ಮರಳು ಮಾಡಿದ. ಸೀತೆ ಮರಳಾಗೋಳಲ್ಲ, ಮರಳಾದಂತೆ ಮಾಡಿದ ಭಗವಂತನ ಇಚ್ಛೆಗನುಸಾರವಾಗಿ. ಬೇರೆಯವರೆಲ್ಲ ಅದನ್ನು ನೋಡಿ ಮರಳಾಗ್ಬಿಡ್ತಾರೆ. ಹಾಗಾಗಿ ಇಲ್ಲದೆ ಇದ್ದದ್ದನ್ನು ತೋರಿಸಿ ಮರಳು ಮಾಡುವ ಮಾರೀಚನಂತೆ ಇದೆಲ್ಲ ಜಾಹೀರಾತಿನ ಜಾಲ. ಇದು ಜಗತ್ತು ಅದರ ಹಿಂದೆ ಓಡ್ತಾ ಇತ್ತು. ಎಲ್ಲಿಗೆ ಹೋಗಿ ನಿಲ್ಲತ್ತೆ ಗೊತ್ತಿಲ್ಲ. ಹಾಗಾಗಿ ಜಗತ್ತಿನ ಎಲ್ಲವೂ ಜಾಹೀರಾತಿ. ವ್ಯಾಪಾರ ಮಾಡೋರಿಗೆ ವ್ಯಾಪಾರಕ್ಕೆ ಜಾಹೀರಾತು ಬೇಕು. ಎಲ್ಲ ಬಿಟ್ಟಿವಿ ಅಂತಂದ ಸನ್ಯಾಸಿಗಳಿಗೂ ತಮ್ಮದೇ ಕಾರಣಕ್ಕೆ ಜಾಹೀರಾತು ಬೇಕು. ಸನ್ಯಾಸಿಗಳಿಗೂ ಪ್ರಚಾರ ಬೇಕೀಗ. ಸನ್ಯಾಸಿಗಳಿಗೂ ಟಿವಿ ಕೊಟ್ಕೋತಾರೆ, ಪ್ರಚಾರ ಮಾಡಿ ಕಟೌಟ್ ಹಾಕೊಂಡು ಪ್ರಚಾರ ಹಾಕೊಂಡು ನಿಂತ್ಕೊಂಡ್ಬಿಡ್ತಾರೆ. ಎಲ್ಲ ಬಿಟ್ಟು ಸನ್ಯಾಸಿಗಳು ಪ್ರಚಾರ ಬೇಕು ಅಂತ ನಿಂತರೆ ವ್ಯಾಪಾರಸ್ಥರು ಮಾಡೋದ್ರಲ್ಲಿ ಏನು ತಪ್ಪಿದೆ? ಹಾಗಾಗಿ ಇದೆಲ್ಲ ಮಾಯಾ ಮಾರೀಚ ಜಾಲ ನಡೆದು ಹೋಗಿತ್ತು. ಅವರಂದ್ರು ಒಂದು ಮೀನ ನೋಡಿ ನಾನು ಹಾಳಾಗಿ ಹೋಗ್ಬಿಟ್ಟೆ, ಎಚ್ಚರಿಕೆಯಿಂದ ನೋಡಿ, ಏನೇನೋ ನೋಡಿ ಕೆಟ್ಟೋದಿತ್ತು, ನೋಡಬಾರದನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಸೌಭರಿ ಋಷಿಗಳು ಹೇಳಿದರು. ಆಚಾರ್ಯರು ಸೂತ್ರ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ. ಅಲ್ಲ, ಏನು ಸೌಭರಿ ಹೆಣ್ಣು ಮರಳನ ಸಿಗದೆ ಬಹಳ ದಿವಸದ ಮೇಲೆ ಹೆಣ್ಣು ಸಿಕ್ಕಿದ್ದು ಅಂತ ಹೇಳಿ 2 ಏಕಾದಶಿ ದ್ವಾದಶಿ ಊಟ ಮಾಡ್ದಂಗೆ ಅವಸರ ತಿಂದು ಹೊಡೆದು ಎಡ್ಸ್ಕೊತಾರಲ್ಲ, ಹಂಗಾಗಿತ್ತಾ? ಏನು ಕಥೆ? ನಿಮ್ಮೂರವನೇ ಬಳ್ಳಾರಿ ಭೀಮಸೇನರಾವ್ ಬೀಚಿ ಒಂದು ಹೆಣ್ಣು ಕಾಣೋದ ಗಂಡು ಅಂತ ಒಂದು ಕಾದಂಬರಿ ಬರ್ತಿತ್ತು. ಪಾಪ ಒಬ್ಬ ಸ್ವಾಮಿಗಳನ್ನ ಗುರಿ ಮಾಡಿ ಹೆಣ್ಣು ಕಾಣದ ಗಂಡು ಅಂತ ಒಂದು ಕಾದಂಬರಿ ಬರೋದ. ಹಾಗೆ ಪಾಪ ಸೌಬರಿ ಹೆಣ್ಣು ಕಾಣದ ಗಂಡ ಹೆಂಗೂ ಸಿಕ್ತು ಅಂತ ಅನ್ನೋದಕ್ಕೆ ಮದುವೆ ಮಾಡ್ಕೊಂಡ್ಬಿಟ್ರ. ಏನು ಕಥೆ ಅವರು? ಆಚಾರ್ಯ ಅಂತಾರೆ, ಸೌಭರಿ ಸಾಮಾನ್ಯ ಅಂತ ತಿಳ್ಕೊಬೇಡ್ರಿ, ಸೌಭರಿ ಅಪರೋಕ್ಷ ಜ್ಞಾನ ಆಗಿ ಹೋಗ್ಬಿಟ್ಟಿತ್ತು ಅವರಿಗೆ. ಅವರಿಗಿನ್ನ 50 ಜನ್ಮದ ಪ್ರಾರಬ್ಧ ಇತ್ತು. 50 ಜನ್ಮದ ಪ್ರಾರಬ್ಧ ಭೋಗ ಮಾಡಿ ಮುಗಿಸ್ಬೇಕಾಗಿತ್ತು. 50 ಸರ್ತಿ ಹುಟ್ಟೋದು, 50 ಸರ್ತಿ ಸಾಯೋದು, ಇದೆಲ್ಲ ಸಾಕು ಅಂದ್ಕೊಂಡ್ರು. ತಮ್ಮ ಮಹಾ ತಪಸ್ಸಿನ ಸಾಮರ್ಥ್ಯದಿಂದ 50 ಜನ್ಮದಲ್ಲಿ ಮಾಡಬೇಕಾದ ಎಲ್ಲ ಸುಖ ದುಃಖಗಳ ಭೋಗವನ್ನ ಇದೇ ಜನ್ಮದಲ್ಲಿ ಮಾಡ್ತೀನಿ ಅಂತ 50 ಶರೀರ ತಗೊಂಡು 50 ಮದುವೆ ಮಾಡ್ಕೊಂಡು ಅದಕ್ಕೆ ಬೇಕಾದ ಮಕ್ಕಳು ನಡೆದು ತಮ್ಮ ಪ್ರಾರಬ್ಧ ಭೋಗವನ್ನೆಲ್ಲ ಮುಗಿಸಿ ಖಾಲಿ ಮಾಡ್ಕೊಂಡ್ರು ಅವರು. ಆ ಸಾಮರ್ಥ್ಯ ಇತ್ತವರಿಗೆ. ಮತ್ತೆಲ್ಲರೂ ಹೀಗೆಲ್ಲ ಮಾಡಬಾರ್ದು. ಇಂಥವೆಲ್ಲ ಹೇಳೋದೇ ಕಷ್ಟ. ನಾವು ಯಾರ ಬಗ್ಗೆ ಸ್ತೋತ್ರ ನಿಂದೆಯನ್ನು ಮಾಡ್ಲಿಕ್ಕೆ ಹೊರಟಿಲ್ಲ, ಯಾರ ಯೋಗ್ಯತೆ ಏನು ಅಂತ ನಮಗೆ ಗೊತ್ತಿರೋದಿಲ್ಲ. ಆದರೂ ಇಂಥವೆಲ್ಲ ಸಾಮಾನ್ಯವಾಗಿ ಮಾಡ್ಲಿಕ್ಕೆ ಹೋಗೋದಲ್ಲ, ಎಲ್ಲರ ಯೋಗ್ಯತೆ ಇರೋದಿಲ್ಲ. ಅನೇಕರ ಬಗ್ಗೆ ಅನೇಕ ಚರಿತ್ರೆ ಹೇಳ್ತಾರೆ. ಅವ್ರು ಬೆಳಿಗ್ಗೆ ಹಂಗಿರ್ತಾ ಇದ್ರು, ಸಾಯಂಕಾಲ ಬೇರೆ ವೇಷ ಹಾಕೋತಾ ಇದ್ರು, ಯಾಕಂದ್ರೆ ಮುಂದಿನ ಜನ್ಮದ ಪ್ರಾರಬ್ಧ ಭೋಗ ಮಾಡ್ತೇನೆ ಅಂತ ಇದ್ರು. ಹಾಗೆ ಹೇಗೆ ಅಂತ ಅನೇಕರ ಬಗ್ಗೆ ಹೇಳೋದುಂಟು. ಅವ್ರು ಹೇಗೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಸಾಮಾನ್ಯ ಮನುಷ್ಯರೆಲ್ಲ ಇಂಥ ವ್ಯಾಪಾರ ಮಾಡಬಾರ್ದು, ಜಗತ್ತಿನಲ್ಲಿ ಅಂಥವೆಲ್ಲ ತೋರಿಸಬಾರ್ದು. ಅವೆಲ್ಲ ಸಾಮಾನ್ಯರ ಮಧ್ಯದಲ್ಲಿ ಅಭ್ಯಾಸಕ್ಕೆ ತಪ್ಪು ಕಲ್ಪನೆ ಕಾರಣ ಆಗುತ್ತೆ. ಇದಂದ್ರೆ ಹೆಂಗಾಗ್ಬಿಡ್ತು. ಒಬ್ಬನು ಗುರುಗಳು ಇದನ್ನೇ ಪ್ರವಚನ ಹೇಳಿದ್ರು. ಪ್ರವಚನ ಕೇಳ್ಕೊಂಡ ಒಂದು 15 ದಿವಸ ಆಮೇಲೆ ಶಿಷ್ಯ ಬಂದ, ತೂರಾಡ್ತಾ ಬಂದ. ಅವ್ರು ಕೇಳಿದ್ರು, ಯಾಕೋ ತೂರಾಡ್ಲಿಕ್ಕೆ ಶುರು ಮಾಡಿಯಲ್ಲ ಅಂತ. ಇಲ್ರಿ, ನಾನು ಮುಂದಿನ ಜನ್ಮದಲ್ಲಿ ಕುಡಿಯೋ ಪ್ರಾರಬ್ಧ ಹೀಗೆ ಮುಗಿಸ್ತೀನಿ ಅಂದ. ಮುಂದಿನ ಜನ್ಮದ ಈಗ ಮುಗಿಸೋತೀನಿ ಅಂದ. ಹೀಗಾಗಬಾರ್ದು, ಇವೆಲ್ಲ ದುರುಪಯೋಗ ಆಗಬಾರ್ದು ಅಂತ ಅನ್ನೋದಕ್ಕೆ ಶಾಸ್ತ್ರ ಇಂಥವನ್ನೆಲ್ಲ ಬಹಳ ಎಚ್ಚರಿಕೆಯಿಂದ ಹೇಳ್ತದೆ. ಎಲ್ಲವನ್ನೂ ಅಪ್ಲೈ ಮಾಡ್ಲಿಕ್ಕೆ ಹೋಗಬಾರ್ದು, ನಮ್ಮ ಮೇಲೆ ಅಪ್ಲೈ ಮಾಡ್ಕೋಬಾರ್ದು. ಸೌಭರ್ಯಗಳಿಗೆ ಸಾಮರ್ಥ್ಯ ಇತ್ತು ಅಂತ ಆಚಾರ್ಯ ಸೂತ್ರ ಭಾಷೆಯಲ್ಲಿ ಹೇಳ್ತಾರೆ. ಅವರು ತಮ್ಮ 50 ಜನ್ಮಗಳ ಪ್ರಾರಬ್ಧವನ್ನ ಭೋಗ ಮಾಡಿ ಕಳೆದು ಮುಗಿಸ್ಕೊಂಡ್ರು. ಹಾಗಾಗಿ ಬ್ರಾಹ್ಮರಿಗೆ ಏನು ಸಿಕ್ಕಿದೆ ಹೆಂಗೋ ವೈರಾಗ್ಯ ಅಂತ ತಿಳ್ಕೊಬೇಡ್ರಪ್ಪ. ಎಲ್ಲ ಏನು ಇಲ್ಲದ ಋಷಿಗಳು ಕೂಡ ಎಲ್ಲವನ್ನು ಬಿಟ್ಟು
ವಿರಕ್ತರಾದವರಿದ್ದಾರೆ, ರಾಜರಿದ್ದಾರೆ. ಅಹಂಪುರ ಭರತೋ ನಾಮರಾಜ ವಿಮುಕ್ತ ದುಷ್ಟ ಶ್ರುತ ಸಂಘಬಂಧ ಆರಾಧನಂ ಭಗವತಿ ಮಾನವ ಮೃಗೋಭವ ಮೃಗ ಸಂಗಾಧಾರ್ಥ. ರಹುಗಣನಿಗೆ ಜಡಭರತರು ಹೇಳುವ ಮಾತಿದೆ. ರಹುಗಣ ಕಪಿಲನಿಂದ ಉಪದೇಶ ತಗೋಬೇಕು ಅಂತ ಹೊರಟಿದ್ದ. ಸಿಂಧು ಸವ್ಯರದ ರಾಜ. ಸಿಂಧು ಸವ್ಯರ ಅಂದ್ರೆ ಪಾಕಿಸ್ತಾನ. ಸಿಂಧು ನದಿ ಅಲ್ಲೇ ಬರ್ತದೆ, ಆ ಭಾಗದಲ್ಲೇ ಬರ್ತದೆ. ಸಿಂಧು ಸವ್ಯರ ದೇಶ ಅಂದ್ರೆ ಈಗ ಪಾಕಿಸ್ತಾನದ ರಾಜ ಅವನು. ಪಾಕಿಸ್ತಾನ ಇವಾಗ ಹಂಗಿರಲಿಲ್ಲ ಅಂತ ತಿಳ್ಕೊಡ್ಬೇಕು. ಈಗ ಪಾಕಿಸ್ತಾನ ಇದ್ದಂಗೆ ನೋಡಿ ಅವ ಹಂಗೆ ತಿಳ್ಕೊಬಾರ್ದೆ. ಅವಾಗೆಲ್ಲ ಅದೆಲ್ಲ ಭಾರತ ದೇಶದ ಭಾಗವೇ. ಭರತಖಂಡದಲ್ಲಿ ಅಲ್ಲಿ ತನಕ ಇತ್ತು. ಸಿಂಧು ಸವ್ಯರದ ರಾಜ ಅವನು ನೋಡ್ರಿ. ಇವಾಗ ಇವನು ಅಲ್ಲಿಂದ ಇದ್ದ, ಆಮೇಲೆ ಬದಲಾಯ್ತು ಎಲ್ಲ ಮುಂದೆ. ಇವಳು ಬಂದದ್ದು ಎಲ್ಲಿಂದ ಗೊತ್ತಾ? ಮಂಥರೆ. ಮಂಥರೆ ಬಂದದ್ದು ಕೇಕೈ ದೇಶದಿಂದ. ಕೇಕೈನು ಪಾಕಿಸ್ತಾನದ ಭಾಗವೇ, ಅದೇ ಭಾಗ. ಭಾರತದ ಮೊದಲ ಮನೆ ಹಾಳು ಮಾಡಿದವಳು. ಆಮೇಲೆ ಮತ್ತೊಬ್ಬ ಪ್ರಸಿದ್ಧ ಮನೆ ಹಾಳ ಶಕುನಿ, ಅವನೆಲ್ಲಿಂದ ಬಂದಿದ್ದು ಗೊತ್ತಾ? ಅವನು ಗಾಂಧಾರ ದೇಶ. ಕಂಧಾರ್ ಇದೆಯಲ್ಲ ಅಫ್ಘಾನಿಸ್ತಾನ, ಗಂಧಾರ ದೇಶ. ಹಾಗಾಗಿ ಅಂತೂ ಭಾರತದ ಪ್ರಸಿದ್ಧ ಮನೆ ಹಾಳೆಲ್ಲ ಬಂದದ್ದು ಅಲ್ಲಿಂದಲೇ. ಆಸ್ತಿ ಮಾಡಿದ್ದಷ್ಟೇ ಅಲ್ರಿ. ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಮಂತ್ರ ಇದೆ. ಋಗ್ವೇದದ 10ನೇ ಮಂಡಲದಲ್ಲಿ ಒಂದು ಮಂತ್ರ ಇದೆ. ಅಲ್ಲಿ ದೇವಾಸುರ ಯುದ್ಧದ ವರ್ಣನೆ ಇದೆ. ದೇವತೆಗಳಿಗೂ ಅಸುರರಿಗೂ ನಿರಂತರ ಯುದ್ಧ ಆಗ್ತದೆ. ಆದಿಕಾಲದಲ್ಲಿ ಯುದ್ಧ ಆಗ್ತಾ ಇರ್ತದೆ. ದೇವತೆಗಳ ಮೇಲೆ ಯುದ್ಧ ಮಾಡಲಿಕ್ಕೆ ಬರಬೇಕಾದ ಅಸುರೆಲ್ಲ ಪೂರ್ವ ಈಶಾನ್ಯದ ಅದೇ ಭಾಗದಿಂದ ಬರ್ತಾ ಇದ್ರು ಅಂತ ಋಗ್ವೇದ ಹೇಳುತ್ತೆ. ಅಂದ್ರೆ ಅಸುರರು ಬರ್ತಾ ಇದ್ದದಕ್ಕೆ ಅಲ್ಲಿಂದನೇ ಹೊಸದೇನು ಅಲ್ಲ ಇದು. ಋಗ್ವೇದದ 10ನೇ ಮಂಡಲದ ಮಂತ್ರ ಹೇಳ್ತದೆ, ದೇವತೆಗಳ ಮೇಲೆ ಯುದ್ಧಕ್ಕಾಗಿ ಬರುವ ಅಸುರೆಲ್ಲ ಆ ಭಾಗದಿಂದಲೇ ಬರ್ತಾ ಇದ್ರು, ಪೂರ್ವ ವಾಯು ಪ್ರಾಂತದಿಂದಲೇ ಬರ್ತಾ ಇದ್ರು. ಹಂಗಾಗಿ ಆ ಭಾಗದಿಂದ ಬಂದವರೆಲ್ಲ ಅಸುರರೇ, ಅದರಲ್ಲಿ ಏನು ಸಂದೇಹನೇ ಇಲ್ಲ. ಬರ್ತಾ ಇರೋರು ಅವರೇ. ಇದು ಋಗ್ವೇದದ ಮಂತ್ರ ಹೇಳಿಕೊಡುವ ಮಾತಿದು. ಆ ರಹುಗಣ ಉಪದೇಶ ಕೊಟ್ಟರೆ ದಾರಿಯಲ್ಲಿ ಗೊತ್ತಾಗದೆ ಜಡಭರತರ ಪಲ್ಲಕ್ಕಿ ಮೇಲೆ ಕುತ್ಕೊಂಡ್ಬಿಟ್ಟ. ಯಾರ ಮೇಲೂ ಯಾರ ಮೇಲೆ ಜೊತೆಗೂ ಮಾತಾಡಿರಲಿಲ್ಲ. ಜಡಭರತರು ಅವ್ರ ಸಂದೆ ಮಾತಾಡ್ತಾರ. ಪಾಪ ಯೋಗ್ಯ ಇದ್ದಾನೆ, ಹಾಳಾಗಬಾರದು. ನನಗೆ ಅಪಮಾನ ಮಾಡಿದರೆ ನನಗೇನು ಹಾನಿ ಆಗುವುದಿಲ್ಲ. ಹಾನಿ ಆಗುವುದು ರಹುಗಣನಿಗ. ಕೆಲವು ಸತ್ಯ ಅನ್ಕೊಂಡಿರ್ತಾರೆ, ಯಾರಿಗೋ ಏನೋ ಅಂತಾರೆ, ದೊಡ್ಡವ್ರಿಗೆ ಬೈತಾರೆ, ಇದನ್ನ ಮಾಡ್ತಾರೆ, ಅವ್ರ ಹಿಂದೆ ಅಥವಾ ಹೋಲಿ ಬಿಡೋದು ಸುಮ್ಮನಿರ್ತಾರೆ, ಯಾವೇ ಮಾಡ್ತಾರೆ. ನೋಡ್ರಿ ಬೈದ್ರೆ ಹೆಂಗೆ ಸುಮ್ಮನಿದ್ದು ನೋಡೋ. ಬೈದ್ರೆ ಹೆಂಗೆ ಮುಚ್ಕೊಂಡು ಬಾಯಿ ನಾನೊಂದು ಏನ್ ತಿಳ್ಕೊಂಡಿನಿ, ನನ್ನ ಬಾಯಿಗೆ ಯಾರು ಹೊರದಂಗಿಲ್ಲ. ನಾ ಬಾಯಿ ತೆಗೆದೆ ಅಂದ್ರೆ ಮುಗದೆ ಹೋಯ್ತು ಅಂತ ಇನ್ನೊಬ್ರನ್ನ ಬೈಯೋದನ್ನೇ ಒಂದು ಗುಣ, ದೊಡ್ಡ ಸ್ಥಿತಿ ಅಂತ ಮಾತಾಡ್ತಾರೆ ಕೆಲವು. ನಾನು ಬಾಯಿ ತೆಗೆದ್ರೆ ಮುಗದೆ ಹೋಯ್ತು, ಯಾರು ಮಾತಾಡೋ ಹಂಗಿಲ್ಲ. ಅಷ್ಟು ಚೆನ್ನಾಗಿ ಬೈತೀನಿ ನಾನು. ನಾ ಬೈಲಿಕ್ಕೆ ಸ್ಪೆಷಲಿಸ್ಟ್, ಜೋರು ಓದಿರ್ತೀನಿ. ಅದನ್ನು ಒಂದು ದೊಡ್ಡ ಸ್ಥಿತಿ ಅಂತ ತಿಳ್ಕೊಂಡು ಮಾತಾಡ್ತಾರೆ. ನಾನು ಎಲ್ಲರಿಗೂ ಬೈತೀನಿ ನೋಡಿ, ಮತ್ತೆ ನನಗೆ ಯಾರು ಬೈಬಾರ್ದು, ನಂಗೆ ತಡ್ಕೊಳಿಕ್ ಆಗೋದು ಅಲ್ಪ. ನೀ ಬೈದ್ರೆ ಮಂದಿ ಬಯಸ್ಕೋಬೇಕು, ನೀ ಯಾಕೆ ಬಯಸ್ಕೊಳ್ಳೋದಿಲ್ಲ? ನಿನಗೆ ಬಯಸ್ಕೊಂಡ್ರೆ ದುಃಖ ಆಗತ್ತೆ ಅಂದ್ರೆ ಮಂದಿಗೂ ಆಗುತ್ತೆ. ದಯಾ ಅಂದ್ರೆ ಏನು? ಅನ್ನ ಹಾಕೋದಾ, ವಸ್ತ್ರ ಕೊಡೋದಾ, ನೀರು ಕೊಡೋದಾ? ಮಹಾಭಾರತ ಹೇಳ್ತಿದ್ದು ಯಾವುದು ದಯ ಅಲ್ಲ. ಏನಂತ ಮಾಡಿದ್ರೆ ನಿನ್ ದುಃಖ ಆಗತ್ತೆ, ಅದು ಇನ್ನೊಬ್ಬರಿಗೆ ಮಾಡದೇ ಇರೋದೇ ದಯ. ಆತ್ಮನಃ ಪ್ರತಿಕೂಲಾನಿ ಪರೇಶಾಂನ ಸಮಾಚಾರಿ. ನಿನಗೇನು ಮಾಡಿದ್ರೆ ದುಃಖ ಆಗುತ್ತೆ, ಅದನ್ನು ಇನ್ನೊಬ್ಬರಿಗೆ ಮಾಡಬಾರ್ದು, ಅದು ದಯ ಅಂತ ಮಹಾಭಾರತ ಹೇಳ. ಇದಕ್ಕೆ ದಯ ಅಂತ. ಬೈಯೋ ದೊಡ್ಡ ಸ್ಥಿತಿನ. ಆದ್ರೆ ಅದನ್ನು ಕೆಲವರು ತಮ್ಮ ಗುಣ ಕ್ವಾಲಿಫಿಕೇಶನ್ ಅಂತ ತಿಳ್ಕೊಂಡಿರ್ತಾರೆ. ಒಂದು ಸರ್ತಿ ಒದರದೆ ಅಂದ್ರೆ ಎಲ್ಲರೂ ಓಡಿ ಬಂದ್ಬಿಡ್ತಾರೆ ನನಗೆ. ನಿನಗಲ್ಲ, ನಿನ್ನ ಸ್ಥಾನದ ಬಲ. ರಾಜೀನಾಮೆ ಕೊಟ್ಟು ಮನೆಗೆ ಹೋಗು. ನಾಳೆ ನಿನ್ನ ಮನೆ ಗೇಟ್ ನೀನೇ ತಕ್ಕೋಬೇಕು. ಗುರ್ಖಾ ಕೂಡ ಇರೋದಿಲ್ಲ ಮನೆ ಮುಂದೆ, ನಿರ್ಮಾಲ್ಯ ಆಗ್ಬಿಡ್ತಿ. ಆ ಅಧಿಕಾರದ ಬಲವನ್ನು ನಂದು ಅಂತ ತಿಳಿದು ಭ್ರಮಿಸ್ತಾನೆ ಮನುಷ್ಯ. ಹಾಗಾಗಿ ಅಹಂಪುರ ಭರತೋ ನಾಮ ರಾಜ. ನಾನು ರಾಜ ಅಂತ ಅನ್ನುವ ಅಹಂಕಾರದಲ್ಲಿ ಹೊರ್ತಿಯಲ್ಲೋ ಮೇಲೆ ಕೂತ್ಕೊಂಡು, ನಿನ್ನ ರಾಜ್ಯ ಎಷ್ಟು? ನೀ ಎಂಥ ರಾಜ್ಯ? ನಿನ್ನ ರಾಜ್ಯ ಎಷ್ಟಿದೆಯೋ? ನಾನು ಇಡೀ ಭೂಮಂಡಲವನ್ನೇ ಆಳಿದ ಭರತ ಅಂತನ್ನುವ ರಾಜನ. ಎಲ್ಲ ಬಿಟ್ಟು ವಿರಕ್ತನಾಗಿ ಒಂದು ಜಿಂಕೆ ಸಹವಾಸ ಮಾಡಿ ಮೃಗೋಭವ ಮೃಗ ಸಂಗಾಧಾರ್ಥ. ಮಾಡಬಾರದ ಪ್ರಾಣಿ ಏನಲ್ಲ, ಮತ್ತೆ ಸಾಕಬಾರದ ಪ್ರಾಣಿ ಅಲ್ಲ. ಯಾವ ಪ್ರದೇಶದಲ್ಲಿ ಜಿಂಕೆ ಇದೆ ಅದು ವಾಸ ಮಾಡಲಿಕ್ಕೆ, ತಪಸ್ ಮಾಡಲಿಕ್ಕೆ ಯೋಗ್ಯವಾದ ದೇಶ ಅಂತ ಹೇಳ್ತಾರೆ. ಅಂತ ಜಿಂಕೆ ಸಹವಾಸ ಮಾಡಿದ್ದಕ್ಕೂ ಹಿಂಗಾಯ್ತು ನನಗೆ. ಮೃಗೋಭವ ಮೃಗ, ಇನ್ನು ಮಾಡಬಾರದ ಪ್ರಾಣಿಗಳ ಸಹವಾಸದಲ್ಲೇ ಕಾಲ ಕಳೆದು ಸಾಕಬಾರದನ್ನೇ ಸಾಕಿ ಅದೇ ಒಂದು ದೊಡ್ಡ ಸ್ಥಿತಿ. ಮುಧೋಳದಿಂದ ತರಿಸಿದ್ವಿ. 18 ಹೆಸರು ಹೇಳ್ತಾರೆ. ತಿಂಗಳಿಗೆ 10,000 ರೂಪಾಯಿ ಇದಕ್ಕೆ ಪಿಡಿಗ್ರಿಗೆ. ಮತ್ತು ನಮ್ಮ ಮನೆ ಒಳಗೆ ತಿನ್ನಿಸ್ಬಾರ್ದು ನೋಡ್ರಿ. ವಾರಕ್ಕೊಂದು ಸರ್ತಿ ನಮ್ಮ ಕೆಲಸ ಹೊರಗೆ ಕರ್ಕೊಂಡು ಹೋಗಿ ಮಾಸು ತಿನ್ನಿಸ್ತಾನೆ.
ತಿಂಗಳಿಗೆ 10,000 15,000 ಖರ್ಚು ಮಾಡ್ತೀವಿ. ತಿಂಗಳಿಗೆ 10-15,000 ಖರ್ಚು ಮಾಡೋರು ಅಪ್ಪನ ಶ್ರಾದ್ದಕ್ಕೆ ಮಠದಲ್ಲಿ 300 ಬದಲಿ 400 ಕೇಳಿದ್ರೆ ಏನು ವ್ಯಾಪಾರ ಮಾಡ್ತೀರೇನು ಅಂತ. ವ್ಯಾಪಾರಕ್ಕೆ ನಿಂತ್ಬಿಟ್ರಿ ನೀವು ಅನ್ನುವ ಮಾತಾಡ್ತಾ. ಆ ನಾಯಿ ಸಾಕೋದು ಒಂದು ದೊಡ್ಡ ಸ್ಥಿತಿ. ಹೋದ ಕೂಡಲೇ ಮೈ ಮೇಲೆ ಬರ್ತದೆ. ಆಚಾರ ಅಲ್ಲ ಇಲ್ಲ ಸರ್ಕೋತಾರೆ, ಏನು ಕಡಿಯೋದ್ರಲ್ಲಿ ಬರೀ ಅದು ಕಡಿಯೋದ್ರಲ್ಲಿ ಲೋ ಮುಟ್ತದೆ ಅಂತ ಇವ್ರಿಗೆ ಭಯ. ಪಾಪ ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅಂತ. ಅದೇನು ಮಾಡೋದಿಲ್ಲ ಬರೀ ಅಂಥೇಳಿ ಅಗ್ನಿ ಸೋಫಾ ಮೇಲೆ ಕೂತ್ಕೊಂಡು ಬಾ ಟಾಮಿ ಅಂತ ಕರೆದ ಅಂದರೆ ಅಗ್ನಿ ವಾದರಾಜರ ಹೆಗಲ ಮೇಲೆ ಹಯಗ್ರೀವ ನಿಂತ್ಕೊಂಡಂಗೆ ಇಷ್ಟು ಹತ್ರ ಬಂದು ನಿಂತ್ಕೊಂಡು ಫೋಟೋ ತಕ್ಕೋತಾರೆ. ನೋಡ್ರಿ ಹೆಂಗಿದೆ. ಜಿಂಕೆ ಸಹವಾಸ ಮಾಡಿದ್ದಕ್ಕೆ ನನ್ನ ಕತೆ ಹಿಂಗಾಯ್ತು ಅಂದರೆ ನಾಯಿ ಸಾಕಿದವ್ರ ಗತಿಯನ್ನು ನೋಡ್ಕೊಂಡ್ರಿ. ಏಕಾಶ ಸ್ಕಂದ ಪಂಚಮ ಸ್ಕಂದದ ಗದ್ಯದ ಕೊನೆ ಭಾಗದಲ್ಲಿ ನರಕದ ವರ್ಣನೆ ಮಾಡುವ ಕಾಲಕ್ಕೆ ಹಾಗಾಗಿ ಆವಾಗ ಬಹಳ ವೈರಾಗ್ಯ ಸಾಧಿಸ್ತಂತೆ. ನೋಡ್ರಿ, ಮನುಷ್ಯರಾದ ನಮಗೆ 1 ತಿಂಗಳು ವೃತ ಮಾಡೋದು ಕಷ್ಟ, ಒಂದು ದಿವಸ ಏಕಾದಶಿ ಮಾಡೋದು ಕಷ್ಟ. ಆ ಜಿಂಕೆ ಬದುಕಿರುವ ತನಕ ಹಸಿರು ಹುಲ್ಲು ತಿಂತಾ ಇರಲಿಲ್ಲಂತೆ. ಪಂಚಮಸ್ಕಂದ ಹೇಳುತ್ತೆ, ಒಣಗಿ ಬಿದ್ದ ಹುಲ್ಲನ್ನು ಮಾತ್ರ ತಿಂದು, ಒಣಗಿದ ಉದುರಿದ ಎಲೆ ತಿಂದು ನೀರು ಕುಡಿತಾ ಇತ್ತಂತೆ. ಆಯುಷ್ಯ ಇರೋ ತನಕ ಬದುಕಬೇಕು ಅಂತ ಅನ್ನೋದೊಂದೇ ಕಾರಣ. ಕಾಲಂಜರ ಪರ್ವತದಲ್ಲಿ ಹುಟ್ಟಿದ ಆ ಜಿಂಕೆ ಒಣಗಿದ ಎಲೆಯನ್ನು ತಿಂದು ತಿಂತಾ ನೇಪಾಳಕ್ಕೆ ಬಂದು ಗಂಡಕಿ ನದಿಗೆ ಬಂದು ಅಲ್ಲೇ ಪ್ರಾಣತ್ಯಾಗ ಮಾಡ್ತು. ಆಮೇಲೆ ನಾನು ಈ ಬ್ರಾಹ್ಮಣ ಅಂಗಿರಸ ಕುಲದಲ್ಲಿ ಬ್ರಾಹ್ಮಣನಾಗಿ ಹುಟ್ಟೀನಿ. ಇಂಥ ವೈರಾಗ್ಯವನ್ನು ತಾಳಿದವನು ನಾನು. ಅಂಥ ರಾಜ ಹೀಗೆ ವೈರಾಗ್ಯವನ್ನು ತಾಳಿದವನು. ನಾನು ರಾಜ್ಯವನ್ನು ನೋಡಿದ್ದೀನಿ, ವೈರಾಗ್ಯವನ್ನು ನೋಡಿದ್ದೀನಿ. ನಾನು ರಾಜ ಅಂತ ಅಹಂಕಾರ ಬಿಟ್ಟುಬಿಡು ಅಂದರು. ಆಗ ರಹುಗಣ ಕಾಲು ಹಿಡ್ಕೊಂಡು, ಸ್ವಾಮಿ ಗೊತ್ತಾಗಿಲ್ಲ, ನಿಮ್ಮನ್ನು ನೋಡಿದ್ರೆ ಬ್ರಾಹ್ಮಣ ಅಂತ ಅನ್ನಿಸ್ತಾ ಇದೆ, ದಯಮಾಡಿ ಕ್ಷಮಿಸಬೇಕು. ನೀವು ದೇವತೆಗಳಾಗಿದ್ರು ನನಗೇನು ಭಯ ಇಲ್ಲ ಅಂತ. ಅಹಂ ವಿಶಂಕೆ ಸುರರಾಜ ವಜ್ರಾನ್ ಶೂಲಾನ್ವಯವಸ್ಯ ದಂಡ ನಾಗ್ನರ್ಕ ಸೋಮಾನರ ವಿತ್ತ ಪಾತ್ರಾರ್ಥಕ್ಕೆ ವೃಷಂ ಬ್ರಹ್ಮ ಕುಲಾವಮಾನ ತಂದಾಮ. ನೀವು ಇಂದ್ರ ಆಗಲಿ, ಚಂದ್ರ ಆಗಲಿ, ರುದ್ರ ಆಗಲಿ, ಸೂರ್ಯ ಆಗಲಿ, ಅಗ್ನಿ ಆಗಲಿ, ಯಮ ಆಗಲಿ, ಏನು ಭಯ ಇಲ್ಲ ನನಗೆ. ನೀವು ದೇವತೆಗಳಾಗಿದ್ರೆ ನಾನು ಅಪಮಾನ ಮಾಡ್ತೀನಿ, ನೀವು ಶಸ್ತ್ರ ಹಾಕ್ತೀನಿ, ಸಾಯ್ತೀನಿ, ಮತ್ತೆ ಹುಡ್ತೀನಿ ಅಷ್ಟೇ, ಒಂದು ಶರೀರ ಹೋಗಿ. ಆದರೆ ನೀವು ಬ್ರಾಹ್ಮಣರಾಗಿ ನಿಮಗೆ ನಾನು ಅಪಮಾನ ಮಾಡಿ ನೀವು ಮನಸ್ಸಲ್ಲಿ ವಂದನೆ ಮಾಡಿಕೊಂಡ್ರೆ ನನ್ನ ಕುಲ ಉದ್ಧಾರ ಆಗೋದಿಲ್ಲ. 7 ತಲೆಮಾರು ನಾನು ಉದ್ಧಾರ ಆಗೋದಿಲ್ಲ, ನನ್ನ ಕುಲ ಉದ್ಧಾರ ಆಗೋದಿಲ್ಲ, ಕುಲ ನಾಶ ಆಗೋಗ್ಬಿಡು. ಹಾಗಾಗಿ ಬ್ರಾಹ್ಮಣರಿಗೆ ಏನಾದರೂ ಮಾಡಿ ಹೆಂಗೆ ಸುಮ್ಮನಿದ್ದಾನೆ ನೋಡವನು, ನಾನು ಮಾಡಿದ ಹೆಸರು ಕೂತಾನೆ ಅಂತ ಅನ್ಕೋಬಾ. ಬ್ರಾಹ್ಮಣರಿಗೆ, ಸಜ್ಜನರಿಗೆ, ಗುರುಗಳಿಗೆ ಏನಾದರೂ ಮಾಡಿದ್ರೆ ಅವ್ರು ಬೈಬೇಕು, ತಿರುಗಿ ನೀನು ಹಾಳಾಗಿ ಹೋಗಬೇಕು ಅಂತ ಹೋಗು ಅಂತ ಅನ್ಬೇಕಾಗಿಲ್ಲ. ಕೈಯಲ್ಲಿ ನೀರು ತಗೊಂಡು ಉಗ್ಗಿ ಶಾಪ ಕೊಡಬೇಕಾಗಿಲ್ಲ. ಅವರು ಮನಸ್ಸಲ್ಲಿ ನೊಂದ್ಕೊಂಡ್ರೆ ಸಾಕು, ಏನೂ ಮಾಡಬೇಕಾಗಿಲ್ಲ. ಸತ್ಯಧರ್ಮರು ಮಾತಂತಾರೆ, ಸತಾಂ ಕೃತ್ವಾತು ಸಂತಾಪಂ ಶಾಪಂ ದೇಹಿತಿ ನೋವದೆ, ಸತಾಂ ಕೃತ್ವಾತು ಸಂತೋಷಂ ವರಂ ದೇಹಿತಿ ನೋವದೆ. ಸಜ್ಜನರಿಗೆ ಸಂತೋಷ ಆಗುವಂತ ನೋಡಿಕೊಂಡು ವರ ಕೊಡ್ರಿ ಅಂತ ಕೇಳಬೇಕಾಗಿಲ್ಲ, ದೇವರು ವರ ಕೊಟ್ಬಿಡ್ತಾನೆ. ಅವರಿಗೆ ದುಃಖ ಆಗುವಂತ ನೋಡ್ಕೊಂಡು ನಾನು ಶಾಪ ಕೊಡ್ರಿ ಅಂತ ನೀವೇನು ಕೇಳಬೇಕಾಗಿಲ್ಲ, ದೇವರು ಅದಕ್ಕೆ ಅನುಗುಣವಾಗಿ ಶಾಪ ಕೊಟ್ಟೇ ಕೊಡ್ತಾನೆ, ಅದರ ಫಲ ಬಂದೇ ಬರ್ತದೆ ಅನ್ನೋ ಮಾತನ್ನು ಸಜ್ಜನರು ಹೇಳ್ತಾರೆ. ಹಾಗಾಗಿ ಅವ್ರೇನಾದರೂ ನನಗೆ ನೀರು ಶಾಪ ಕೊಟ್ಟಾರೆ ಏನಾಗುತ್ತೆ ಅಂತ ಹೇಳಬೇಕಾಗಿಲ್ಲ, ನೀರು ಉಗಬೇಕಾಗಿಲ್ಲ. ಅವರು ಮನಸ್ಸಲ್ಲಿ ನೊಂದುಕೊಂಡ್ರೆ ಸಾಕು. ಮೇಲಿಂದ ಮೇಲೆ ಹೇಳುವ ಮಾತು ಸತ್ಯ ಪ್ರಮೋದ ತೀರ್ಥರು ಹೇಳ್ತಾ ಇದ್ದಾರೆ, ನಿಮಗೆ ಗುರುಗಳ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಆಗದೆ ಇದ್ರೆ ಪರವಾಗಿಲ್ಲ, ಆದರೆ ಆಗ್ರಹಕ್ಕೆ ಪಾತ್ರರಾಗಬೇಡಿ. ಆ ಗುರುಗಳ ಆಗ್ರಹಕ್ಕೆ ಪಾತ್ರರಾಗಬೇಡಿ, ವಿರೋಧ ಕಟ್ಕೊಳ್ಳಿಕ್ಕೆ ಹೋಗ್ಬೇಡಿ. ಸಜ್ಜನರ ಸಹವಾಸ ಮಾಡೋದು ಲೇಟ್ ಆದರೂ ಪರವಾಗಿಲ್ಲ, ದುರ್ಜನರ ಸಹವಾಸ ಮಾಡಬೇಡ್ರಿ, ಗುರುಗಳ ಆಗ್ರಹಕ್ಕೆ ಪಾತ್ರರಾಗಬೇಡ್ರಿ ಅನ್ನುವ ಮಾತನ್ನ ಮೇಲಿಂದ ಮೇಲೆ ಅವರೇ ಹೇಳುವ ಮಾತಿದೆ. ಅನುಗ್ರಹ ಆಗೋದು ಇವತ್ತಿಲ್ಲ, ನಾಳೆ ಆದಿತ್ತು. ಆದರೆ ಆಗ್ರಹಕ್ಕೆ ಪಾತ್ರರಾಗಿ ವಿರೋಧವನ್ನ ಮಾಡುವ ದುಸ್ಸಾಹಸಕ್ಕೆ ಹೋಗಬೇಡಿ. ನೀವೆಲ್ಲಿ ಭಕ್ತಿ ಮಾಡಬೇಕು ಅಲ್ಲಿ ಭಕ್ತಿ ಮಾಡಿ, ನೀವು ನಿಮ್ಮ ಗುರುಗಳಲ್ಲಿ ಭಕ್ತಿ ಮಾಡಿ, ಇದು ಮಾಡಿ. ಆದರೆ ಯಾರಲ್ಲೂ ದ್ವೇಷ ಮಾಡುವ, ನಿಂದನೆ ಮಾಡುವ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಡ್ರಿ ಅನ್ನೋ ಮಾತನ್ನು ಮೇಲಿನ ಮೇಲೆ ಅವರು ಹೇಳ್ತಾ ಇದ್ದಾರೆ. ಇಲ್ಲ ಸಂಗಮ. ಆದ್ದರಿಂದ ನಿರ್ಮಿತ ವಂಶ ಸ್ಥೂಣಂ ತ್ವಚಾರೋ ಗಮನತ್ನಕ ಪಿನದ್ಧಂ ಖರನ್ನವದ್ವಾರ ಮಗಾರವೇದದ್ದು ವಿಣಿಮತ್ರಮೂತಂ ಮಧುಪೈತೆ ಕನ್ಯಾ. ಹಾಗಾಗಿ ಈ ಸಂಸಾರ ಅಂತ ಅನ್ನೋದು ಹೇಯ, ಬಿಡಬೇಕಾದದ್ದು ಅಂತ ಗೊತ್ತಿದ್ದವರೆಲ್ಲ ಬಿಡ್ಲಿಕ್ಕೆ ಆಗೋದಿಲ್ಲ. ತಿಳುವಳಿಕೆ ಬೇರೆ, ಅದರ
ಅನುಷ್ಠಾನ ಬೇರೆ. ಸ್ಕೂಲಿಗೆ ಹೋದವರೆಲ್ಲ ಡಿಸ್ಟಿಂಕ್ಷನ್ ತಗೋಬೇಕು ಅಂತ ಹೋಗಿರ್ತಾರೆ. ಸ್ಕೂಲ್ ಒಳಗೆ ಸೇರ್ಕೊಂಡವರೆಲ್ಲ ಪಾಸ್ ಆಗಬಾರ್ದು ಅಂತ ಯಾರಿಗಿದೆ? ಎಲ್ಲರಿಗೂ ರ್ಯಾಂಕೇ ಬೇಕು, ಎಲ್ಲರಿಗೂ 98 ಮಾಡ್ಕೊಂಡು 99 ಮಾಡಬೇಕು ಅಂತ ಹೋಗಿರ್ತಾರೆ. ಮಾಡೋರು ಸ್ವಲ್ಪ ಜನ, ಇನ್ನು ಕೆಲವರು 60 ಮಾಡ್ಕೊಂಡು ಹೊರಗೆ ಹೋಗ್ತಾರೆ, ಇನ್ನು ಕೆಲವರು 35 ಮಾಡಿಕೊಂಡು ಪ್ರಮೋಟ್ ಮಾಡ್ಕೊತಾರೆ. ಸ್ಕೂಲ್ ಒಳಗೆ ಮುಂದಿನ ಕ್ಲಾಸ್ ಒಳಗೆ ಹುಡುರ್ಬೇಕಲ್ಲ ಅಂತ ಎತ್ತು ಹಾಕ್ತಿರ್ತಾರೆ. ಇನ್ನು ಕೆಲವರು ಮನೆ ಕಳಿಸ್ತಾರೆ. ಹಾಗಾಗಿ ತಿಳುವಳಿಕೆಯಿಂದ ಮಾತ್ರ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸಾಧನೆಗೆ ಯೋಗ್ಯತೆ ಬೇಕು. ಆ ಯೋಗ್ಯತೆ ಗುರು ಅನುಗ್ರಹದಿಂದ ಪಡೆಯುವುದು. ಯಾರು ಗುರು ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅವರು ಯೋಗ್ಯತೆ ಸಂಪಾದನೆ ಮಾಡ್ತಾರೆ. ನಮ್ಮ ಮಾಧ್ವ ಪರಂಪರೆಯಲ್ಲಿ ಒಂದು ವ್ಯವಸ್ಥೆನೇ ಇದೆ. ಒಬ್ಬನು ತಿಳಿಬೇಕು ಅಂದರೆ, ಯೋಗ್ಯತೆ ತಿಳಿಬೇಕು ಅಂದ್ರೆ ಇವ್ರು ಯಾರು ಶಿಷ್ಯರು, ಇವ್ರು ಶಿಷ್ಯರಾರು, ಇವರಿಂದ ಇವ್ರು ಯಾರು ಅನುಗ್ರಹ ಪಡೆದಿದ್ದ ಸಾಮರ್ಥ್ಯ ಪಡ್ತಾರೆ, ಇವರಿಗೆ ಅನುಗ್ರಹ ಮಾಡುವ ಸಾಮರ್ಥ್ಯ ಎಷ್ಟಿದೆ, ಇವರಿಂದ ಅನುಗ್ರಹ ಪಡೆದವರು ಹೆಂಗಿದ್ದಾರೆ ಅಂದ್ರೆ ಅವರು ಅನುಗ್ರಹ ಮಾಡುವ ಸಾಮರ್ಥ್ಯ ಎಷ್ಟಿದೆ. ಎರಡು ಮಾನದಂಡ. ಇವ್ರು ಯಾರಿಂದ ಅನುಗ್ರಹ ಪಡೆದವರು, ಇವ್ರು ಯಾರಿಗೆ ಅನುಗ್ರಹ ಮಾಡಿದ್ದಾರೆ, ಅವ್ರು ಹೆಂಗಿದ್ದಾರೆ ಅಂದರೆ, ಶಿಷ್ಯನ ಪರೀಕ್ಷೆ ಅಂದರೆ ಅದು ಗುರುಗಳ ಪರೀಕ್ಷೆ. ನಿಜವಾಗಿ ಶಿಷ್ಯರು ಸ್ಕೂಲ್ ಎಕ್ಸಾಮ್ ಬರ್ಲಿಕ್ಕೆ ಹೋಗಿದ್ದಾರೆ ಅಂದರೆ ಸ್ಕೂಲ್ ಬೋರ್ಡ್ನವ್ರು ನಡಕ್ತಿರ್ತಾರೆ. 100ಕ್ಕೆ 100 ಬರಲಿಲ್ಲ ಅಂದ್ರೆ ಮುಂದಿನ ವರ್ಷಕ್ಕೆ ಅಡ್ಮಿಷನ್ ಕಡಿಮೆ ಆಗ್ತದೆ, ರೆಪ್ಯುಟೇಷನ್ ಕೆಟ್ಟು ಹೋಗುತ್ತೆ ನಮಗೆ ಅಂತ. ಹಾಗಾಗಿ ಶಿಷ್ಯರು ಪಾಸ್ ಆದರೆ ಅದು ಗುರುಗಳ ಪರೀಕ್ಷೆ ಇದ್ದಾರೆ. ಶಿಷ್ಯರು ಅನುವಾದ ಮಾಡ್ತಾ ಇದ್ದಾರೆ ಅಂದರೆ ಗುರುಗಳು ಒದ್ದಾಡ್ತಿರ್ತಾರೆ ಚೆನ್ನಾಗಿ ಮಾಡಲಿ ಅಂತ. ಯಾಕಂದ್ರೆ ಶಿಷ್ಯ ಇನ್ನ ಏನು ಬರೋದಿಲ್ಲ ಅಂತ ಅವನ ಸಿದ್ಧ ಕಲ್ಲದು, ಗುರುಗಳಿಗೆ ಮೂರ್ತಿ. ಹಾಗಾಗಿ ಶಿಷ್ಯನಿಗೆ ಅಪಮಾನ ಆಗೋದಿಲ್ಲ. ಅವ್ನು ನನಗೇನು ಬರುವುದಿಲ್ಲ ಅಂತ ಬಂದು ಕೂತವನು, ಕಲೀಲಿಕ್ಕೆ ಬಂದೇನೆ ಅಂತ ಒಪ್ಕೊಂಡ. ಆದ್ರೆ ನಾನು ಎಲ್ಲ ಬಲ್ಲೆ ಅಂತ ಗುರುವಿಗೆ ಅಪಮಾನ ಆಗುತ್ತೆ. ಹಾಗಾಗಿ ಶಿಷ್ಯನ ಪರೀಕ್ಷೆ ಅಂದರೆ ನಿಜವಾಗಿ ಗುರುಗಳ ಪರೀಕ್ಷೆನೇ ಅದು. ಹಾಗಾಗಿ ನಮ್ಮಲ್ಲಿ ಇದೊಂದು ವ್ಯವಸ್ಥೆ. ಅವ್ರು ಯಾರು ಶಿಷ್ಯರು, ಇವರಿಂದ ಅನುಗ್ರಹ ಪಡೆದವರ ಯೋಗ್ಯತೆ ಹೇಗಿದೆ ಅಂದರೆ ಇವರಿಗೆ ಇನ್ನೊಬ್ಬರಿಗೆ ಅನುಗ್ರಹ ಮಾಡುವ ತಪಸ್ಸಾಮರ್ಥ್ಯ ಎಷ್ಟು ಅಂತ ಗೊತ್ತಾಗುತ್ತೆ. ಈ ದೃಷ್ಟಿಯಿಂದ ನೋಡೋದಾದರೆ ಸತ್ಯಪ್ರಮೋದರು ಸತ್ಯಭಿಜ್ಞನ ಶಿಷ್ಯರು. ಸತ್ಯಾಭಿಜ್ಞರು ಇದ್ದದ್ದು 2 ವರ್ಷ, ಆದರೆ ತಮ್ಮ ಮುಂದೆ ಬಂದವರು 50 ವರ್ಷಗಳ ಕಾಲ ಆಳುವ ಸಾಮ್ರಾಜ್ಯದ ತಪಸ್ಸನ್ನು ಕೊಟ್ಟು ಹೋಗಿದ್ರು. ಇವರಿಂದ ಅನುಗ್ರಹ ಪಡೆದವರಂತೂ ಇವತ್ತು ಸಾಕ್ಷಾತ್ತಾಗಿ ಅಡ್ಡಾಡುವ ಭಗವಂತನ ಚರ ಪ್ರತಿಮೆ. ಆ ಯೋಗ್ಯತೆಯನ್ನ, ಅವರ ಯೋಗ್ಯತೆ ಎಷ್ಟು ಅಂತ ತಿಳಿಯಲಿಕ್ಕೂ ಕೂಡ ಯೋಗ್ಯತೆ ಸಾಲುವುದಿಲ್ಲ. ಯಾಕಂದ್ರೆ ಬಂಗಾರದ ಕ್ಯಾರೆಟ್ ಅಳಿಬೇಕು ಅಂದ್ರೆ ಇದು ಎಷ್ಟು ಕ್ಯಾರೆಟ್ ಇದೆ ಅಂದ್ರೆ 24 ಇದೆ ಅಂತ ಗೊತ್ತಾಗ್ಲಿಕ್ಕೂ ಅವನು ಪಕ್ವವಾದ ಸಾಲಿಕನೇ ಆಗಿರಬೇಕು. ಎಲ್ಲರಿಗೂ ಬಂಗಾರವನ್ನು ಅಳಿಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವರ ಯೋಗ್ಯತೆಯನ್ನು ತಿಳಿಯುವ ಯೋಗ್ಯತೆ ಇದ್ದ ಜನನೂ ಜಗತ್ತಲ್ಲಿ ಕಡಿಮೆ ಇದ್ದಾರೆ. ಅಂತಹ ಅತ್ಯದ್ಭುತವಾದ ಶಿಷ್ಯರನ್ನು ಸತ್ಯಾತ್ಮ ತೀರ್ಥರನ್ನು ಕೊಟ್ಟಿದ್ದಾರೆ ಅಂದಮೇಲೆ ಅವರ ತಪಸ್ಸು ಎಷ್ಟಿತ್ತು ಅಂತ ಅನ್ನೋದನ್ನ ಇವರನ್ನು ನೋಡಿದರೆ ಗೊತ್ತಾಗಿರುತ್ತೆ. ಹೀಗೆ ಸತ್ಯಾತ್ಮರೆಂಬ ಓಡಾಡುವ ಪ್ರತಿಮೆಯ ಮುಖಾಂತರ ತಮ್ಮ ತಪಸ್ಸನ್ನ ಜಗತ್ತಲ್ಲಿ ವ್ಯಕ್ತ ಮಾಡಿದ ಸತ್ಯಪ್ರಮೋದ ತೀರ್ಥರ ಉತ್ತರಾರಾಧನೆ ಇವತ್ತು. ಇಂತಹ ಸತ್ಯಪ್ರಮೋದರ ಇದು 20 ವರ್ಷ ಆಯ್ತು. 20 ಆರಾಧನೆ ಆಯ್ತು. 20 ಆಯ್ತು, 21ನೇ ತಿರು 20 ಆಯ್ತು, ಇದು 21ನೇ ಆರಾಧನೆ. 20 ಆಯ್ತು, 96, 20 ಮುಗಿತೀವಿ. ಹಾಗಾಗಿ 21 ವರ್ಷಗಳ ಕಳೆದರೂ ಕಿಂಚಿತ್ತಾಗಿ ಜನಮನದಲ್ಲಿ ಅವರ ಬಗ್ಗೆ ವಿಸ್ಮೃತಿ ಬಂದಿಲ್ಲ. ಸ್ವಂತ ತಂದೆ ಸತ್ತು 20 ವರ್ಷ ಆದ್ಮೇಲೆ ಯಾವ ಮಕ್ಕಳಿಗೂ ನೆನಪಿರುವುದಿಲ್ಲ. ಸ್ವಂತ ತಂದೆ ಹೋಗಿ 2-3 ವರ್ಷ ಆದರೆ ಆಯ್ತು ಯಾರು ಬಾಳ ದಿವಸ 20 ವರ್ಷ ಆದರೂ ಭಕ್ತರು ಮರಿದೇ ಇರುವಂತೆ ಜನಮನದಲ್ಲಿ ಸ್ಮೃತಿ ಆಗಿದೆ. ಅಂದರೆ ಅವರ ಭಕ್ತರ ಮೇಲೆ ಮಾಡಿದ ಅನುಗ್ರಹ, ಮಾಡಿದ ತೋರಿಸಿದ ಪ್ರೀತಿ, ಅವರ ತಪಸ್ಸು ಎಂಥದ್ದು ಅನ್ನೋದನ್ನು ನೆನೆಸಿಕೊಂಡ್ರೆ ಭಗವಂತ ಅವರ ಮೇಲೆ ಮಾಡಿದ ಅನುಗ್ರಹ ಎಷ್ಟು, ಅವರು ಭಗವಂತನ ಎಂಥ ವಿಭೂತಿ ರೂಪ ಅಂತ ನಮಗೆ ಗೊತ್ತಾಗುತ್ತೆ. ಅಂಥ ಮಹಾಮಹಿಮದ ಆರಾಧನೆಯನ್ನು ಮಾಡುವ, ಅದರಲ್ಲಿ ಪಾಲ್ಗೊಳ್ಳುವ ಭಾಗ್ಯ ನಿಮಗೆಲ್ಲ ಭಗವಂತ ಸ್ವಯಂ ಸತ್ಯಪ್ರಮೋದ ತೀರ್ಥರು ಒದಗಿಸಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಡಿದ ಪ್ರತಿಯೊಬ್ಬರಿಗೂ ಸತ್ಯಪ್ರಮೋದ ತೀರ್ಥರು, ಸತ್ಯಾತ್ಮರು, ಅವರ ಅಂತರ್ಯಾಮಿಯಾದ ಸತ್ಯಪ್ರಮೋದರು, ಅವರ ಅಂತರ್ಯಾಮಿಯಾದ ಪದ್ಮನಾಭ ತೀರ್ಥಾದಿಗಳವರಿಗೆ ಸಮಸ್ತ ಗುರು ಪರಂಪರೆ, ಅವರಲ್ಲಿರುವ ಭಾರತೀಯರನ್ನು ಮುಖ್ಯ ಪ್ರಾಣಾಂತರ್ಗತನಾದ ಅವರ ಉಪಾಸ್ಯಮಾನನಾದ ವೇದವ್ಯಾಸ ದೇವರು, ದಿಗ್ವಿಜಯ ದೇವರು, ಮೂಲ ಸೀತಾದೇವಿ, ಮೂಲ ರಾಮದೇವರು ವಿಶೇಷವಾಗಿ ಎಲ್ಲರಿಗೂ ಅನುಗ್ರಹ ಮಾಡಿ ಈ ಬಳ್ಳಾರಿಯ ಮಠದಲ್ಲಿ ಈ ಕಾರ್ಯಕ್ರಮವನ್ನು ವಿಶೇಷವಾಗಿ ಆಯೋಜನೆ ಮಾಡಿದ ಈ ಹಾವೇರಿ ಕುಟುಂಬದವರಿದ್ದಾರೆ. ಸಹೋದರರು ಬದ್ರಿನಾರಾಯಣಾಚಾರ್ಯ, ಸೇತುರಾಮಾಚಾರ್ಯ ಮತ್ತು ಅವರ ತಂದೆಯವರಿದ್ದಾರೆ. ಅದಲ್ಲದೆ ಇದರಲ್ಲಿ ಕಾರ್ಯಕ್ರಮದಲ್ಲಿ ಸಹಕಾರ ಮಾಡಿದ ಎಲ್ಲ ಬಳ್ಳಾರಿ ನಗರದ ವಿಶೇಷ ಎಲ್ಲ ಭಕ್ತರೇನಿದ್ದಾರೆ ಅವರಿಗೆಲ್ಲ ವಿಶೇಷವಾಗಿ ಅನುಗ್ರಹ ಮಾಡಲಿ. ಈ ಕಾರ್ಯಕ್ರಮದಲ್ಲಿ ಬಂದು ಅವರ ಮಹಿಮೆಯನ್ನು, ಚರಿತ್ರೆಯನ್ನು ನಮಗೆ ತಿಳಿದ ಮಟ್ಟಿಗೆ ಹೇಳುವ ಮುಖಾಂತರ ವಾಕ್ಶುದ್ಧಿ ಮಾಡಿಕೊಳ್ಳುವ, ಪುಣ್ಯ ಸಂಪಾದನೆ ಮಾಡುವ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ
ಈ ಮಠದ ವ್ಯವಸ್ಥಾಪಕರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಿಜವಾಗಿ ಇಲ್ಲಿ 7 ದಿವಸಗಳ ಕಾರ್ಯಕ್ರಮ ಆಗಬೇಕಾಗಿತ್ತು 28ರಿಂದ. ಅನಿವಾರ್ಯ ಕಾರಣ ಬರೋ ಹಾಗೆ ಇರಲಿಲ್ಲ ಅಂತ ಅನ್ನೋ ಕಾರಣಕ್ಕೆ 3 ದಿವಸಗಳ ಕಾಲ ಆದರೂ ಪೂರ್ವಾರಾಧನೆ, ಮಧ್ಯಾರಾಧನೆ, ಉತ್ತರಾರಾಧನೆ ಕಾಲದಲ್ಲಿ ಅವರ ಮಹಿಮೆಯನ್ನು ಹೇಳುವ ಅವಕಾಶ ಸಿಕ್ಕಿದೆ. ಭಗವಂತ ಹೀಗೆ ಗುರುಸ್ತುತಿಯನ್ನು, ಅದರ ಮುಖಾಂತರ ಹರಿಸ್ತುತಿಯನ್ನು ಮಾಡಿ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳುವ ಯೋಗವನ್ನು ನಮಗೆ, ಕೇಳುವುದರ ಮುಖಾಂತರ ಪುಣ್ಯ ಸಂಪಾದನೆ ಮಾಡುವ ಯೋಗವನ್ನು ನಿಮಗೆ ಮತ್ತೆ ಮತ್ತೆ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಅಸ್ಮದ್ಗುರುವಂತ ಹರೇ ನಮಃ. ಶ್ರೀ ಕೃಷ್ಣಾರ್ಪಣ ಸ್ನಾಹಿಕಸ್ತ ಹರಿಕರ್ತ ತತ್ಪೂಜಾ ಕರ್ಮದಾಖಿಲಂ ತಥಾಪಿ ಮುಕ್ತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ಭಕ್ತಿ ತತ್ಫಲಂ ಮಹ್ಯಂ ಕರ್ಮನ್ಯಾಸೋ ವಿಷ್ಣು ತೃಪ್ತಿಕರ ಸದಾ. ಬೇಡ ಸಾಲಲ್ಲ. सत्याग्निकराज्योत्कां पंचाशत् वर्षपूजकां प्रमोदतीर्थाय नौमी न्यायसुधारः